ಮೊದಲ ಸಂಪಾದಕರು, ಮಹಿಳಾ ಸಂಪಾದಕರು ತುಂಬ ಜನರಿಗೆ ಸ್ಫೂರ್ತಿ ಆಗುತ್ತೆ ಅನಿಸುತ್ತೆ. ಎಲ್ಲ ಹೇಳ್ತಾರೆ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ. ಅಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಯಾವತ್ತಿದ್ರೂ ಬೆಲೆ ಇದ್ದೇ ಇರುತ್ತೆ. ಆದರೆ ನಾನು ತುಂಬ ದಿನದಿಂದ ಈ ಥರದೊಂದು ಆಪರ್ಚುನಿಟಿ ಕಾಯ್ತಿದ್ದೆ. ಅಂದರೆ ಒಂದೇ ಥರ ಕೆಲಸ, ನಾನೊಂದು ಕಂಫರ್ಟ್ ಝೋನಲ್ಲಿ ಇದ್ಬಿಟ್ಟಿದ್ದೆ. ನಾನು ಇದರಿಂದ ಆಚೆ ಬರಬೇಕು ಅಂತ ನಾನು ತುಂಬ ಅನ್ಕೋತಾ ಇದ್ದೆ. ಸಾಕು, ಈ ಕಂಫರ್ಟ್ ಝೋನ್ ಸಾಕು ನನಗೆ. ಯಾಕಂದರೆ ನನಗೆ ಅದನ್ನು ನೀರು ಕುಡಿದಷ್ಟು ಸಲೀಸು ಅಂತಾರಲ್ಲ, ಹಂಗೆ ಆಗ್ಬಿಟ್ಟಿತ್ತು ನನಗೆ ಇವಾಗ ಕೆಲಸ. ನಾನು ಕೆಲಸ ಮಾಡೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಕೆಲಸ ಮಾಡಬೇಕು, ಕೆಲಸ. ನನಗೇನು ಕೊಟ್ಟಿದ್ದಾರೆ ಜವಾಬ್ದಾರಿನ, ಅದನ್ನ ನಾನು ತುಂಬ ಸಕ್ಸಸ್ಫುಲ್ಲಾಗಿ ಮಾಡಬೇಕು. ನನಗೇನೋ ಒಂದು ಜವಾಬ್ದಾರಿ ಕೊಟ್ಟರೆ ನಾನು 100% ಮಾಡಬೇಕು. ನಿಮ್ಮ ಕಂಪ್ನಿ ಬಗ್ಗೆ ನೀನು ಎಮೋಷನಲ್ಲ, ನಿನ್ನ ಸಂಸ್ಥೆ ಬಗ್ಗೆನಾ ಅಂತಂದರೆ ಇಲ್ಲ. ಐ ಆಮ್ ವೆರಿ ಎಮೋಷನಲ್ ಟು ಅಟ್ಯಾಚ್ ಟು ಮೈ ಪ್ರೊಫೆಷನ್. ನಾನು ಎಷ್ಟು ಅಂದರೆ ನಾನು ಗಮನಿಸ್ಕೊತಾನೆ ಇರಲಿಲ್ಲ. ನಾನು ಚೆಂದ ಡ್ರೆಸ್ ಹಾಕೋಬೇಕು, ಅವೆಲ್ಲ ಏನೂ ಇಲ್ಲ. ಬರೀ ಕೆಲಸ, ಆಫೀಸ್ಗೆ ಓಡೋಗು ಕೆಲಸ. ಎಷ್ಟೋ ಜನ ಹೀಗೆ ಬಂದುಬಿಡ್ತೀರಾ ನೀವು ಅನ್ನೋರು. ನಾನು ಒಂದು ದಿನವೂ ನಾನು ಬೇಗ ಹೋಗ್ತೀನಿ, ನನಗೆ ಬೆಂಗಳೂರು ಹೊಸದು, ನನಗೆ ಭಯ ಆಗುತ್ತೆ ಅಂತ ಹೇಳಿದ್ದೇ ಇಲ್ಲ. ಗಿಲ್ಟ್ ಇಟ್ಕೋಬಾರ್ದು ಅಂತ ನಾನು ಹೇಳೋದು. ನೀವು ಗಿಲ್ಟ್ ಇಟ್ಕೊಂಡ್ಬಿಟ್ರೆ ನಿಮ್ಗೇನು ಮಾಡೋಕ್ಕಾಗಲ್ಲ. ಅದು ನಿಮ್ಮನ್ನು ಹಿಂದೆ ಎಳೆಯುತ್ತೆ. ನೀವು ಯಾವತ್ತೂ ಹಿಂದೆ ತಿರುಗಿ ನೋಡಬೇಡಿ ಅಂತ ನಾನು ಹೇಳೋದು. ಮುಗಿದ್ದು ಎಲ್ಲ ಕಳ್ಕೊಂಡಿದ್ದೀರಲ್ವ, ಮತ್ತೆ ಯಾಕೆ ತಿರುಗಿ ನೋಡ್ತೀರಾ? ನಾನು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ತುಂಬ ಪಾಸಿಟಿವ್ ನಾನು. ನೀವು ಪ್ರತಿ ಕ್ಷಣ ಪ್ರೂವ್ ಮಾಡ್ಕೋಬೇಕು. ಈಗ ನನಗೆ ಎಡಿಟರ್ ಆಗಿದ್ದೀನ, ನಾನು ಪ್ರೂವ್ ಮಾಡ್ಕೋಬೇಕು. ಇಲ್ಲಿ ಯಾವುದು ನಾನು ಹಿಂದೆ ಮಾಡಿದ್ದು ಯಾವುದು ಲೆಕ್ಕಕ್ಕಿಲ್ಲ, ಇದು ಹೊಸ ಲೆಕ್ಕ. ಹಿರಿಯ ಪತ್ರಕರ್ತೆ ಶೋಭಾ ಮಳವಳ್ಳಿ ಮಂಡ್ಯದ ಮಳವಳ್ಳಿಯ ಸಮಾಜ ಇಲ್ಲಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ವಾಟಿ. ಇವತ್ತು ನಮ್ಮ ಜೊತೆಗೆ ಇರುವ ಗೆಸ್ಟ್ ಇವರು ಪತ್ರಕರ್ತರು. ನಿಮಗೆ ಒಂದು ವಿಷಯ ಹೇಳ್ತೀನಿ, ಪತ್ರಕರ್ತರು ಅಲ್ಲದೆ ಇರೋರ್ನ, ಅಂದರೆ ನಮ್ಮ ಫೀಲ್ಡ್ ಅಲ್ಲದೆ ಇರೋರ್ನ ಇಂಟರ್ವ್ಯೂನ ಸುಲಭವಾಗಿ ಮಾಡಿಬಿಡ್ಬೋದು. ಯಾಕಂದರೆ ನಾವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ದಂಗೆ ನಾವು ಕವರ್ ಮಾಡ್ಕೊಂಡ್ಬಿಡ್ಬೋದು. ಆದರೆ ಪತ್ರಕರ್ತರನ್ನ ಇನ್ನೊಬ್ಬ ಪತ್ರಕರ್ತರು ಇಂಟರ್ವ್ಯೂ ಮಾಡೋದಿದೆಯಲ್ಲ, ಅದೊಂದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂದರೆ ಎಲ್ಲಿ ಮಿಸ್ ಹೊಡಿತಾ ಇದ್ದೀವಿ ಅಂತ ಅವರು ಗ್ರಾಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇದು ಕಷ್ಟ ಆದರೂ ಇಷ್ಟಪಟ್ಟು ಇವತ್ತು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ನಿಮಗೆ ಈಗಾಗಲೇ ಗೊತ್ತಿರಬೇಕು ಯಾವ ಪತ್ರಕರ್ತರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. 18 ವರ್ಷ ಸುವರ್ಣ ನ್ಯೂಸ್ನಲ್ಲಿ ಕಾರ್ಯನಿರ್ವಹಿಸಿ ತಮ್ಮ ಕೆಲಸದ ಮೇಲಿರುವಂತಹ ನಿಷ್ಠೆ, ಪ್ರಾಮಾಣಿಕತೆ, ಪ್ರೀತಿ ಇವತ್ತು ಅವರು ಉನ್ನತ ಹುದ್ದೆಗೆ ಏರುವಲ್ಲಿ ತಂದು ನಿಲ್ಲಿಸಿದೆ. ಸೊ ಅವರ ಈ ಒಂದು ಸಾಧನೆಯ ಹಾದಿ, ಹಾಗೆ ಎಡಿಟರ್ ಆಗಿ ಒಂದು ಪ್ರತಿಷ್ಠಿತ ಕಂಪನಿಗೆ ಅವರು ಜಾಯಿನ್ ಆಗ್ತಾ ಇದ್ದಾರೆ, ಅದರ ಬಗ್ಗೆ, ಹಾಗೆ ಪತ್ರಿಕೋದ್ಯಮದ ಬಗ್ಗೆ, ಪತ್ರಕರ್ತರ ಬಗ್ಗೆ ಪ್ರತಿಯೊಂದನ್ನು ಮಾತಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮ್ಯಾಮ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಮ್ಯಾಮ್? ಆರಾಮಾಗಿದ್ದೀನಿ. ಸೊ ಕಂಗ್ರ್ಯಾಚುಲೇಷನ್ಸ್, ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಎಡಿಟರ್ ಆಗಿ ನೀವು ಜಾಯಿನ್ ಆಗ್ತಾ ಇರುವಂಥದ್ದು, ನಿಮಗೆ ಈ ಒಂದು ಘಟ್ಟ ಎಷ್ಟು ಖುಷಿ ಕೊಡ್ತಾ ಇದೆ? ಆಮೇಲೆ ಇಷ್ಟು ವರ್ಷದ ಒಂದು ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಅನ್ಸುತ್ತಾ ಅಂತ? ಎಲ್ಲ ಹೇಳ್ತಾರೆ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ. ಅಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಯಾವತ್ತಿದ್ರೂ ಬೆಲೆ ಇದ್ದೇ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲರೂ ಹೇಳೋದು ಕೇಳ್ತಿರ್ತೀವಿ. ನೀನೆಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ, ನಿನ್ಗೆ ಒಂದಲ್ಲ ಒಂದಿನ ನೀನು ಖಂಡಿತ ಮೇಲೆ ಬರ್ತೀಯಾ, ನಿನಗೆ ಯಶಸ್ಸು ಸಿಗುತ್ತೆ, ಹೀಗೆ ಕೆಲಸ ಮಾಡು ಅಂತ ನಮ್ಮನ್ನು ಒಂದಷ್ಟು ಹಿರಿಯರು, ಕುಟುಂಬಸ್ಥರೆಲ್ಲ ಪ್ರೋತ್ಸಾಹ ಮಾಡ್ತಿರ್ತಾರೆ. ನಮಗೂ ಅನಿಸುತ್ತೆ, ಹೌದಲ್ಲ, ಯಾವತ್ತೋ ಒಂದಿನ ನಮಗೆ ಸಿಗುತ್ತಲ್ಲ. ನಮ್ಮ ಬದ್ಧತೆ, ಕಮಿಟ್ಮೆಂಟು, ಪ್ರಾಮಾಣಿಕತೆ ಕೆಲಸಕ್ಕೆ ಸಿಗುತ್ತಲ್ಲ ಅನ್ನೋ ಆ ಆಶಾವಾದ ನಮ್ಮನ್ನು ತುಂಬ ದೂರ ಕರ್ಕೊಂಡ್ಬರ್ತಾ ಇರುತ್ತೆ. ಆದರೆ ನಮಗೆ ಗೊತ್ತಿರಲ್ಲ ಯಾವತ್ತು ಬರುತ್ತೆ, ಯಾವಾಗ ಸಿಗ್ಬೋದು. ಕೆಲವರಿಗೆ ಬೇಗ ಸಿಕ್ಬಿಡುತ್ತೆ, ಕೆಲವರಿಗೆ ಈಗ ನಂತರ. ಪತ್ರಕರ್ತೆಯಾಗಿ 26 ವರ್ಷದ ನಂತರ ನನಗೊಂದು ಉನ್ನತ ಸ್ಥಾನ. ಅಂದರೆ ನಾನೇನು ದೊಡ್ಡದು ಅಂತ ಹೇಳ್ಕೊಳ್ಳಲ್ಲ, ಬಟ್ ಮಹಿಳೆಯಾಗಿ, ಒಂದು ಪತ್ರಕರ್ತೆಯಾಗಿ
ಸಿಗಬೇಕಾದಂಥ ಸ್ಥಾನ ಸಿಕ್ಕಿದೆ ಅನ್ನೋ ಹೆಮ್ಮೆ ಇದೆ. ತಡ ಆಯಿತು ಅಂತ ನಾನು ಯಾವತ್ತೂ ಭಾವಿಸಲ್ಲ. ಯಾವುದೂ ತಡ ಅಂತಿಲ್ಲ, ಸಿಗಬೇಕಾದ ಟೈಮಿಗೆ ಸಿಗುತ್ತೆ, ಸಿಗುತ್ತೆ. ಆ ಆಶಾವಾದ ಒಂದಿದ್ರೆ ಸಾಕು, ಮತ್ತು ಬದ್ಧತೆ, ಕಮಿಟ್ಮೆಂಟಿಂದ ಕೆಲಸ ಮಾಡ್ತಾಯಿದ್ರೆ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಮಿಸ್ ಆಗಲ್ಲ, ಸಿಗುತ್ತೆ. ತಡ ಆಗ್ಬೋದು, ಅದಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ ನಾನು ಯಾವತ್ತು. ಅಯ್ಯೋ ಸಿಗ್ಬಹುದೇನೋ ಅನ್ನೋಂಥ ನಿರೀಕ್ಷೆನೂ ಇಟ್ಕೊಂಡಿರಲಿಲ್ಲ. ಯಾಕಂದರೆ ನನ್ನ ಕೆಲಸ ನನ್ನನ್ನು ಅಷ್ಟೊಂದು ನಾನು ತುಂಬ ಪ್ಯಾಷನೇಟ್. ಅಂದರೆ ನನ್ನ ಕೆಲಸ ನನ್ನ ಎಮೋಷನಲ್, ನನ್ನ ಎಮೋಷನ್. ನಿಮ್ಮ ಕಂಪ್ನಿ ಬಗ್ಗೆ ನೀನು ಎಮೋಷನಲ್ಲ, ನಿನ್ನ ಸಂಸ್ಥೆ ಬಗ್ಗೆನಾ ಅಂತಂದರೆ ಇಲ್ಲ. ಐ ಆಮ್ ವೆರಿ ಎಮೋಷನಲ್ ಅಟ್ಯಾಚ್ ಟು ಮೈ ಪ್ರೊಫೆಷನ್. ಸೊ ಅಷ್ಟು ಎಮೋಷನಲ್. ನನಗೆ ಅದ್ರ ಜೊತೆ ಒಂದು ಬಾಂಧವ್ಯ ಬೆಳೆದ್ಬಿಟ್ಟಿದೆ. ಅದೇ ನನ್ನ ಉಸಿರು ಥರ. ಅಂದರೆ ನಾನು ಇವತ್ತೇನೋ ಬರೆದಿಲ್ಲ, 4 ಲೈನ್ ಬ್ರೇಕಿಂಗ್ ಹಾಕಿಲ್ಲ ಅಂದರೆ ನನ್ನ ಚಡಪಡಿಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ನನಗೆ ಸಿಕ್ಕಿದೆ ಅಷ್ಟೇ. ತುಂಬ ತಡ ಆಯಿತು ಅಥವಾ ದೊಡ್ಡ ಘಟ್ಟ ಅಂತ ನಾನೇನು ಅಂದ್ಕೊಂಡಿಲ್ಲ. ಅಫ್ಕೋರ್ಸ್ ಎಲ್ರಿಗೂ ಇದೊಂದು ಮಹತ್ವದ ಕ್ಷಣ ಅಥವಾ ಮಹತ್ವದ ಇದೊಂದು ಅವಕಾಶ ಅನಿಸುತ್ತೆ. ನನಗೂ ಹಾಗೆ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಚಾಲೆಂಜಿಂಗ್ ಆಗ್ತಾ ಅನಿಸ್ತಾ ಇದೆ. ನನಗೆ ಇದೊಂದು ಚಾಲೆಂಜಿಂಗ್ ಬೇಕಿತ್ತು, ಬೇಕು ಅನ್ನೋ ಟೈಮಿಗೆ ಸಿಕ್ತು. ಓಕೆ, ನಾನು ಬೇಕು ಅನ್ಕೋತಾ ಇದ್ದೆ, ಕರೆಕ್ಟ್ ಟೈಮಿಗೆ ಸಿಕ್ತು. ಬಟ್ ಎಲ್ಲ ಒಂದು ಕಡೆ ಜವಾಬ್ದಾರಿ ನಿಮಗೆ ಇನ್ಮುಂದೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋಂಥದ್ದು ಫೀಲ್ ಇದ್ದೇ ಇರುತ್ತೆ. ಸೊ ಅದನ್ನು ಹೆಂಗೆ ನೀವು ನಿಭಾಯಿಸ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ಸ್ ಏನಾದರೂ ಮಾಡ್ಕೊಂಡಿದ್ದೀರಾ ಹೇಗೆ? ಟೆಲಿವಿಷನ್ ಯಾವತ್ತು ಪ್ಲ್ಯಾನ್ ಮೇಲೆ ನಡೆಯಲ್ಲ, ಕ್ಷಣಕ್ಕೆ ಬದಲಾಗುತ್ತೆ. ಬ್ರೇಕಿಂಗ್ ಮೇಲೆ ನಡೀತಾ ಇರುತ್ತೆ. ನಿಮಗೆ ಗೊತ್ತೇ ಇರಲ್ಲ. ನಾವು ನಾಳೆಗೆ ಏನೇನೋ ಪ್ಲ್ಯಾನ್ ಮಾಡಿರ್ತೀವಿ. ಬೆಳಗ್ಗೆ 6 ಗಂಟೆಗೆ ಬುಲೆಟಿನ್ನು, 7 ಗಂಟೆಗೆ ಈ ಸ್ಟೋರಿ ಹೋಗಬೇಕು ಅಂತ. ಬೆಳಗಾಗೋಷ್ಟ್ರೊಳಗೆ ಎಲ್ಲ ಬದಲಾಗ್ಬಿಡತ್ತೆ. ಏನೋ ಒಂದು ದೊಡ್ಡ ಬ್ರೇಕಿಂಗ್ ಆಗಿಬಿಡತ್ತೆ, ಯಾವುದೋ ದೊಡ್ಡ ಬೆಳವಣಿಗೆ ಆಗ್ಬಿಡತ್ತೆ, ಏನೋ ದೊಡ್ಡ ದುರಂತನೋ ದೊಡ್ಡ ಘಟನೆನೋ ಏನೋ ಆಗ್ಬಿಡತ್ತೆ. ನಿಮ್ಮೆಲ್ಲ ಪ್ಲ್ಯಾನ್ ಉಲ್ಟಾ ಆಗ್ಬಿಡತ್ತೆ. ಸೊ ನೀವು ಪ್ಲಾನ್ ಎ, ಪ್ಲಾನ್ ಬಿ ಅಂತ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ನೀವು ಒಂದು ಪ್ಲಾನ್ ಎ ಮಾಡಿರ್ತೀರಾ. ಸೊ ನಿಮ್ಮ ಲಕ್ಕಿ ಅವತ್ತೇನೂ ಆಗಲಿಲ್ಲ ಅಂದರೆ ಅಕಾರ್ಡಿಂಗ್ ಟು ಯುವರ್ ಪ್ಲಾನಿಂಗ್ ಬುಲೆಟಿನ್ ಇಡೀ ದಿನ ನ್ಯೂಸ್ ನಡೆಯುತ್ತೆ. ಇಡೀ ದಿನನೂ ನಡೆಯುತ್ತೆ ಅಂತಿಲ್ಲ, ಮಧ್ಯದಲ್ಲಿ ಏನೋ ಬಂದ್ಬಿಡ್ಬೋದು. ಸೊ ಹಾಗಾಗಿ ನಾನು ಪ್ಲ್ಯಾನ್ ಅಂತ ಏನು ಮಾಡ್ಕೊಂಡಿಲ್ಲ. ಯಾಕೆಂದರೆ ನನ್ನ ಈ 18 ವರ್ಷಗಳ ಸುವರ್ಣ ನ್ಯೂಸು ಮತ್ತು 2 ವರ್ಷ ನಾನು ಉದಯ ಟಿ ವಿ, ಒಟ್ಟು 20 ವರ್ಷ ಟೆಲಿವಿಷನಲ್ಲಿ. ಸೊ 20 ವರ್ಷದಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ, ಆ ಕ್ಷಣಕ್ಕೆ ಏನೋ ಒಂದು ಘಟನೆ ನಡೆಯುತ್ತಲ್ಲ, ಅದನ್ನು ಎಷ್ಟು ನೀವು ಏನಂತೀರ ಸೀರಿಯಸ್ ಆಗಿ ಅಥವಾ ಎಷ್ಟು ಗಂಭೀರವಾಗಿ ಪರಿಗಣಿಸ್ತೀರಾ, ಅದನ್ನು ಯಾವ ರೀತಿ ನೀವು ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ತುಂಬ ಚಾಲೆಂಜಿಂಗು. ಓಕೆ. ಸೊ ಹಾಗಾಗಿ ಆ ಕ್ಷಣ ಏನು ಬರುತ್ತಲ್ಲ, ಆ ಕ್ಷಣದ ಬ್ರೇಕಿಂಗ್ ನ್ಯೂಸ್ನ ಎದುರಿಸೋಕೆ ಮೆಂಟಲಿ ರೆಡಿ ಇರಬೇಕು. ಏನು ಬೇಕಾದರೂ ಆಗ್ಬಿಡ್ಬೋದಲ್ವ, ನಿರೀಕ್ಷಣೆ ಮಾಡಿರಲ್ಲ ನೀವು. ಸೊ ಹಾಗಾಗಿ ಪ್ರತಿ ಕ್ಷಣನೂ ನೀವು ಎಚ್ಚರಿಕೆಯಿಂದ, ಈಗೇನೋ ಒಂದು ಆಗುತ್ತೆ, ಆಗಬಹುದು, ಆಗೇ ಬಿಡುತ್ತೆ ಅನ್ನೋ ಮನಸ್ಥಿತಿನಲ್ಲೇ ಇರಬೇಕು. ಯಾವ ಕ್ಷಣ ಬಂದರೂ ಫ್ರ್ಯಾಕ್ಚರ್ ಆಫ್ ಸೆಕೆಂಡಲ್ಲಿ ಬ್ರೇಕಿಂಗ್ ನ್ಯೂಸ್ ಬಂದ್ಬಿಡುತ್ತೆ. ಆ ಕ್ಷಣ ಇದೆಯಲ್ಲ, ಆ ಕ್ಷಣನ ನೀವು ಹೆಂಗೆ ರಿಸೀವ್ ಮಾಡ್ಕೋತೀರಾ, ಹೆಂಗೆ ಆ್ಯಕ್ಟ್ ಮಾಡ್ತೀರಾ ಅನ್ನೋದೇ ಎಲ್ಲ ಪ್ರತಿಯೊಬ್ಬ ಟೆಲಿವಿಷನಲ್ಲಿ ಕೆಲಸ ಮಾಡೋನ ಸಕ್ಸಸ್ ಅಡಗಿರೋದೆ ಆ ಕ್ಷಣಕ್ಕೆ ನೀವು ಹೆಂಗೆ ಯೋಚನೆ ಮಾಡ್ತೀರಾ ಅಂತ. ಸೊ ಹಾಗಾಗಿ ನಾನು ಆ ಕ್ಷಣಗಳಲ್ಲಿ, ಆ ಬರೋ ಪ್ರತಿ ಕ್ಷಣಗಳಲ್ಲೂ ನಾನು ತಯಾರಾಗಿದ್ದೀನಿ. ಏನೇ ಬಂದ್ರೂ ರೆಡಿಯಾಗಿ ಅದನ್ನು ಎದುರಿಸೋಕೆ ನಾನು ರೆಡಿ ಇದ್ದೀನಿ. ಟೀಮನ್ನು ಹಾಗೆ ರೆಡಿ ಮಾಡ್ಕೊಂಡಿದ್ದೆ ನಾನು. ಈಗ ಚಾಲೆಂಜಿಂಗ್ ಅಂದರೆ ನಾನು ಟೀಮ್ನು ರೆಡಿ ಮಾಡ್ಕೊಂಡು ನನ್ನ ಸ್ಪೀಡಿಗೆ, ನನಗೆ ಟೆಲಿವಿಷನ್ ಅಂದರೆ ಸ್ಪೀಡ್ ಇಲ್ಲ ಅಂದರೆ ಟೆಲಿವಿಷನ್ ನಡೆಯಲ್ಲ. ಟೆಲಿವಿಷನಲ್ಲಿ ಓಡೋದು ಕಾಲು ಮತ್ತು ತಲೆ, ಎರಡು ಓಡ್ತಾ ಇರಬೇಕು. ರಿಪೋರ್ಟ್ರು ಓಡ್ತಾ ಇರಬೇಕು, ಡೆಸ್ಕಲ್ಲಿರೋರು ಓಡ್ತಾ ಇರಬೇಕು, ಬ್ರೇಕಿಂಗ್ ಹಾಕೋನು ಓಡ್ತಾ ಇರಬೇಕು. ಸೊ ಅಲ್ಲಿ ಯಾರು ಸೀನಿಯರ್ ಇಂದ ಒಂದು ತಲೆ ಓಡಿಸ್ತಾ ಇರಬೇಕು. ನೆಕ್ಸ್ಟ್ ಏನು ಅದನ್ನ ಹೆಂಗೆ ಬಿಲ್ಡಪ್ ಮಾಡೋದು, ಆ ಸ್ಟೋರಿನ ಇನ್ನೆಂಗೆ ಮೇಲೆ ತೊಗೊಂಡೋಗೋದು, ಬೇರೆ ಆಯಾಮಗಳು ಹೆಂಗೆ ಕೊಡೋದು ಸ್ಟೋರಿಗೆ ಯೋಚನೆ ಮಾಡ್ತಾ ಇರಬೇಕು. ಕ್ಷಣನೂ ತುಂಬ ತುಂಬ ಚಾಲೆಂಜಿಂಗು. ಸೊ ಈಗ ಒಂದು ದೊಡ್ಡ ಚಾಲೆಂಜಿಂಗ್ ನನ್ನ ಎದುರಿಗಿದೆ. ಸೊ ಎದುರಿಸೋಕೆ ರೆಡಿ ಇದ್ದೀನಿ. ಸೊ ಸೀರಿಯಸ್ ಟಾಪಿಕ್ಸ್ ಒಂದಿಷ್ಟು ಮಾತಾಡೋಕ್ಕಿದೆ, ಅದಕ್ಕೂ ಮುಂಚೆ ಒಂದಿಷ್ಟು ಲೈಟ್ ಟಾಪಿಕ್ಸ್ನ ನಾನು ತೊಗೊಂಡ್ಬಂದಿದ್ದೀನಿ. ಏನಪ್ಪ ಅಂತಂದರೆ, ಈಗ ಆ್ಯಂಕರ್ಸ್ಗಳು ನಾವು ಆನ್ ಸ್ಕ್ರೀನ್ ಬರ್ತೀವಿ, ಆಬ್ವಿಯಸ್ಲಿ ನಮ್ಮ ಫೇಸ್ ನೋಡಿರ್ತಾರೆ, ಗುರುತಿಸ್ತಾರೆ, ಇವ್ರು ಹಿಂಗೆ ಕೆಲಸ ಮಾಡ್ತಾರೆ ಅಂತ ಆ್ಯಂಕರ್ಸ್ಗಳಿಗೆ ಹೇಳ್ತಾರೆ. ಬಟ್ ಕ್ಯಾಮ್ರಾ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡಿನೂ ಕೂಡ ಅದೇ ಥರ ಒಂದು ಹೆಸರು ಮಾಡೋದು ಅಂತಂದರೆ ಅದು ಅಷ್ಟು ಸುಲಭದಲ್ಲ. ಬಿಕಾಸ್ ನೀವಂತ ಹೇಳ್ತಾ ಇಲ್ಲ, ನಾನು ಎಷ್ಟೊಂದು ಜನ ಕೇಳಿದೆ. ಇವಾಗ ನಮ್ಮ ಕ್ಯಾಮ್ರಾ ಪರ್ಸನು ಅದೇ ಅಂದರು, ಮೇಡಮ್ ಶೋಭಾ ಮೇಡಮ್ ಅಂತ ನಮಗೆ ಗೊತ್ತು, ನಮ್ಮೆಲ್ಲರೂ ರಿಪೋರ್ಟರ್ಸ್ ಹೇಳ್ತಿರ್ತಾರೆ ಅಂತಂದು. ಸೊ ಆ ಒಂದು ಹೆಸರನ್ನ ಆಫ್ ಕ್ಯಾಮ್ರಾದಲ್ಲಿ ಕೆಲಸ ಮಾಡಿದ್ರು ಕೂಡ ಹೆಸರು ಉಳಿಸ್ಕೊಳ್ಳೋದು, ಹೆಸರನ್ನ ಪಡ್ಕೊಳ್ಳೋದು ಎಷ್ಟು ಒಳ್ಳೇದು ಅನ್ಸುತ್ತೆ. ಒಂದು ನೀವು ಕೇಳಲ್ಪಟ್ಟಾಗ ನಿಮ್ಮ ಹೆಸರನ್ನ ಬೇರೆಯವ್ರ ಬಾಯಿಂದ ಈ ಥರ ಕೇಳ್ಬಿಟ್ಟಾಗ. ನಾನು ಸುವರ್ಣ ನ್ಯೂಸಿಗೆ ಬಂದಾಗ ಆಗಷ್ಟೇ 24x7 ಚಾನಲ್ಗಳು ಬರ್ತಾ ಇದ್ದ ಕಾಲ. ನಮ್ಮದೇ 2ನೇ ಚಾನಲ್ಲು 24x7 ಸುವರ್ಣ ನ್ಯೂಸು. ಸೊ ಆಗ
ಇದ್ದಿದ್ದೆ ಉದಯ ಟಿವಿ ಈ ಟಿವಿ ಹೆಂಗೆ ಅಂದರೆ 1 ಅವರ್ಗೆ 5 ನಿಮಿಷ ಬುಲೆಟಿನ್, ಆಮೇಲೆ ಒಂದು 3 ಬುಲೆಟಿನ್ ಇತ್ತು, ಅರ್ಧ ಗಂಟೆ ಬುಲೆಟಿನ್ಸ್ ಥರ ಇತ್ತು. ಯಾರಿಗೂ 24 ಗಂಟೆ ನ್ಯೂಸ್ ಕೊಡಬೇಕು ಕೊಡ್ತಾರೆ ಅನ್ನೋ ಕಲ್ಪನೆನೇ ಇರಲಿಲ್ಲ. ಕರ್ನಾಟಕದಲ್ಲಿ ಆವಾಗಷ್ಟೇ ಶುರುವಾಗಿತ್ತು. ಸೊ 2007ನಲ್ಲಿ ನಾನು ಸುವರ್ಣ ನ್ಯೂಸಿಗೆ ಸೇರಿದಾಗ ನಮ್ಮದು ಹಾಗೆ ಇತ್ತು, ಎಂಟರ್ಟೈನ್ಮೆಂಟ್ ಪ್ಲಸ್ ನ್ಯೂಸ್ ಇತ್ತು. 5 ಮಿನಿಟ್ಸ್ ಬುಲೆಟಿನ್, ಎವ್ರಿ 1 ಅವರ್ 5 ಮಿನಿಟ್ಸ್ ಬುಲೆಟಿನ್, ಆಮೇಲೆ ಅರ್ಧ ಗಂಟೆ, ದಿನಕ್ಕೆ 3 ತಾಸು 3 ಬುಲೆಟಿನ್ ಮಾಡ್ತಿದ್ವಿ. ಆಮೇಲೆ 2008ಅಲ್ಲಿ ನಮ್ಮದು 24x7 ಚಾನಲ್ ಆಯಿತು. ಏಕ್ದಮ್ ನಾವು ಅದೊಂದು ಪರಿವರ್ತನೆಯ ದಿನಗಳು, ಪರಿವರ್ತನೆ ಘಟ್ಟ. ಹಾಗಾದ್ರೆ 24 ಗಂಟೆ ಹೆಂಗೆ ನ್ಯೂಸ್ ಕೊಡೋದು, 24 ಗಂಟೆ ಯಾವ ಥರ ನ್ಯೂಸ್ ಕೊಡೋದು, ಏನು ಡೆವಲಪ್ಮೆಂಟ್ ನಡೆಯುತ್ತೆ, ಪೊಲಿಟಿಕಲ್ಲ, ಸಿಟಿ ಬೇಸ್ಡಾ ಅಥವಾ ಜಿಲ್ಲೆಗಳಲ್ಲ, ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ನಾನು ಆವಾಗ ಇನ್ಪುಟ್ಟಲ್ಲಿದ್ದೆ. ಸೊ ನಾನೇ ಫಸ್ಟ್ ಇನ್ಪುಟ್ಟಲ್ಲಿ ಒಬ್ಬ ಹೆಣ್ಮಗಳಿದ್ದಿದ್ದು, ಆ ಇಡೀ ಟೀಮ್ನ ಲೀಡ್ ಮಾಡೋದು ತುಂಬ ಚಾಲೆಂಜಿಂಗ್. ಅಂದರೆ ನೀವು ನೋಡ್ತಿರೋ ಇನ್ಪುಟ್ ಕೆಲಸನೇ ಬೇರೆ, ನನ್ನ ಕಾಲದಲ್ಲಿ ಇದ್ದ ಇನ್ಪುಟ್ ಬೇರೆ. ಇಬ್ರು ಇರ್ತಿದ್ವಿ, 2 ಶಿಫ್ಟ್, ಮಾರ್ನಿಂಗ್ ಶಿಫ್ಟ್ ಒಂದು, ಮಧ್ಯಾಹ್ನ ಶಿಫ್ಟ್ ಒಂದು. ನೀವು ಹೆಂಗೆ ಇನ್ಪುಟ್ ಅಂದರೆ ರಿಪೋರ್ಟ್ರು, ಕ್ಯಾಮ್ರಾಮನ್ನು, ಗಾಡಿ ಡ್ರೈವರು ಎಲ್ಲರನ್ನೂ ಕೋಆರ್ಡಿನೇಟ್ ಮಾಡಬೇಕಿತ್ತು. ಯಾಕಂದರೆ ಕ್ಯಾಮ್ರಾಮನ್ನು ತುಂಬ ಇಂಪಾರ್ಟೆಂಟು. ಅವಾಗ ಕ್ಯಾಸೆಟ್ ಇರ್ತಾ ಇತ್ತು, ವಾಟ್ಸಪ್ ಇಲ್ಲದ ಯುಗ, ಮೊಬೈಲ್ ಇದ್ದು ವಾಟ್ಸಪ್ ಇಲ್ಲ. ಇವಾಗೆಲ್ಲ ವಾಟ್ಸಪ್ಪಲ್ಲಿ ಬರುತ್ತೆ, ವಿತ್ ವಿಜುವಲ್ಸ್ ಬರುತ್ತೆ, ವಿಡಿಯೋಗಳು ಬರುತ್ತೆ, ಬ್ರೇಕಿಂಗ್ ಬರುತ್ತೆ, ಇಡೀ ಸ್ಕ್ರಿಪ್ಟ್ ಬರುತ್ತೆ. ಆವಾಗ ಏನೂ ಬರ್ತಿರ್ಲಿಲ್ಲ, ವಾಟ್ಸಪ್ಪೇ ಇರಲಿಲ್ವಲ್ಲ. ಸೊ ಆ ಟೈಮಲ್ಲಿ ಸ್ಪರ್ಧೆಗೆ ಬಿದ್ದುಬಿಟ್ಟಿದ್ವಿ. ಅಂದರೆ ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕಿತ್ತಲ್ಲ, 24 ಅವರ್ಸ್ ಚಾನಲ್ ಇನ್ನೊಂದು ಚಾನಲ್ಗೆ ಪೈಪೋಟಿ ಕೊಡಬೇಕಿತ್ತು. ಸೊ ಅದು ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಮೊದಲೇ ನಾನು ಸ್ವಲ್ಪ ತುಂಬ ಸ್ಪೀಡ್, ಏನೇ ಆದ್ರೂ ಫಾಸ್ಟಾಗಿ ಮಾಡಿಬಿಡ್ಬೇಕು, ಪಟಪಟ ಮಾಡಿಬಿಡ್ಬೇಕು. ನನ್ನ ಸ್ಪೀಡ್ಗೆ ಹೊಂದ್ಕೊಳ್ಳೋದು ತುಂಬ ಕಷ್ಟಪಡ್ತಾಯಿದ್ರು ಹುಡುಗರು. ಸೊ ಆ ಹುಡುಗರನ್ನ ಸ್ಪೀಡು, ರಿಪೋರ್ಟರ್ನ ಸ್ಪೀಡು, ಕ್ಯಾಮ್ರಾಮನ್ನ ಸ್ಪೀಡು, ಡ್ರೈವರ್ನ ಸ್ಪೀಡು, ಬೇಗ ಹೋಗು. ಅವ್ನು ನಾನು ಡೈರೆಕ್ಟ್ ಡ್ರೈವರಿಗೆ ಫೋನ್ ಮಾಡ್ತಿದ್ದೆ, ಎಲ್ಲಿದೆಯಾ, ಹೋದ್ಯಾ, ಸ್ಪಾಟಿಗೆ ರೀಚ್ ಆದ್ಯಾ ಅಂತ. ಅವನೂ ಸ್ಪೀಡ್, ಅಂದರೆ ಇದೊಂಥರ ರಿಲೇ, ನಾನು ಹಿಂಗೆ ಕೊಟ್ಕೊಂಡು ಹೋಗ್ತೀನಲ್ಲ ಹಾಗೆ. ಸೊ ನಾನು ಎಷ್ಟು ಸ್ಪೀಡ್ ಇದ್ರೆ ನೀನು ಸ್ಪೀಡ್ ಓಡೋಕ್ಕಾಗುತ್ತೆ, ಇನ್ನೊಬ್ಬನು ಓಡೋಕ್ಕಾಗ್ತಾನೆ. ನಾನೇ ಸ್ಲೋ ಆಗಿಬಿಟ್ರೆ. ಸೊ ನಾನು ಯಾವತ್ತೂ ಯಾರನ್ನೂ ಸ್ಲೋ ಮಾಡಕ್ ಬಿಡ್ಲೇ ಇಲ್ಲ, ತುಂಬಾ ಸ್ಪೀಡ್ ಮಾಡ್ತಿದ್ದೆ. ಹಾಗಾಗಿ ಎಲ್ರಿಗೂ ಆಮೇಲೆ ಸ್ವಲ್ಪ ಜೋರ್ ಮಾಡ್ಬಿಡ್ತಿದ್ದೆ, ಇನ್ನೂ ಹೋಗಿಲ್ವಾ, ಇನ್ನೂ ರೀಚ್ ಆಗಿಲ್ವಾ, ಎಷ್ಟೊತ್ತಾಯ್ತು, ನಾವೇ ಫಸ್ಟ್ ಇರಬೇಕು, ನಾವೇ ಫಾಸ್ಟ್ ನಮ್ಮಲ್ಲೇ ಇವೆಲ್ಲ ನಾವೇ ಶುರು ಮಾಡಿದ್ದು ಫಸ್ಟ್. ಸುವರ್ಣ ನ್ಯೂಸೇ ಶುರು ಮಾಡಿದ್ದು ಇದನ್ನೆಲ್ಲ. ಹಾಗೆ ನೀನು ಹೋಗಿ, ನೀನು ಫಸ್ಟಲ್ಲಿ ಇರಬೇಕು, ನೀನು ಸ್ಪಾಟಲ್ಲಿ ಇರಬೇಕು, ನಮಗೆ ಫಸ್ಟ್ ಬೈಟ್ಸ್ ಇರಬೇಕು, ನೀನು ಫಸ್ಟ್ ಚಿಚಾಟ್ ಮಾಡಬೇಕು, ಎಲ್ಲ ನಮ್ಮದು ನಾವು ಮೊದಲು ಅನ್ನೋದನ್ನು ಅವರಿಗೆ ಒಂಥರ ಇಂಜೆಕ್ಟ್ ಮಾಡಿಬಿಟ್ಟಿದ್ದೆ ನಾನು. ಸೊ ಹಾಗಾಗಿ ಅವರು ಫಸ್ಟ್ ತುಂಬ ನನ್ನ ಬಗ್ಗೆ ಬೇಜಾರು ಮಾಡಪ್ಪ, ತುಂಬ ನಮ್ಮನ್ನು ಹಿಂಸೆ ಕಾಟ ಕೊಡ್ತಾರಪ್ಪ ಅನ್ನೋದು ಸ್ಟಾರ್ಟಿಂಗ್ ಅವ್ರಿಗೆ ನನ್ನ ಬಗ್ಗೆ ಬೇಜಾರು ಆಗ್ತಿದ್ದು. ಯಾವಾಗ ನಾವು ಸಕ್ಸಸ್ ನೋಡೋಕೆ ಶುರು ಮಾಡಿದ್ವಿ, ಸುವರ್ಣದಲ್ಲಿ ಫಸ್ಟ್ ಬಂತು, ನೀನು ಫಸ್ಟ್ ಮಾಡಿಬಿಟ್ಯಾ, ನಾನು ಕಾಣಿಸ್ತಿರ್ಲಿಲ್ಲ ಜನರಿಗೆ, ಅವ್ನು ಕಾಣಿಸ್ತಿದ್ದ ರಿಪೋರ್ಟ್ರು. ಅವನಿಗೆ ಯಾವಾಗ ಜನರು ನೀನು ಟಿ ವಿಲಿ ನೋಡಿದೆ, ನೀನೇ ಫಸ್ಟ್ ಮಾಡಿದೆ, ನೀನೇ ಫಸ್ಟ್ ಕೊಟ್ಟಿದ್ದು, ನೀನೇ ಫಸ್ಟ್ ಚಿಚಾಟ್ ಮಾಡಿದ್ದು ಅಂದಾಗ ಅವನಿಗೊಂಥರ ಖುಷಿ ಆಗೋಕ್ಕೆ ಶುರು ಆಯಿತು. ಕ್ಯಾಮ್ರಾಮನ್ ಖುಷಿ ಆಗೋಕ್ಕೆ ಶುರು ಆಯಿತು, ಯಾಕಂದರೆ ರಿಪೋರ್ಟರ್ ಕ್ಯಾಮ್ರಾಮನ್ ಹೆಸರು ಹೇಳ್ತಿದ್ದ. ಸೊ ಕ್ಯಾಮ್ರಾಮನ್ನು ಖುಷಿ ಆಗೋಕ್ಕೆ ಶುರು ಆಯಿತು, ಡ್ರೈವರಿಗೆ ಖುಷಿ ಆಗೋಕ್ಕೆ ಹೋಯ್ತು. ಅವ್ರಿಗೆಲ್ಲ ಒಂಥರ ತೃಪ್ತಿ, ನಾವು ಫಸ್ಟ್ ಮಾಡಿದ್ವಪ್ಪ, ನಮ್ಮಲ್ಲಿ ಫಸ್ಟ್ ಬಂತಪ್ಪ ಅನ್ನೋದು. ಹಾಗಾಗಿ ದೇ ಸ್ಟಾರ್ಟೆಡ್ ನನ್ನನ್ನು ರೆಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮೇಡಮ್ ಸಖತ್ ಕೆಲಸ ತೆಗಿತಾರೆ, ಮೇಡಮ್ ಎಷ್ಟೇ ಇದು ಮಾಡಿದ್ರು ಬೈದ್ರೂ ಆ ಕ್ರೆಡಿಟ್ ಅವ್ರಿಗೆ ಸಿಗ್ತಾಯಿತ್ತು, ನನಗೆ ಸಿಗ್ತಿರ್ಲಿಲ್ಲ ಅಲ್ವಾ. ಅವ್ರನ್ನ ಆ ಕ್ರೆಡಿಟ್ನ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರು ಎಂಜಾಯ್ ಮಾಡ್ತಾ ಮಾಡ್ತಾ ನನ್ನನ್ನು ಮೆಚ್ಚೋಕ್ಕೆ ಶುರು ಮಾಡಿದರು. ಸೊ ಹಂಗಾಗಿ ನಾನು ಎಲ್ಲ ಚಾನಲ್ಗಳಲ್ಲೂ ಮೇಡಮ್ ಇದ್ದಾರಾ, ಮೇಡಮ್ ಇದ್ದಾರಲ್ಲ, ಮೇಡಮ್ ನಿಮ್ಗೆ ಫಾಸ್ಟ್ ಕೊಡ್ತೀರಲ್ವ ನೀವು, ಅವರು ಹೇಳೋದನ್ನ ನಾನು ಪಟ್ ಅಂತ ಗ್ರಾಸ್ ಮಾಡ್ಕೋತಿದ್ದೆ. ಅವನೇನೋ 2 ಪಾಯಿಂಟ್ ಕೊಟ್ಟರೆ ಅದನ್ನ ನಾನು ತಗೊಂಡು ಇಮಿಡಿಯೇಟ್ ಬ್ರೇಕಿಂಗ್ ಆಗ್ತಾಯಿದ್ದೆ. ಸೊ ಅವನಿಗೆ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂತಾರೆ, ಅಥವಾ ಬೇರೆ ಆ್ಯಂಗಲ್ ಕೊಡ್ತಿದ್ದೆ. ಅವನಿಗೆ ಕ್ವಶನ್ ಹೇಳ್ಕೊಡ್ತಿದ್ದೆ, ಈ ಕ್ವಶನ್ಸ್ ಕೇಳು ಅಂತ. ಯಾಕಂದರೆ ಅವನು ಇಲ್ಲ ಮಂಡ್ಯದಲ್ಲೋ ತುಮಕೂರಲ್ಲೋ ಬಿಜಾಪುರದಲ್ಲೋ ಇನ್ನೊಂದೇನೋ ಡೆವಲಪ್ಮೆಂಟ್ ಆಗಿರುತ್ತೆ, ಇವನಿಗೆ ಗೊತ್ತಿರಲಿಲ್ಲ. ನಾನು ಅದನ್ನು ಅವನಿಗೆ ಸಿಂಕ್ ಮಾಡ್ತಿದ್ದೆ, ನೋಡು ಅಲ್ಲೇನೋ ಆಗಿದೆ, ಅಲ್ಲ ಮಿನಿಸ್ಟರ್ ಮಾತಾಡಿದ್ದಾರೆ, ಇಲ್ಲಿ ನೀನು CM ರಿಯಾಕ್ಷನ್ ಕೇಳೋ ಅಂತ ನಾನು ಅವನಿಗೆ ಆ ಸ್ಟೋರಿ ಡೆವಲಪ್ ಮಾಡಿಕೊಡ್ತಿದ್ದೆ. ಅವನು ಕೇಳೋಕ್ಕೆ ಶುರು ಮಾಡ್ತಿದ್ದ, ಅವನಿಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ತಾಯಿತ್ತು. ಆವಾಗ ಅವನ ಗ್ರೂಪಲ್ಲಿ, ರಿಪೋರ್ಟರ್ಸ್ ಗ್ರೂಪಲ್ಲಿ, ಇವನೇನು ಇಷ್ಟು ಚೆನ್ನಾಗಿ ಕೇಳ್ತಾನೆ ಅಂದರೆ ಮೇಡಮ್ ಹೇಳ್ಕೊಡ್ತಾರೆ, ಮೇಡಮ್ ನನಗೆ ಇಲ್ಲಿ ಮಾಡ್ತಾರೆ. ಹಾಗಾಗಿ ನಾನು ಎಲ್ಲ ಟೆಲಿವಿಷನ್ಗಳಲ್ಲೂ ಎಲ್ಲರೂ ನನ್ನನ್ನು ತುಂಬ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನಾನು ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗಿದ್ದು, ನನ್ನ ಸ್ಪೀಡಿಗೆ ಅವರೂ ಸ್ಪೀಡ್ ಮಾಡಿದ್ದು. ಸೊ ನನ್ನ ಎಲ್ಲರೂ
ನನ್ನ ಬಗ್ಗೆ ಮಾತಾಡೋ ಥರ ಆಯಿತು ಅಂತ ಅನಿಸುತ್ತೆ. ಇದೆಲ್ಲದರ ನಡುವೆ ನಿಮಗೆ ಹೇಳ್ತಾರೆ ಲೇಡಿ ಸಿಂಗಮು, ಲೇಡಿ ಡಾನು ಅಂತೆಲ್ಲ ಹೇಳ್ತಾರೆ. ಆಮೇಲೆ ನಾನು ಒಂದಿಷ್ಟು ಜನನ ಕೇಳಿದೆ, ನಿಮ್ದು ಇಂಟರ್ವ್ಯೂ ಅಂದ ತಕ್ಷಣ ಒಂದಿಷ್ಟು ಜನನ ಕೇಳಿದೆ ಶೋಭಾ ಮ್ಯಾಮ್ ಬಗ್ಗೆ ಸ್ವಲ್ಪ ಹೇಳಿ ಅಂತಂದು. ಅವ್ರು ಹೇಳಿದ್ರು, ಅಯ್ಯಪ್ಪ ಶೋಭಾ ಮ್ಯಾಮ್ ಏನಾದರೂ ಡೆವಲಪ್ಮೆಂಟ್ ಬಂದರೆ ಮುಗ್ದೇ ಹೋಯ್ತು, ಅವ್ರನ್ನ ಫೇಸ್ ಮಾಡೋದಕ್ಕಾಗಲ್ಲ, ನಾನಂದ್ರೆ ಅವ್ರು ಹಿಂದೆ ಮುಂದೆ ಹೋಗ್ಬಿಡ್ತಾ ಇದ್ದೆ ಅಂತ ಕೆಲವೊಬ್ರು ಹೇಳ್ತಾ ಇದ್ರು. ಅದಾದಮೇಲೆ ತಪ್ಪು ಮಾಡಿದ್ರೆ ಮುಗೀತು, ಪಕ್ಕ ಬೈಸ್ಕೊಳ್ಳೋದು, ಡೆಸ್ಕಲ್ಲಿ ಯಾರಿದ್ದಾರೆ ಯಾರಿಲ್ಲ ನೋಡಲ್ಲ, ಪಕ್ಕ ಬೈಸ್ಕೊತೀನಿ ಅಂತ ಹೇಳ್ತಾ ಇದ್ದವರು. ಅದ್ರ ಜೊತೆಗೆ ಹೇಳಿರೋದು ಶೋಭಾ ಮ್ಯಾಮ್ ಎಷ್ಟೇ ಸ್ಪೀಡ್ ಇದ್ರು, ಎಷ್ಟೇ ನಮಗೆ ಬೈದ್ರು ಕೂಡ ತುಂಬ ಒಳ್ಳೆಯವರು, ಕೆಲಸ ಕಲಿಬೇಕಂತಂದ್ರೆ ಅವ್ರ ಕೈಯ ಕೆಲಸ ಕಲಿಬೇಕು ಅಂತ ಹೇಳ್ತಾ ಇದ್ದಿದ್ದು. ಸೊ ಇಷ್ಟು ನಿಮ್ಮ ಬಗ್ಗೆ ಒಪಿನಿಯನ್ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀವಿ? ಅಂದರೆ ನಾನು ಯಾವತ್ತೂ ಬೈಯೋದು ಅಂದರೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರಿವಿತ್ತು. ಅಂದರೆ ನಾನು ಮಾಡ್ತಿರೋದು ಒಂದೇ ಕೆಲಸ, ನಾವೆಲ್ಲರೂ ಸೇರಿ ಮಾಡೋದು ಕೆಲಸ. ಆಮೇಲೆ ಒಂದು ಚೆನ್ನಾಗಿ ಅರ್ಥ ಮಾಡಿಸ್ತಿದ್ದೆ, ನೋಡಿ ಈ ಸ್ಟೋರಿ ಕ್ಲಿಕ್ ಆದರೆ ನಿನಗೆ ಹೆಸರು ಬರುತ್ತೆ, ನನಗೆ ಬರಲ್ಲ. ನಾನು ಆಫ್ ಸ್ಕ್ರೀನ್ ಹಿಂದೆ ಇದ್ದೀನಿ, ನೀನು ಸ್ಕ್ರೀನ್ ಮೇಲೆ ಬರ್ತೀಯಾ, ನಿನಗೆ ಅದರ ಕ್ರೆಡಿಟ್ ಸಿಗುತ್ತೆ, ನನಗೇನೂ ಸಿಗಲ್ಲ. ಸೊ ನೀವು ಜಾಸ್ತಿ ಬನ್ನಿ ಸ್ಕ್ರೀನಿಗೆ. ಏನೋ ದೊಡ್ಡ ಡೆವಲಪ್ಮೆಂಟ್ ಆದಾಗ ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ಒಬ್ಬರು ಸುಮ್ಮನೆ ಕೂತಿದ್ರು ನಾನು ಬಿಡಲ್ಲ, ಏನಾದರೂ ಕೊಡಬೇಕು. ಈಗೇನೋ ಒಂದು ಯುದ್ಧ ಆಯಿತು ಅಂದರೆ ಒಬ್ಬ ಅದರ ರಿಸರ್ಚ್ ಮಾಡಬೇಕು, ಹಿಂದೆ ಎಷ್ಟು ಯುದ್ಧಗಳಾಗಿತ್ತು, ಆ ಥರ ಎಲ್ಲರನ್ನೂ ನಾನು ಇನ್ವಾಲ್ವ್ ಮಾಡ್ತೀನಿ. ಎಲ್ಲರೂ ನನ್ನ ಸ್ಪೀಡಿಗೆ, ನೀನು ವಿಜುವಲ್ ಮಾಡಿಸ್ತಾ ಇದೆಯಾ, ವಿಜುವಲ್ ಕಟ್ ಮಾಡ್ತೀಯಾ, ಹಳೆ ವಿಜುವಲ್ ಸಾಕು, ಗ್ರಾಫಿಕ್ಸ್ ಮಾಡಿಸಿ ಹೋಗು, ಬೇರೆ ಥರ ಯೋಚನೆ ಮಾಡಬೇಕು. ಗಾಬರಿ ಆಗಿಬಿಡ್ತಾರೆ. ಅವಾಗ ನಾನು ಅವರಿಗೆ ಕರೆಕ್ಟ್ ಡೈರೆಕ್ಷನ್ ಕೊಡಬೇಕಲ್ವಾ. ಸೊ ನಾನು ಕರೆಕ್ಟ್ ಅವ್ರಿಗೆ ಕೆಲಸನ ಹಂಚ್ತಿದ್ದೆ. ನೀನು ಗ್ರಾಫಿಕ್ಸ್ ಮಾಡಿಸು, ನೀನು ವಿಜುವಲ್ ಕಟ್ಸ್ ಮಾಡಿಸು, ನೀನೇನೋ ಪ್ಯಾಕೇಜ್ ಬರೀ, ನೀನು ಪಾಯಿಂಟ್ಸ್ ಕೊಡು, ಆ್ಯಂಕರಿಗೆ ಬೇಕಲ್ಲ, ನೀನು ಹಳೇದನ್ನೆಲ್ಲ ತೆಗಿ, ರೀಕಾಲ್ ಮಾಡು, ಹಿಸ್ಟ್ರಿ ತೆಗಿ, ಎಲ್ಲರಿಗೂ ಕೆಲಸ ಹಂಚ್ತಿದ್ದೆ. ಯಾರೂ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅವ್ರಿಗೂ ಚಾಲೆಂಜಿಂಗ್ ಅನ್ಸೋದು. ಇಡೀ ಒಂದು ಹೆಂಗೆ ಅಂದರೆ ಅಲ್ಲಿ ಯುದ್ಧ ಆಗ್ತಿದೆ ಅಂದರೆ ಇದು ನಮ್ಮ ಡೆಸ್ಕ್ ಯುದ್ಧ ಭೂಮಿ ಥರ ಫೈರಿಂಗ್ ಇರಬೇಕು. ಮೀನ್ಸ್ ನೀವು ಸಾಫ್ಟಾಗಿ ಹಾಗೆಲ್ಲ ಕೆಲಸ ಆಗಲ್ಲ. ಅದು ಇಲ್ಲಾಂದರೆ ನಿಮಗೆ ಫೈರ್ ಬರಲಿಲ್ಲ ಅಂದರೆ ನೀವು ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಇಡೀ ಚಾನಲ್ ಇಲ್ಲೇ ಯುದ್ಧ ಆಗ್ತಾ ಇದೆಯೇನೋ ಅನ್ನೋ ಥರ, ಬ್ರೇಕಿಂಗ್ ಆಗ್ತಿದೆಯಾ, ಅವ್ನಿಗೆ ಗ್ರಾಫಿಕ್ಸ್ ಮಾಡಿಸಿದ್ಯಾ, ಆ ವಿಜುವಲ್ ಮಾಡಿಸ್ತೀಯಾ, ಆ ಫ್ಲೈಟ್ ಹೋಗೋ ಥರ ಹಿಂಗೆ ಮಾಡಿಸು, ಇದು ಹಿಂಗೆ ಮಾಡಿಸು, ಈ ಥರ. ಆಮೇಲೆ ಈ ಎಕ್ಸಾಂಪಲ್ ಪುನೀತ್ ತೀರೋದಾಗ ನಾವು ಅವ್ರ ಸಿನಿಮಾಗಳದ್ದು ಹಳೆಯದು ತೆಗಿಬೇಕು, ಅವ್ರ ಫೋಟೋಗಳನ್ನ ಚೆಂದ ಮಾಡಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಸೈಡಲ್ಲಿ ಅವ್ರ ಫೋಟೋಗಳೆಲ್ಲ ಹಾಕಬೇಕು. ಒಬ್ಬ ಫೋಟೋ ತೆಗಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗಿ, ಕಲರ್ ತೆಗಿ, ಫ್ಯಾಮಿಲಿ ಜೊತೆ ಇರೋ ಫೋಟೋ ನೋಡಿ. ಎಲ್ರಿಗೂ ಕೆಲಸ ಹಂಚೋದಿದೆಯಲ್ಲ, ನನ್ನ ಸ್ಪೀಡಿಗೆ ಅವ್ರನ್ನೂ ಕೆಲಸ ಹಂಚಿ ಅವ್ರನ್ನೂ ಕೆಲಸ ಮಾಡಿಸ್ತಾ ಇದ್ದೆ ನಾನು. ಒಬ್ಬರನ್ನೂ ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ, ಯಾರು ಕೂತ್ಕೊಳ್ಳೋಕೆ ಕೂಡ್ದು. ಯಾಕಂದರೆ ಟೆಲಿವಿಷನ್ ವರ್ಕ್ ಆಗೋದೇ ಹಂಗೆ, ಇಟ್ಸ್ ಅ ಟೀಮ್ ವರ್ಕ್. ಒಬ್ಬ ಸ್ಲೋ ಆದ್ರೂ ನಾನೇನೋ ಅನ್ಕೋತಾ ಇರ್ತೀನಲ್ಲ, ಸ್ಕ್ರೀನ್ ಇಷ್ಟು ಚೆನ್ನಾಗಿ ಬರಬೇಕು, ನಾನು ಬರೋಕ್ಕೆ ಸಾಧ್ಯ ಇಲ್ಲ. ನನಗೆ ಸ್ಕ್ರೀನ್ ಯಾವಾಗಲೂ ವೈಬ್ರೆಂಟ್ ಆಗಿರಬೇಕು. ನಾನು ಹೆಂಗೆ ವೈಬ್ರೆಂಟು ಅಗ್ರೆಸಿವ್ ಇರ್ತದೆ ಹಂಗೆ ಅಗ್ರೆಸಿವ್ ಇರಬೇಕು. ಆ್ಯಂಕರು ಅದೇ ಅಗ್ರೆಸಿವಲ್ಲಿ ಓದಬೇಕು. ನಾನು ತುಂಬ ಅದನ್ನು ಪ್ರತಿಯೊಬ್ಬರನ್ನು ಆ್ಯಂಕರ್ನೂ ಗಮನಿಸ್ತಿರ್ತೀನಿ, ಇಲ್ಲಿ ಬ್ರೇಕಿಂಗ್ ಹಾಕೋನ್ನು ಗಮನಿಸ್ತಿರ್ತೀನಿ. ನಾನು ಅಟ್ ಎ ಟೈಮ್ 4-5 ಥರ ಕೆಲಸ ಮಾಡ್ತಾ ಇರ್ತೀನಿ. ಅವರನ್ನು ಹಂಗೆ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಕೆಲವರು ಪಾಪ ನನ್ನ ನಿರೀಕ್ಷೆ ರೀಚ್ ಆಗಿ ಬಿಡಲ್ಲ, ಬೈತೀನಿ. ಸ್ಕ್ರಿಪ್ಟ್ ನಾನು ಅಂದ್ಕೊಂಡಾಗ ಬಂದಿಲ್ಲ ಅಂದರೆ ಬೈತೀನಿ. ಆಮೇಲೆ ಹೇಳ್ಕೊಡ್ತೀನಿ, ಇದಲ್ಲ ನೀನು ನೋಡು, ಇದನ್ನು ಮೇಲ್ ಮಾಡ್ಬೋದಿತ್ತು, ಈ ಪಾಯಿಂಟನ್ನು ನೀನು ಮೇಲ್ ಮಾಡಿರ್ಬೋದು, ನೀನು 3ನೇ ಲೈನ್ ಮಾಡಿದ್ಯಾ, ಫಸ್ಟ್ ಲೈನ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ. ಅಂದರೆ ಆಮೇಲೆ ಅವನ ತಪ್ಪನ್ನು ಮಾತ್ರ ಹೇಳಲ್ಲ ನಾನು, ಸರಿ ಯಾವುದು ಅಂತ ಹೇಳ್ತೀನಿ. ಅದನ್ನು ತಿದ್ಕೊಳ್ಳೋದು ಹೇಗೆ ಅಂತ. ಇಲ್ಲಿ ನೀನು ತಪ್ಪು ಮಾಡಿಬಿಟ್ಟೆ ಅಂದರೆ ಅವ್ನಿಗೆ ಯಾವ್ದು ತಪ್ಪು ಅಂತ ಗೊತ್ತಾಗಲ್ಲ ಅಲ್ವಾ. ಸೊ ಯಾವ್ದು ತಪ್ಪು ಅನ್ನೋದನ್ನ ನಾನು ಅಂಡರ್ಲೈನ್ ಮಾಡಿ ಯಾವ ಸರಿ ಅಂತ ಹೇಳಿದಾಗ ಅವನಿಗೆ ಹೌದು ಕರೆಕ್ಟ್. ಸೊ ಸುಮ್ಮನೆ ಯಾರೂ ಒಬ್ಬರನ್ನ ಮೆಚ್ಚೋಕ್ಕೆ ಸಾಧ್ಯ ಇಲ್ಲ. ನೀವು ಬರೀ ತಪ್ಪನ್ನೇ ಹೇಳ್ತಾ ಇದ್ರೆ ಅವ್ರು ನಿಮ್ಮನ್ನೇ ಇಷ್ಟಪಡಾರೆ. ಸರಿ ಏನು ಅಂತಾದರೂ ಹೇಳಬೇಕಲ್ಲಮ್ಮ. ಸೊ ನಾನು ಸರಿ ಏನು ಅಂತ ಹೇಳ್ತೀನಿ. ನೀವು ಸರಿ ಹೇಳಿದಾಗ ಅವನಿಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ನಾನೇನು ತಪ್ಪು ಮಾಡಿದ್ದೀನಿ. ಹಾಗಾಗಿ ಅವ್ರು ಯಾರೂ ಬೈಕೊಂಡ್ರು ಮತ್ತೆ ಯಾಕೆ ಮೆಚ್ತಾರೆ ಅಂದರೆ ನಾನು ಸರಿ ಹೇಳ್ಕೊಡ್ತೀನಿ, ಸರಿ ಯಾವುದು ಅಂತ ತೋರಿಸ್ತೀನಿ. ಅದರಿಂದ ಅವ್ರಿಗೇನೆ ಕ್ರೆಡಿಟ್ ಹೋಗೋದಲ್ವಾ. ಅಲ್ಟಿಮೇಟ್ ಅವರೇ ಸ್ಕ್ರೀನಲ್ಲಿ ಬರೋದು. ಆಮೇಲೆ ಅವರೇ ಸ್ಕ್ರೀನಲ್ಲಿ ಬರೋದ್ರಿಂದ ಅವ್ರ ಜವಾಬ್ದಾರಿ ಹೆಚ್ಚಿರುತ್ತೆ. ಸ್ವಲ್ಪನೂ ಅವರು ಮೈ ಮರಿಬಾರ್ದು. ಯಾಕಂದರೆ ಅವರು ಅಲ್ಟಿಮೇಟು ಅವರೇ ಹೆಸರು ಹೇಳ್ತಾರೆ, ಈ ರಿಪೋರ್ಟರ್ ತಪ್ಪು ಕೊಟ್ಬಿಟ್ಟ, ಹೌದು ಅವನಿಗೆ ಹಾಳಾಗುತ್ತಲ್ವ, ಹೆಸರು ಕೆಡುತ್ತೆ. ಆಮೇಲೆ ಅವನೂ ಇಲ್ಲ, ಸುವರ್ಣ ನ್ಯೂಸ್ ಅವ್ರು ತಪ್ಪು ಹೇಳಿದ್ರು, ಇನ್ಯಾರು ಚಾನಲ್ ಹೆಸರು ಹೇಳ್ತಾರೆ, ಪತ್ರಿಕೆ ಹೆಸರು ಹೇಳ್ಬಿಡ್ತಾರೆ. ಸೊ ಆ ಕ್ರೆಡಿಬಿಲಿಟಿ ನಮ್ಮ ಗಮನದಲ್ಲಿರಬೇಕು. ನಮ್ಮ ಚಾನಲಿನ ಕ್ರೆಡಿಬಿಲಿಟಿ ಕಾಪಾಡೋ ಜವಾಬ್ದಾರಿ ನಮ್ಮದೇ ಆಗಿರೋದ್ರಿಂದ ನನಗೆ ಅದ್ರ ಬಗ್ಗೆ ತುಂಬ ಎಚ್ಚರಿಕೆ, ಸದಾ ಎಚ್ಚರಿಕೆ. ನಮ್ಮ ಕ್ರೆಡಿಬಿಲಿಟಿ ಹಾಳಾಗಬಾರ್ದು. ಹಾಗಾಗಿ ಅವ್ರನ್ನೆಲ್ಲ ತುಂಬ ಕಾನ್ಷಿಯಸ್ ಆಗಿ ಎಚ್ಚರಿಸ್ತಾ ಇದ್ದೆ. ಅಫ್ಕೋರ್ಸ್ ಬೈತಿದ್ದೆ, ಬೈದ್ರೇ ಸ್ವಲ್ಪ ನಿಮ್ಮ ತಗೊಳ್ಳೋದಲ್ವಾ. ಸೊ ಹಾಗಾಗಿ ಆಮೇಲೆ ಅವ್ರಿಗೆ ಅದು ಅಭ್ಯಾಸ ಆಗೋಯ್ತು. ಬೈತಾರೆ, ಆಮೇಲೆ ಚೆನ್ನಾಗಿ ಮಾಡಿದೆ ಕಣೋ, ಚೆನ್ನಾಗಿ ಬಂತು ಹಂಗೆ ಹೇಳ್ತಿದ್ದೆ. ಹಂಗಾಗಿ ಅವ್ರಿಗೆಲ್ಲ ನಾನು ಅಭ್ಯಾಸ ಆಗೋಯ್ತು.
ಓಕೆ ಮ್ಯಾಮ್. ಸೊ 18 ವರ್ಷ ಸುವರ್ಣ ನ್ಯೂಸಲ್ಲಿ, ಯಾಕಂದರೆ ಇವತ್ತಿನ ನಾವು ದಿನಗಳಲ್ಲಿ ನೋಡ್ತಾ ಹೋದರೆ 2 ವರ್ಷ 3 ವರ್ಷ ಮ್ಯಾಕ್ಸಿಮಮ್ ಇದ್ರಂದರೆ ಅದೇ ತುಂಬ ವರ್ಷ ಅನ್ನುವಂತಹ ಒಂದಿಷ್ಟು ಮನಸ್ಥಿತಿ ಇದೆ ಇವತ್ತಿನ ಜನ್ರೇಷನ್ನಲ್ಲಿ. ನೀವು 18 ವರ್ಷ ಒಂದು ಸಂಸ್ಥೆಯಲ್ಲಿದ್ದು ಆ ಸಂಸ್ಥೆ ಬೆಳವಣಿಗೆಯಲ್ಲಿ ನಿಮ್ಮ ಪಾತ್ರ ಕೂಡ ತುಂಬ ಇದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಂಸ್ಥೆಯಲ್ಲಿ ಬಂದಮೇಲೆ ನಿಮ್ಮನ್ನು ನೀವು ಹೇಗೆ ಮೋಲ್ಡ್ ಮಾಡ್ಕೊಂಡ್ರಿ ಅಂತ ಈ 18 ವರ್ಷದಲ್ಲಿ? ನಾನೇನು ಮೋಲ್ಡ್ ಮಾಡ್ಕೊಂಡಿಲ್ಲ, ನಾನು ಪಾಡಿ ನಾನು ಕೆಲಸ ಮಾಡ್ತಿದ್ದೆ. ನಾನು ಕೆಲಸ ಮಾಡೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಕೆಲಸ ಮಾಡಬೇಕು, ಕೆಲಸ 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 ಅಷ್ಟೇ. ನನಗೇನು ಕೊಟ್ಟಿದ್ದಾರೆ ಜವಾಬ್ದಾರಿನ ಅದನ್ನ ನಾನು ತುಂಬ ಸಕ್ಸಸ್ಫುಲ್ಲಾಗಿ ಮಾಡಬೇಕು. ನನಗೇನೋ ಒಂದು ಜವಾಬ್ದಾರಿ ಕೊಟ್ಟರೆ ನಾನು 100% ಮಾಡಬೇಕು. 100%. ಅದ್ರಲ್ಲಿ 99.9 ಮಾಡಲ್ಲ ನಾನು. ಅವ್ರು ರೀಚ್ ಆಗ್ತೀನಿ, ಆ ಎಡಿಟರ್ ನಿರೀಕ್ಷೆನ ನಾನು ರೀಚ್ ಆಗೋ ಥರ ಅಥವಾ 1% ಜಾಸ್ತಿನೇ ಮಾಡ್ತೀನಿ. ಹಗಲು ರಾತ್ರಿ ಆದರೂ ಪರವಾಗಿಲ್ಲ. ಏನೇ ಒಂದು ಕೊಟ್ಟರು ನಾನು ಯಾವಾಗಲೂ ಅಷ್ಟೇ, ನಾನು ಏನೇ ಜವಾಬ್ದಾರಿ ಕೊಟ್ಟರು ನಾನು 101 ರೀಚ್ ಆಗಬೇಕು, ಚೆನ್ನಾಗಿ ಮಾಡಬೇಕು. ಅರ್ಧ ಕಡಿಮೆ ಆಯಿತು, ಅಯ್ಯೋ ಆಮೇಲೆ ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳೋಣ, ಇರಲಿ ಬಿಡು, ನನಗೆ ಅದು ಒಗ್ಗೋದೇ ಇಲ್ಲ. ಬಹುಶಃ ಯಾಕೆ ನನಗೆಲ್ರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಶೋಭಾ ಅಂದರೆ ಹಿಂಗೆ ಅಂದರೆ ಅದೇ ಅನಿಸುತ್ತೆ ನನಗೆ. ಆ 100% ಇದೆಯಲ್ಲ, ಚೆನ್ನಾಗಿ ಬರಬೇಕಂದ್ರೆ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಆಗ್ಬೇಕಂದ್ರೆ ಚೆನ್ನಾಗಿ ಆಗಬೇಕು. ಇದು ಮಾಮೂಲಿ ಸುದ್ದಿ, ಇದು ಹಾಗೆಲ್ಲ ಇಲ್ಲ. ಡೆಡಿಕೇಶನ್, ನೀನು 100% ನೀನು ಅದಕ್ಕೆ ನಿನ್ನ ಶ್ರಮ ಹಾಕಲೇಬೇಕು. ಸೊ ಮೋಸ್ಟ್ಲಿ ಆ 18 ವರ್ಷಗಳು, ನಾನು 18 ವರ್ಷನೂ ನಾನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ. ಯಾವತ್ತೂ ನಾನು ಮೈ ಮರ್ತಿಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿಲ್ಲ ಯಾವ ನ್ಯೂಸನ್ನು. ಒಂದು ಕ್ಷಣ ಪರವಾಗಿಲ್ಲ ಬಿಡು, ಇದು ನೀನು ನೆಕ್ಸ್ಟ್ ಬುಲೆಟಿನಿಗೆ ತಗೊಳ್ಳೋಣ ಅಂತ ಅಂದ್ಕೊಂಡ್ರು ನೆಕ್ಸ್ಟ್ ಬುಲೆಟಿನಲ್ಲೇ ಅದಕ್ಕೆ ನ್ಯಾಯ ಕೊಟ್ಟಿರ್ತೀನಿ. ಆಮೇಲೆ ನಾನು ಯಾವ ಬುಲೆಟಿನ್ ಯಾವ ಸ್ಟೋರಿ ತೊಗೊಂಡ್ರು ನಾನು ಯಾಕೆ ತಗೊಂಡೆ, ಈ ಸುದ್ದಿನ ಯಾಕೆ ನಾನು ಹೈಪ್ ಮಾಡಿದೆ ಅಂತ ನಾನು ಪರ್ಫೆಕ್ಟಾಗಿರುತ್ತೆ. ಯಾರೂ ನನ್ನನ್ನು ತಗೊಳ್ಬಾರ್ದಾಗಿತ್ತು, ಈ ಬೇಕಾಗಿಲ್ಲ ಅಂತ ನಾನು ಯಾವತ್ತೂ ಅನ್ನಿಸ್ಕೊಂಡೇ ಇಲ್ಲ. ರಾಂಗ್ ಜಡ್ಜ್ಮೆಂಟ್ ಮಾಡಿಲ್ಲ ನಾನು ಯಾವತ್ತೂ ನನ್ನ ಸ್ಟೋರಿನ. ಬಹುಶಃ ನನ್ನ ಸಕ್ಸಸ್ ಅಲ್ಲ, ನಾನು ಯಾಕೆ 18 ವರ್ಷ ಸುವರ್ಣ ನ್ಯೂಸಲ್ಲಿ ಉಳ್ಕೊಂಡಿದ್ದೆ ಅಂದರೆ ಆ ಜಡ್ಜ್ಮೆಂಟ್ ಎರರ್ ಆಗಿಲ್ಲ ಯಾವತ್ತೂ. ಆಮೇಲೆ ಸಿಕ್ಕಿದ ಸ್ಟೋರಿನ ಪಟ್ ಅಂತ ಬ್ರೇಕ್ ಮಾಡೋದೇ ನನ್ನಿದು. ಫಸ್ಟ್ ಬಂತು ಅಂದರೆ ಫಸ್ಟ್ ನಾನೇ ಹಾಕ್ಬಿಡ್ಬೇಕು, ನಾನೇ ಮಾಡಿಬಿಡ್ಬೇಕು, ನಮ್ಮಲ್ಲಿ ಬಂದ್ಬಿಡ್ಬೇಕು, ನಾವು ಬ್ರೇಕ್ ನಮ್ಮದು ಅನ್ನೋ ಇದು 18 ವರ್ಷನೂ ಕಳ್ಕೊಂಬಂದ್ಬಿಡ್ತು ನನಗೆ. ಬಹುಶಃ ಹಂಗಾಗಿ ನಾನು 18 ವರ್ಷ ಅಲ್ಲೇ ಉಳ್ಕೊಂಡ್ಬಿಟ್ಟೆ ಅನಿಸುತ್ತೆ. ಬೇರೆ ಬೇರೆ ಆಫರ್ಗಳಿತ್ತು, ನಮ್ಮ ಎಡಿಟರ್ಗಳು ಬಿಟ್ಕೊಟ್ಟಿಲ್ಲ, ಬೇಡ ಬೇಡ ಬೇಡ. ಒಂದು 18 ವರ್ಷ ನಿಮಗೆ ನೀವು ಎಷ್ಟೇ ಇದು ಆದ್ರೂ ಕೂಡ ಅದೊಂದು ನಮ್ಮ ಮನೆ ಅನ್ನೋ ಹಂಗೆ ಫೀಲ್ ಬಂದ್ಬಿಡುತ್ತೆ. ನಮ್ಮ ಸಂಸ್ಥೆಯಲ್ಲಿ ನಾವು ಅಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮವರು ಅಂತ ಹೆಂಗೆ ಬಿಟ್ಕೊಟ್ರು ಅಂತ ನಿಮ್ಮನ್ನು? ಕಷ್ಟ ಆಯಿತು ಬಿಟ್ಕೊಡೋಕ್ಕೆ, ಆದರೆ ನಾನು ತುಂಬ ಫರ್ಮ್ ಆಗಿದೆ, ನಾನು ಹೋಗಲೇಬೇಕು, ನನಗೆ ಇದೊಂದು ಚಾಲೆಂಜಿಂಗ್ ಬೇಕಿತ್ತು. ಓಕೆ. ಸೊ ಹಾಗಾಗಿ ನಾನು ಕನ್ವಿನ್ಸ್ ಮಾಡಿದೆ. ಅವರಿಗೂ ಅರ್ಥ ಆಯಿತು, ಹೌದು, ಯಾಕಂದರೆ ಯಾರಿಗೂ ಸಿಗದೇ ಇರೋ ಅವಕಾಶ ಒಬ್ಬ ಪತ್ರಕರ್ತೆಗೆ ಸಿಕ್ಕಿದೆ, ಹೋಗಲಿ ಅನ್ನೋ ಇದಿತ್ತು. ಕಷ್ಟ ಆಯಿತು ಅವ್ರಿಗೂ ಬಿಡೋಕ್ಕೆ. ಯಾಕೆಂದರೆ ನಾನು ಈ ಸುವರ್ಣ ನ್ಯೂಸಿಗೆ ಬಂದಾಗ ಇನ್ನೂ ಕೆಲಸ ನಡೀತಾ ಇತ್ತು, ಮರ ಕೆಲಸ ನಡೀತಾ ಇತ್ತು, ಸ್ಟುಡಿಯೋ ಮಾಡ್ತಾಯಿದ್ರು. ಸೊ ಅಲ್ಲಿಂದ ನಾನು ಸುವರ್ಣ ನ್ಯೂಸ್ ಜೊತೆ ಸ್ಟಾರ್ಟಿಂಗು ಸ್ಟುಡಿಯೋ ಕಟ್ತಾ ಇದ್ರು, ಸಣ್ಣ ಸ್ಟುಡಿಯೋ ಒಂದಿತ್ತು. ಎಲ್ಲ ಬೆಂಗಳೂರು ಯೂನಿವರ್ಸಿಟಿಯಿಂದ ಆಗಷ್ಟೇ ಜರ್ನಲಿಸಮ್ ಮಾಡಿದೆ ಹೆಣ್ಮಕ್ಳೇ ಜಾಸ್ತಿ ಇದ್ರು ಸುವರ್ಣ ನ್ಯೂಸಲ್ಲಿ. ನಾನು ಇಡೀ ಟೀಮಲ್ಲಿ ಒಬ್ಬ ಹುಡುಗ ಇದ್ದ, 6 ಜನ ಹುಡುಗಿರಿದ್ರು. ನಾನು ಅವಾಗ ಬುಲೆಟಿನ್ ಪ್ರೊಡ್ಯೂಸರ್ ಆಗಿ ಬಂದೆ 2007. ಎಷ್ಟೋ ಸಾರಿ ಬುಲೆಟಿನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕಂದ್ರೆ ಅವ್ನು ಮರ ಗೆಲ್ಸ್ದ ಒಂದು ಸೌಂಡ್ ಬರುತ್ತೆ ಅಂತ ನಾವು ಮೂಲೆಯಲ್ಲಿ ಮಲ್ಕೋತಾ ಇದ್ವಿ. ಬೆಳಗ್ಗೆ 4 ಗಂಟೆಗೆ ಬರ್ತಾ ಇದ್ವಿ, ಡ್ರೈ ರನ್ ಮಾಡಬೇಕಿತ್ತು. ಅಂದರೆ ಹೆಂಗೆ ಬುಲೆಟಿನ್ ಕರೆಕ್ಟ್ ಪ್ರಾಕ್ಟೀಸ್ ಮಾಡಬೇಕಲ್ಲ ಬುಲೆಟಿನ್ನ, ಅದಕ್ಕೆ ಬೆಳಗ್ಗೆ 3:30 4 ಗಂಟೆಗೆಲ್ಲ ಬರ್ತಾ ಇದ್ವಿ. ಅಲ್ಲಿ ಮೂಲೆಯಲ್ಲೆಲ್ಲ ಮಲಗಿರ್ತಿದ್ವಿ, ಪೇಂಟ್ ಹೊಡಿತಿದ್ರು, ಆ ಪೇಂಟ್ ವಾಸನೆ, ಆ ಮರಗೆಲ್ಸದ ಸೌಂಡು, ಅದೆಲ್ಲ ಇವತ್ತು ನಡೀತಾ ಇದೆಯೇನೋ ಅನ್ನೋಷ್ಟು ನೆನಪಿದೆ ನನಗೆ. ಆ ಹುಡುಗಿರ ಜೊತೆ ಕೂತ್ಕೊಂಡು, ಏನೂ ಗೊತ್ತಿಲ್ಲ ಪಾಪ, ಜರ್ನಲಿಸಮ್ ಕ್ಲಾಸಿಂದ ಬಂದವರವರೆಲ್ಲ ಹೊಸದಾಗಿ ಡಿಗ್ರಿ ತಗೊಂಡು ಅವ್ರನ್ನೆಲ್ಲ ತಯಾರು ಮಾಡ್ಕೋತಾ, ನಾನು ಅವ್ರ ಜೊತೆ ಬೆಳೀತಾ, ನನಗೂ ನ್ಯೂಸ್ 24 ಅವರ್ಸ್ ಚಾನಲು ಹೊಸದು, ಉದಯ ಟಿವಿಯಿಂದ ಬಂದಿದ್ರು, ಇದು ತುಂಬ ಹೊಸದಾಗಿತ್ತು. ಸೊ ನನಗೆ ಈ ಹೆಣ್ಮಕ್ಳನ್ನೂ ತಯಾರು ಮಾಡೋದು ನನಗೆ ಚಾಲೆಂಜಿಂಗ್ ಆಗಿತ್ತು. ಸೊ ಅಂಥ ಸುವರ್ಣ ನ್ಯೂಸ್ ಇವತ್ತು ಬೃಹದಾಕಾರವಾಗಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೆ. ಅಲ್ಲಿ ತನಕ ನಾನು ಇದನ್ನೆಲ್ಲ ಸುವರ್ಣ ನ್ಯೂಸ್ ಜೊತೆ ಅನ್ನೋದು 8 ಎಡಿಟರ್ ಜೊತೆ, ಒಬ್ಬೊಬ್ಬ ಎಡಿಟರ್ ಜೊತೆನೂ ಕಲ್ತಿದ್ದು ಆ ಅನುಭವಗಳು ಯಾವ ಯೂನಿವರ್ಸಿಟಿನೂ ಕೊಡಲ್ಲ, ಯಾವ ಜರ್ನಲಿಸಮ್ ಕಾಲೇಜು ಕೊಡಲ್ಲ, ಬಹುಶಃ ಇನ್ಯಾರಿಗೂ ಸಿಗಲ್ಲ ಅನ್ಸುತ್ತೆ. ಈ ಜನ್ರೇಷನ್ ಜರ್ನಲಿಸಮ್ ನೋಡಿದ್ರೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. 18 ವರ್ಷ ಎಲ್ಲ ಒಂದು ಚಾನಲಲ್ಲಿದ್ದು ಅಷ್ಟು ಅನುಭವಗಳನ್ನ ತಗೊಂಡು ಸಾಧ್ಯನೇ ಇಲ್ಲ. ನಂಗೆ ನಿಜವಾಗ್ಲೂ ತುಂಬ ಅದೃಷ್ಟವಂತೆ ಅಂತ ಫೀಲ್ ಆಗುತ್ತೆ. ಮ್ಯಾಮ್, ಇದು ಗೋ ವಿತ್ ದ ಫ್ಲೋ ಪತ್ರಿಕೋದ್ಯಮದಲ್ಲಿ ಎಷ್ಟು ವರ್ಕೌಟ್ ಆಗುತ್ತೆ, ಎಷ್ಟು ಅದು ಡ್ರಾಬ್ಯಾಕ್ ಆಗುತ್ತೆ ಒಬ್ಬ ಜರ್ನಲಿಸ್ಟ್ಗೆ ಅಂತ?
ಗೋ ವಿತ್ ದ ಫ್ಲೋ ಅದು ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಗೋ ವಿತ್ ದ ಫ್ಲೋ. ಈಗ ಜನ್ರೇಷನ್ ಇಲ್ಲ, ಗೋ ವಿತ್ ದ ಫ್ಲೋ ಅನ್ನೋ ಇದಿಲ್ಲ ಅವರಿಗೆ. ಹೊಸದು ಹುಡುಕ್ತಾ ಇದ್ದಾರೆ, ಅಷ್ಟು ತಾಳ್ಮೆನೂ ಇಲ್ಲ, ಯಾರಿಗೂ ತಾಳ್ಮೆ ಇಲ್ಲ. ಇವಾಗ 1 ವರ್ಷ 2 ವರ್ಷ ಆದ ತಕ್ಷಣ ಏನೇನೋ ಬೇರೆ ಬೇರೆ ಕಾರಣಗಳಿಗೆ ಅವರು ಆ ಗೋ ವಿತ್ ದ ಫ್ಲೋ ಇಂದ ಡಿಟ್ಯಾಚ್ ಆಗಿಬಿಡ್ತಾರೆ. ಅವರಿಗೆ ಆ ಗೋ ವಿತ್ ದ ಫ್ಲೋ ಜೊತೆ ಅಡ್ಜಸ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಏನು ಮಾಡ್ತೀವಿ, ಅದ್ರ ಜೊತೆನೇ ಹೋಗ್ತಾ ಇದ್ವಿ, ಅದ್ರ ಜೊತೆನೇ ಹೋದ್ವಿ. ಮತ್ತೆ ನೀವು ಗೋ ವಿತ್ ದ ಫ್ಲೋ ಇರುತ್ತಲ್ಲ, ಒಂದೊಂದ್ಸರಿ ಆ ಫ್ಲೋನೇ ಇರಲ್ಲ, ಅಲ್ಲಿ ಚಂಡಮಾರುತ ಇರುತ್ತೆ, ಬಿರುಗಾಳಿ ಇರುತ್ತೆ, ಸುನಾಮಿ ಇರುತ್ತೆ, ಎಲ್ಲದಕ್ಕೂ ರೆಡಿ, ಎಲ್ಲನೂ ಎದುರಿಸೋಕೆ ರೆಡಿ ಇರಬೇಕಲ್ವಾ. ಈ ಜನ್ರೇಷನ್ ಇಲ್ಲ, ನಮ್ಮದೇ ಲಾಸ್ಟ್ ಜನ್ರೇಷನ್ ಇತ್ತು ಗೋ ವಿತ್ ದ ಫ್ಲೋ ಅಂತ. ಓಕೆ, ಸೊ ನ್ಯಾಷನಲ್ ಲೆವೆಲಲ್ಲಿ ಕನ್ನಡ TV ಚಾನಲ್ಗಳಲ್ಲಿ ಸಂಪಾದಕಿಯಾಗಿ ಒಬ್ಬ ಮಹಿಳೆ ಪತ್ರಕರ್ತೆ ಬಂದಿರೋದು ಒಂದು ಹಿರಿಮೆ ಅಂತಲೇ ಹೇಳ್ಬೋದು. ಸೊ ನಿಮಗಿದು ಎಷ್ಟು ಸ್ಪೆಷಲ್ ಆಗುತ್ತೆ? ಬಿಕಾಸ್ ಆಸೆ ಇರುತ್ತೆ ಎಲ್ರಿಗೂ ಕೂಡ ಒಂದು ಉನ್ನತ ಹುದ್ದೆ ಅದರಲ್ಲೂ ಕೂಡ ಮಹಿಳೆ, ಪ್ರಥಮ ಮಹಿಳೆ, ಮೊದಲ ಮಹಿಳೆ ಅಂತ ಅನ್ಸ್ಕೊಳ್ಳೋದು ಕೂಡ ಅದೊಂದು ಪ್ರೌಡ್ ಫೀಲ್ ಆಗುತ್ತೆ. ಮೊದಲ ಸಂಪಾದಕರು, ಮಹಿಳಾ ಸಂಪಾದಕರು ತುಂಬ ಜನರಿಗೆ ಸ್ಫೂರ್ತಿ ಆಗುತ್ತೆ ಅನಿಸುತ್ತೆ. ಆಮೇಲೆ ಒಂದು ಇದಿದೆ, ಯಾವುದೇ ಒಂದು ತಗೊಳ್ಳಿ, ಏನೇ ಒಂದು ಉದ್ಯಮನೋ ಯಾವುದೇ ಒಂದು ಏನಂತಾರೆ ಪ್ರೊಫೆಷನ್ ತಗೊಂಡ್ರು ಫಸ್ಟ್ ಹೆಣ್ಮಕ್ಳು ಬಂದ ತಕ್ಷಣ ಅದೊಂದು ಬೇರೆ ಥರದ್ದೇ, ಫಸ್ಟ್ ವಿಮೆನ್, ಫಸ್ಟ್ ಯಶಸ್ಸು, ಅವಳ ಮೇಲೆ ತುಂಬ ನಿರೀಕ್ಷೆಗಳಿರುತ್ತೆ ಮತ್ತು ಅದು ತುಂಬ ಜನರಿಗೆ ಸ್ಫೂರ್ತಿ ಆಗುತ್ತೆ. ಹಾಗಾಗಿ ಮತ್ತು ಅವಳಿಗೆ ಆಗುತ್ತಾ ಇಲ್ವಾ, ಅವಳಿಗೆ ಅದನ್ನು ನಿಭಾಯಿಸೋ ಶಕ್ತಿ ಇದೆಯಾ ಇಲ್ವಾ ಅನ್ನೋದನ್ನ ಜನ ಅಂದರೆ ಸಮಾಜ ನೋಡ್ತಾ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಎಲ್ಲರ ನಿರೀಕ್ಷೆ ಜಾಸ್ತಿ ಆಗಿದೆ. ಅದು ಬೇಕು, ಹೆಣ್ಮಕ್ಳ ಕೈ ಕೊಟ್ಟು ನೋಡಿ ಅಲ್ವಾ, ಹಾಗೆ ಆಗುತ್ತೆ, ಆಗಿದೆ ಅಲ್ವಾ. ನಾವು ಆರಾಮಾಗಿ ಕಾಲೇಜಲ್ಲಿ ಓದ್ಕೊಂಡಿರ್ತೀವಿ, ಮದುವೆಯಾಗಿ ಬಂದುಬಿಡ್ತೀವಿ, ಒಂದು ಸಂಸಾರ ಕೈಗೆ ಸಿಗಲ್ವಾ, ಅಡುಗೆ ಮನೆ ಸಿಗಲ್ವಾ, ಎಲ್ಲ ನಮಗೆಲ್ಲ ಹೊಸದೇ ಅಲ್ವಾ. ಮಗು ಮಾಡ್ಕೊಳ್ಳೋದು ಹೊಸದು, ಯಾರಿಗೆ ಅನುಭವ ಇರುತ್ತೆ, ಆದರೆ ಸಕ್ಸಸ್ ಆಗೋದು ನಾವೇ ತಾನೇ. ಆಮೇಲೆ ನಮ್ಗೆ 2 ಇದೆ ಸಕ್ಸಸ್ಸು, ಒಂದು ಮನೆ, ಒಂದು ಆಫೀಸ್, ಪ್ರೊಫೆಷನ್, ಎರಡನ್ನೂ ನಿಭಾಯಿಸೋ ಶಕ್ತಿ ಇರೋದು ನಮಗೆ ಮಾತ್ರ. ಸೊ ಯಾಕೆ ಮೊದಲ ಮಹಿಳೆ ಅಂತ ಅಂತಾರೆ ಅಂದರೆ, ಫ್ಯಾಮಿಲಿನ ಹೆಂಗೆ ನಿಭಾಯಿಸ್ಕೊಂಡು ಇದನ್ನು ನಿಭಾಯಿಸ್ತಾರೆ ಅನ್ನೋದು ತುಂಬ ಜನರಿಗೆ ಕುತೂಹಲ ಇದೆ. ಸೊ ಫ್ಯಾಮಿಲಿನೂ ಮೇಂಟೈನ್ ಮಾಡಿಕೊಂಡು ಇಲ್ಲಿ ಬಂದು ಸಕ್ಸಸ್ ಆಗ್ತಾರ ಅನ್ನೋ ಅನುಮಾನ ತುಂಬ ಜನರಿಗಿದೆ. ಆಮೇಲೆ ನಮ್ಮ ತುಂಬ ಹೆಣ್ಮಕ್ಳು ಫ್ಯಾಮಿಲಿ ನಿಭಾಯಿಸೋಕ್ಕಾಗ್ದೇನೆ ಕೆಲಸ ಬಿಟ್ಕೊಡ್ತಾರೆ. ಹೌದು, ತುಂಬ ಆಗಿದೆ ಆ ಥರದ್ದು. ಯಾಕೆ ಅಂದರೆ ಅವಳಿಗೆ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಗಂಡು ಮಕ್ಳಿಗೆ ಅದಾಗಲ್ಲ, ಯಾಕಂದರೆ ಇವಳು ನಾನು ಫ್ಯಾಮಿಲಿ ನೋಡ್ಕೋತೀನಿ, ನೀನು ಹೋಗು ನಿನ್ನ ಪ್ರೊಫೆಷನ್ ಮುಂದುವರ್ಸು. ಈ SSLC PUC ರಿಸಲ್ಟ್ ಬಂದಾಗ ಈ ಸಾರಿ ಎಲ್ಲ ಒಂದಷ್ಟು ಮೀಮ್ಸ್ ಬಂತು, ಎಲ್ಲ ಬಾಲಕಿಯರೇ ಮೇಲುಗೈ. ಆಮೇಲೆ ಇದೇನಂತಪ್ಪ ಮನೇಲಿ ಪಾತ್ರೆ ತೊಳ್ಕೊಂಡು ಇರ್ತಾರೆ ಅಂತ. SSLC PUC ಅಷ್ಟೇ ಇವರು ಮೇಲುಗೈ, ಆಮೇಲೆ ಮನೇಲಿ ಇರ್ತಾರೆ ಪಾತ್ರೆ ತೊಳ್ಕೊಂಡು ಅಂತ. ಅರೆ ಅವರು ಹಂಗೆ ಬಿಟ್ಟಿದ್ರೆ ಅವ್ರು ಎಲ್ಲದರಲ್ಲೂ ಮುಂದೆ ಹೋಗ್ತಿದ್ರು, ಆದರೆ ನಿನಗೋಸ್ಕರ ಅವ್ರ ಮನೇಲಿ ಪಾತ್ರೆ ತೊಳಿತಿದ್ದಾರೆ. ಹೌದು ಅಲ್ವಾ, ನಿನಗೋಸ್ಕರ ಅಂದರೆ ಗಂಡನಿಗೆ, ಕುಟುಂಬಕ್ಕೋಸ್ಕರ ತನ್ನ ಪ್ರೊಫೆಷನನ್ನು ತ್ಯಾಗ ಮಾಡಿ ಮನೆಯಲ್ಲಿ ಉಳ್ಕೊಂಡ್ಬಿಡ್ತಾರೆ. ತುಂಬ ಹೆಣ್ಮಕ್ಳಿಗೆ ಮನೆನೇ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಹೌದು, ಪ್ರೊಫೆಷನ್ ಮನೆ ತಕ್ಷಣ ಮನೆನ ಚೂಸ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಭಯ, ಅಯ್ಯೋ ಮಕ್ಕಳು ಸರಿ ದಾರಿಗೆ ಹೋಗಲ್ವೇನೋ, ನಾನು ಮಕ್ಕಳು ಸರಿ ದಾರಿಲಿ ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಅಪ್ಪ ಅಮ್ಮ ಅತ್ತೆ ಮಾವ, ಕಮಿಟ್ಮೆಂಟ್ಸು ಬೇಗ ಕಮಿಟ್ಮೆಂಟ್ಸ್ಗೆ ಈಲ್ಡ್ ಆಗದೆ ಹೆಣ್ಮಕ್ಳು. ಅವ್ರಿಗೆ ಯಾವತ್ತೂ ನಾನು ಮುಂದೆ ಹೋಗೋಣ ಆಸೆ ಇದ್ರೂ ಕೆಲವರಿಗೆ ಎರಡನ್ನೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಆ ಮೇಂಟೈನ್ ಮಾಡೋಕ್ಕೆ ಬೇರೆದೇ ಒಂದು ಕಲೆ ಬೇಕು, ಬೇರೆದೇ ಒಂದು ವಾತಾವರಣ ಬೇಕು, ಬೇರೆದೇ ಸಪೋರ್ಟ್ ಬೇಕು. ಹಂಗೆ ಸಪೋರ್ಟ್ ಸಿಕ್ದವ್ರು ಮಾತ್ರ ನಂತರ ಇಲ್ಲಿ ಬರೋಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಸೊ ಆಬ್ವಿಯಸ್ಲಿ ಸರ್ ಮ್ಯಾಮ್, ಇವಾಗ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಬೇಕಾಗುತ್ತೆ. ಬಿಕಾಸ್ ನಾವೇನೋ ನಮ್ಮ ಪ್ಯಾಷನ್ ಇರುತ್ತೆ, ನಾವು ಹೋಗ್ತೀವಿ ಅಂತಂದರೆ ಈ ಕಡೆ ನಮಗೆ ಒಂದು ಸಪೋರ್ಟ್ ಇರಲಿಲ್ಲ ಅಂತಂದರೆ ನಮಗೆ ಏನು ಮಾಡೋದಕ್ಕಾಗೋದಿಲ್ಲ. ಸೊ ನಿಮ್ಮ ಮನೇಲಿ ಯಾವ ಥರ ಸಪೋರ್ಟ್ ಸಿಗ್ತಾ ಇತ್ತು ನಿಮಗೆ? ಈ ಒಂದು ನಿಮ್ಮ ವೃತ್ತಿ ಬದುಕಿನಲ್ಲಿ ಒಂದು ಅತ್ಯುನ್ನತ ಸ್ಥಾನವನ್ನು ನೀವು ತಗೊಳ್ತಾ ಇರೋದು, ಹಿಂದಿನ ನಿಮ್ಮ ಗಂಡನ ಸಪೋರ್ಟ್ ಹೇಗಿತ್ತು? ಬಿಕಾಸ್ ಯಾವಾಗಲೂ ಹೇಳ್ತಾರೆ ಒಬ್ಬ ಯಶಸ್ಸು ಗಂಡನ ಜೊತೆಗೆ ಹಿಂದೆ ಹೆಂಡತಿಯ ಒಂದು ಕೈ ಇರುತ್ತೆ, ಅವಳ ಸಪೋರ್ಟ್ ಜಾಸ್ತಿ ಇರುತ್ತೆ ಅಂತ. ಬಟ್ ಇವಾಗ ತುಂಬ ಓಲ್ಡ್ ಫ್ಯಾಷನ್ ಆಗಿ ಹೋಗ್ಬಿಟ್ಟಿದೆ. ಇವಾಗ ಯಶಸ್ಸು ಮಹಿಳೆ ಹಿಂದೆ ಒಬ್ಬ ಗಂಡಿನ ಕೈ ಇರುತ್ತೆ ಅಂತ ಕೂಡ ಹೇಳ್ಬೋದು ತುಂಬ ಜನ. ಯಾಕಂದರೆ ಈಗ ಅದು ಶುರು ಆಗಿದೆ, ಗಂಡನೇ ನಾನು ಮನೇಲಿ ಇರ್ತೀನಿ, ನಾನು ಮಕ್ಕಳು ನೋಡ್ಕೋತೀನಿ, ನೀನು ಹೋಗು ಅನ್ನೋ ವಾತಾವರಣ ನಿಧಾನಕ್ಕೆ ಶುರು ಆಗ್ತಿದೆ ಭಾರತದಲ್ಲಿ. ಸೊ ನಾನು ಮದುವೆ ಮಾಡ್ಕೋವಾಗಲೇ ಕಂಡೀಷನ್ ಆಗ್ಬಿಟ್ಟಿದೆ ಕುಮಾರಕ್ಕೆ, ಈ ಥರ ಇರುತ್ತೆ ಅಂತ. ನಾನು ಕೆಲ್ಸಕ್ಕೆ ಹೋಗಲೇಬೇಕು,
ಯಾಕಂದ್ರೆ ನನ್ನ ಪ್ಯಾಷನ್ ಅದು. ನನಗೆ ಜರ್ನಲಿಸಮ್ ಬಿಟ್ಟು ಬೇರೆ ಗೊತ್ತಿಲ್ಲ. ನನ್ನ ಜರ್ನಲಿಸಮ್ ಬಿಟ್ಟು ಇರೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಕೈಲಿ. ನಾನು ಏನಾದರೂ ಬರೀತಾ ಇರಬೇಕು, ಕೆಲಸ ಮಾಡ್ತಾನೆ ಇರಬೇಕು. ನಾನು ಕೆಲಸ ಮಾಡಲಿಲ್ಲ ದಿನ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಥರ ನನ್ನ ಅದು. ಸೊ ಕಂಡೀಷನ್ ಹಾಕಿದ್ದೆ. ಸೊ ಹಂಗೆ ಕಂಡೀಷನ್ ಆಗಿ ಮದುವೆ ಆಗಿದ್ದಕ್ಕೇ ಆ ಸಪೋರ್ಟ್ ಹಂಗೇ ಬಂತು. ಫಸ್ಟ್ ಮಗು ಆದಮೇಲೆ ತುಂಬ ಸ್ವಲ್ಪ ಕಷ್ಟ ಆಯಿತು. ನಮ್ಮ ಅತ್ತೆ ಇದ್ದರು. ಸೊ ಅವರು 2-3 ವರ್ಷ ಮಗನ ನೋಡಿಕೊಂಡ್ರು. ಆಮೇಲೆ ನನಗೆ ನಾವು 3 ಜನ ಆಗ್ಬಿಟ್ರಿ, ಮಗ, ಗಂಡ, ಮಗು. ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಆದರೆ ಲಕ್ಕಿಲಿ ನಾನು ಅವಾಗ ಶಿಫ್ಟಲ್ಲಿ ಕೆಲಸ ಮಾಡ್ತಾಯಿದ್ದೆ. 8-9 hours 10 hours ಆಗೋಗೋದು. ಆ ಶಿಫ್ಟ್ ಮುಗಿಸ್ಕೊಂಬಂದು ಮನೆ ನೋಡ್ಕೋಬೇಕಾಗಿತ್ತು. ಅದು ತುಂಬಾ ನನಗೆ ಮೆಂಟಲಿ, ಯಾಕಂದ್ರೆ ನನಗೆ 100% ಅಲ್ಲಿ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ಫೀಲ್ ಯಾವಾಗ್ಲೂ. ಮಧ್ಯೆ ಬಿಟ್ಟು ಬಂದ್ಬಿಡ್ಬೇಕಾಗ್ತಿತ್ತು. ನಂಗೆ ಮಧ್ಯೆ ಬಿಟ್ಟು ಬರೋದು ಯಾವಾಗಲೂ ಇಷ್ಟ ಆಗಲ್ಲ. ಅರ್ಧ ಬಿಟ್ಟು ಅರ್ಧ ಕೆಲಸ ಕೊಟ್ಟು ಇದನ್ನ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ನೆಕ್ಸ್ಟ್ ಶಿಫ್ಟ್ಗೆ ಹೇಳಿ ಬರ್ತಿದ್ದೆ. ಆದ್ರೂ ನನಗೆ ಸಮಾಧಾನ, ಅಯ್ಯೋ ನಾನೇ ಮುಗಿಸ್ಬರ್ಬೇಕಿತ್ತು ಅದನ್ನ, ಅಯ್ಯೋ ಆ ರಿಪೋರ್ಟರ್ಗೆ ಅದೇ ಹೇಳಿದ್ನೆ, ಕೊಟ್ಟರೋ ಇಲ್ವೋ, ಈ ಸ್ಕ್ರಿಪ್ಟ್ ಆಯ್ತೋ ಇಲ್ವೋ, ನಾಳೆ ಫಾಲೋ ಅಪ್ ಮಾಡಿದ್ರೆ ಇಲ್ವೋ ಅನ್ನೋದೇ ಕೊರೆಯುತ್ತಾ ಇರೋದು. 100% ಮಾಡೋಕ್ಕಾಗ್ತಾ ಇಲ್ಲ ಅಂತ ಯಾವಾಗಲೂ ಕೊರಗ್ತಾ ಇದ್ದೆ ನಾನು. ಲಕ್ಕಿಲಿ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್ ಆಗಿದ್ದರಿಂದ ಅದೇನು ತುಂಬ ಕಷ್ಟ ಆಗಲಿಲ್ಲ. ಹಾಗೆ ನಡ್ಕೊಂಬಂತು 2016 ತನಕ. 16 ನನ್ನ 2ನೇ ಮಗ ಹುಟ್ಟಿದ. ಆವಾಗ ನನಗೆ ನಿಜವಾಗ್ಲೂ ಒಂದು ಸ್ಟೆಪ್ ಮೇಲೆ ನಾನು ಬರೋಕ್ಕೆ ಸಾಧ್ಯ ಆಯಿತು. ಅಂದರೆ ಆವಾಗಷ್ಟೇ ಅಜಿತ್ ಬಂದಿದ್ದರು ಎಡಿಟ್ರಾಗಿ. ನಾನು ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು 5 ತಿಂಗಳಿಗೆ ನನ್ನ ರಜೆನ ಮುಗಿಸಿ ಮತ್ತೆ ಹೊಸದಾಗಿ ಕಟ್ಟಬೇಕು ಅಜಿತ್ ಜೊತೆ. ಅಜಿತ್ ಎಲ್ಲರೂ ಸೇರಿ ಒಬ್ಬ ಯಂಗ್ ಎಡಿಟರ್, ನಾವೆಲ್ಲ ಸಪೋರ್ಟ್ ಮಾಡಬೇಕು ಅನ್ನೋ ಉತ್ಸಾಹದಲ್ಲಿ 5 ತಿಂಗಳಿಗೆ ರಜೆ ಮುಗಿಸಿ ನಾನು ಆಫೀಸ್ಗೆ ಹೋದೆ. ಆದರೆ ಮನೇಲಿ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡೆ ನಾನು. ಅಂದರೆ ಒಬ್ಬರು ಮಗು ನೋಡ್ಕೊಳ್ಳೋಕ್ಕೆ, ಒಬ್ಬರು ಮನೆ ಕೆಲಸದವರಿಗೆ, ದುಡ್ಡು ಹೋದರೂ ಹೋಗಲಿ ಪರವಾಗಿಲ್ಲ, ನಾನು ಕೆಲಸ ಮಾಡಬೇಕು ಅನ್ನೋ ಇದಕ್ಕೋಸ್ಕರ ಎಲ್ಲ ವ್ಯವಸ್ಥೆ ಮಾಡಿದೆ. ಸೊ ಲಕ್ಕಿಲಿ ನನ್ನ ಹಸ್ಬೆಂಡ್ ಬಿಸ್ನೆಸ್ ಮಾಡ್ತಿದ್ದರಿಂದ ಅವರು ಮನೇನ ಅವಾಗ ಬಂದು ನೋಡಿಕೊಂಡು, ಅವರೇನು ಅಂದರೆ ಫಿಕ್ಸ್ ಟೈಮ್ ಏನಿರಲಿಲ್ವಲ್ಲ ಅವರಿಗೆ, ಹಾಗಾಗಿ ಮನೆಗೆ ಬಂದು ನೋಡ್ಕೊಂಡು ನಾನು ನೋಡ್ಕೋತೀನಿ, ನೀನು ಹೋಗು ಪರವಾಗಿಲ್ಲ ಅಂತ. 16 ನಂತರ ನನ್ನ ವರ್ಕಿಂಗ್ ಸ್ಟೈಲ್ ತುಂಬ ಚೇಂಜ್ ಆಗಿಬಿಡ್ತು. ಅಂದರೆ ತುಂಬ ಜವಾಬ್ದಾರಿ ಜಾಸ್ತಿ ಆಯಿತು ನನಗೆ. ಔಟ್ಪುಟ್ಟಿಗೆ ಬಂದೆ. ಅಲ್ಲಿ ತನಕ ಇನ್ಪುಟ್ಟಲ್ಲಿದ್ದೆ. 17 ನಾನು ಔಟ್ಪುಟ್, 16 ಎಂಡಲ್ಲಿ ನಾನು ಔಟ್ಪುಟ್ಟಿಗೆ ಬಂದೆ. ಅದು ಇಡೀ ಟೀಮ್ನ ಜೊತೆಲಿ ಕೆಲಸ ಮಾಡ್ಕೊಂಡು ಹೋಗೋದು. ಸೊ 2ನೇ ಮಗನ ನಾನು ನೋಡಿಕೊಂಡೇ ಇಲ್ಲ. 5 ತಿಂಗಳವನಿಗೆ ನಾನು ಫೀಡ್ ಮಾಡಲೇ ಇಲ್ಲ. ಆಮೇಲೆ ನಾನು ಅವನಿಗೆ ಫೀಡ್ ಮಾಡದೆ ಅನುಭವಿಸಿದ್ದ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಆಯಿತು. ನನಗೆ ಫೀಡ್ ಮಾಡೋಕ್ಕಾಗಲಿಲ್ಲ. ಫೀಡ್ ಮಾಡದೇ ಇದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಲ್ಲ ನಿಮಗೆ. ಮಾಡೋಕ್ಕಾಗ್ತಿರ್ಲಿಲ್ಲ. 1 ಟೈಮ್ ನೈಟ್ ಮಾಡೋಕ್ಕಾಗ್ತಿತ್ತು ಅಷ್ಟೇ. ಇನ್ನು ರೆಸ್ಟ್ ಆಫ್ ದ ಟೈಮ್ ಆಫೀಸಲ್ಲೇ ಇರ್ತಾಯಿದ್ದೆ. ಅದರಿಂದ ತುಂಬ ಪ್ರಾಬ್ಲಮ್ಸ್ ಆಯಿತು, ಹೆಲ್ತ್ ಇಶ್ಯೂಸ್ ಆಯಿತು ನನಗೂ. ನನ್ನ ಮಗನಿಗೂ ತುಂಬ ಹೆಲ್ತ್ ಇಶ್ಯೂಸ್ ಆಯಿತು. ಆದ್ರೂ ನಾನು ಏನೋ ಸಂಭಾಳಿಸ್ಕೊಂಡು ಈ ಕೆಲಸ ಬಿಟ್ಕೊಟ್ಟಿಲ್ಲ. ಎಲ್ಲರೂ ಮಗು ನೋಡ್ಕೊ, ಮನೇಲಿರು ಅಂತ ಎಷ್ಟು ಇದು ಮಾಡ್ತಿದ್ರು ಮನೇಲಿ ಫ್ಯಾಮಿಲಿಲಿ. ನಾನು ಅದು ಯಾವುದಕ್ಕೂ ಇಲ್ಲ, ನಾನು ಎರಡೂ ಸಂಭಾಳಿಸ್ತೀನಿ, ನನ್ನ ಕೈಲಾಗುತ್ತೆ. ನಾನೇ ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಮನೇಲಿ ಯಾವುದೇ ರೀತಿಯ ಜಗಳಗಳು, ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇರೋ ಥರ, ಮನೇಲಿ ಸೋಲೋದು, ಆಫೀಸಲ್ಲಿ ಗೆಲ್ಲೋದು, ಆ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದರಿಂದ ಸೊ ಅದು ನನ್ನ ಇಲ್ಲಿ ತನಕ ತಂದು ನಿಲ್ಲಿಸಿದೆ ಅನಿಸುತ್ತೆ. ತುಂಬ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀನಿ ಲೈಫಲ್ಲಿ, ತುಂಬ ಕಾಂಪ್ರಮೈಸ್. 2019 ತನಕ ನಾನು ಫ್ಯಾಮಿಲಿ ಟೂರೇ ಹೋಗಿಲ್ಲ. 2019 ತನಕ ಸಮ್ಮರ್ ಹಾಲಿಡೇಸು, ಕ್ರಿಸ್ಮಸ್ ರಜೆ, ದಸರಾ ರಜೆ ಎಲ್ಲೂ ಹೋಗ್ತಿರ್ಲಿಲ್ಲ. ಹೋದರೆ ಒಂದು ಮಂತ್ರಾಲಯ, ಒಂದು ದೇವಸ್ಥಾನ ಅಷ್ಟೇ. ನನ್ನ ಕ್ಲೋಸ್ ಫ್ರೆಂಡ್ ರಜಿನಿ, ಅವಳು ಯಾವಾಗಲೂ ಹೇಳೋಳು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಲೀವ್ ತಗೊಳ್ಳಿ, ಆಚೆ ಹೋಗಿ. ತುಂಬ ಅವಳು ನನ್ನನ್ನು ಮೋಟಿವೇಟ್ ಮಾಡ್ತಿದ್ಲು. ಬರೀ ಕೆಲಸ ಅಂತ ಯಾಕೆ ಇರ್ತೀರಾ? ನಾನು ಎಷ್ಟೋದ್ರೆ ನಾನು ಗಮನಿಸ್ಕೊತಾನೆ ಇರಲಿಲ್ಲ. ನಾನು ಚಂದ ಡ್ರೆಸ್ ಹಾಕೋಬೇಕು, ಅವೆಲ್ಲ ಏನೂ ಇಲ್ಲ, ಬರೀ ಕೆಲಸ. ಆಫೀಸ್ಗೆ ಓಡೋಗು ಕೆಲಸ. ಎಷ್ಟೋ ಜನ ಹಿಂಗೆ ಬಂದ್ಬಿಡ್ತೀರಾ ನೀವು ಅನ್ನೋರು ಆಫೀಸಿಗೆ. ಅಂದರೆ ಏನು ಅಂದರೆ ಅದೊಂದಿರುತ್ತಲ್ಲ, ಚಂದ ರೆಡಿ ಆಗೋದು, ಅದೆಲ್ಲ ಇಲ್ಲ. ಸಣ್ಣ ಬಟ್ಟೆ ಹಾಕೊಂಡು ತಲೆ ಕಟ್ಟು ಕೂದಲು ಕಟ್ಟು ಓಡ್ತಾ ಇರೋ. ಯಾಕೆ ಇಷ್ಟು ಪ್ರೀತಿ ಅಂತ ಅಷ್ಟು ನನಗೆ ಗೊತ್ತಿಲ್ಲ. ಬಿಕಾಸ್ ಎಷ್ಟು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನ್ಸ್ಬಿಡತ್ತೆ ನನಗೆ, ನನ್ನ ಮಗು ನೋಡ್ಕೊಳ್ಬೇಕು, ಆಮೇಲೆ ನಮ್ಗೆ ಇಷ್ಟೊಂದು ಡಿಮೋಟಿವೇಶನ್ ಸಿಗ್ತಾ ಇರತ್ತೆ ಎಲ್ಲರ ಕಡೆಯಿಂದನೂ. ನಾನು ಸೆಲ್ಫ್ ಮೋಟಿವೇಟ್ ಮಾಡ್ಕೋತೀನಿ, ತುಂಬ ಸೆಲ್ಫ್ ಮೋಟಿವೇಟ್ ಮಾಡ್ಕೋತೀನಿ. ನಾನು ಬಿಟ್ಕೊಡೋದೇ ಇಲ್ಲ, ನನ್ನನ್ನು ಆಗೋದೇ ಇಲ್ಲ ನನ್ನ ಕೈಲಿ. ನಾನು ಅದೇನೋ ಹೇಳಿದ್ನಲ್ಲ 2019 ತನಕ. ಆಮೇಲೆ ನಾನು ಮದುವೆಗಳಿಗೆ ಹೋಗ್ತಾ ಇರಲಿಲ್ಲ.
ರಿಲೇಟಿವ್ಸ್ ನನ್ನ ಹಸ್ಬೆಂಡ್ಗೆಲ್ಲ ಕಂಡೀಷನ್ ಹಾಕಿದ್ದೆ, ಮದುವೆಗೆ ಬಾ, ರಿಲೇಟಿವ್ ಅದೆಲ್ಲ ನೀನು ಕರೆಯೋಕೂಡ್ದು, ಮಗು ನಾಮಕರಣ ಅದು ಇದು ಅಂತೆಲ್ಲ. ನನಗೆ ಟೈಮ್ ಸಿಕ್ಕಿದ್ರೆ ನಾನೇ ಬರ್ತೀನಿ, ಓಕೆ ಹೋಗ್ತಿದ್ದೆ ನಾನು. ರಿಯಲಿ ನನಗೆ ಟೈಮ್ ಮಾಡಿಕೊಂಡು ನನ್ನ ಫ್ಯಾಮಿಲಿನೂ ಇಂಪಾರ್ಟೆಂಟ್ ಅಲ್ವಾ, ಹೋಗ್ತಿದ್ದೆ. ಅಂದರೆ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ, ತುಂಬ ಫ್ಯಾಮಿಲಿ ಫಂಕ್ಷನ್ಸ್ಗಳು ಮಿಸ್ ಮಾಡ್ಕೊಂಡಿದ್ದೀನಿ, ಹಬ್ಬಗಳು ಮಿಸ್ ಮಾಡ್ಕೊಂಡಿದ್ದೀನಿ. ಹಬ್ಬ ಎಲ್ಲ ಮಾಡ್ತಾನೆ ಇರಲಿಲ್ಲ ನಾನು. ಸ್ವಲ್ಪ ಮಕ್ಕಳೆಲ್ಲ ಇವಾಗ ಸ್ವಲ್ಪ ಟೈಮ್ ಸಿಗೋಕ್ಕೆ ಶುರು ಆಯ್ತಲ್ಲ, ಮಾಡ್ಕೋತಿದ್ದೆ. 2019 ನಂತರ ನಾನು ಸಮ್ಮರ್ ಹಾಲಿಡೇಸ್, ಸಮ್ಮರ್ಗೂ ಅಲ್ಲ, ಕ್ರಿಸ್ಮಸ್ ಹಾಲಿಡೇಸ್ಗೆ ಅಥವಾ ದಸರಾ ಹಾಲಿಡೇಸ್ಗೆ 4-5 ಡೇಸ್ ಅಂತ ನನಗೆ, ಅಯ್ಯೋ 5 ಡೇಸ್ ರಜೆ ಕೇಳಲ್ಲ, ಹೆಂಗೆ ಕೇಳೋದು ನಾನೇ ಅನ್ಕೊಂಡ್ಬಿಡ್ತಾ ಇದ್ದೆ. 5 ಡೇಸ್ ಹೆಂಗಪ್ಪ ಕೇಳೋದು ಅಂತ. ಅಲ್ಲೇ 5 ಡೇಸ್ ಕೇಳೋಣ ಅಂತ ಹೋಗಿ 4 ಡೇಸ್ ಸರ್ ಅಂತಿದ್ದೆ. 4 ಡೇಸ್ ಅಯ್ಯೋ ಒಂದಿನ ನಾನೇ ಕಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಕೊಡೋರು ಅವರು ಎಡಿಟ್ರು, ಅಂದ್ರೆ ನಾನೇ ಒಂದಿನ ನನಗೆ ಅಯ್ಯೋ ನಾನು 5 ಡೇಸ್ ಹೆಂಗಪ್ಪ ರಜೆ ತಗೊಳ್ಳೋದು. ಹಾಗೆ 2019 ನಂತರ ನಾನು ಫ್ಯಾಮಿಲಿ ಜೊತೆ ಆಚೆ ಹೋಗೋದು ಅದೆಲ್ಲ. ಆಮೇಲೆ ನಾನು ಅಷ್ಟು ಒಂಥರ ಡ್ರಗ್ ಅಡಿಕ್ಷನ್ ಥರ ನನಗೆ ಜರ್ನಲಿಸಮ್ ಅಂದರೆ ನನ್ನ ಕೆಲಸ ಅಂದರೆ ಅಡಿಕ್ಷನ್. ಸೊ ಇದು ಎಲ್ಲರಿಗೂ ಆಗತ್ತೆ ಈ ಥರ. ಇವಾಗ ಏನು ವರ್ಕಿಂಗ್ ವುಮೆನ್ ಮತ್ತು ಮಗು ಇದ್ದದ್ದು ಅಂಥವ್ರಿಗೆ ಒಂದು ಗಿಲ್ಟ್ ಅನ್ನೋದು ತುಂಬಾ ಕಾಡ್ತಾ ಇರುತ್ತೆ. ಅದು ಲೈಫ್ ಲಾಂಗ್ ನಮಗಿರುತ್ತೆ. ಬಿಕಾಸ್ ಆ ಒಂದು ಫೇಸಲ್ಲಿ ನಮ್ಮ ಮಕ್ಳ ಜೊತೆ ನಾವಿಲ್ಲ ಅಂತಂದಾಗ ಆ ಗಿಲ್ಟ್ ನಮಗಿರುತ್ತೆ. ಇವಾಗ ನನಗಾದ್ರೂ ಆ ಗಿಲ್ಟ್ ಇದ್ದೇ ಇರುತ್ತೆ, ಆ ಟೈಮಲ್ಲಿ ನನ್ನ ಮಗು ಜೊತೆ ನಾನು ಇರಲ್ಲ ಅಂತಂದು. ಸೊ ಯಾವಾಗಾದ್ರೂ ಅನಿಸಿದ್ಯಾ, ಯಾಕೆ ಬೇಕು ನನ್ನ ಮಕ್ಳನ್ನೆಲ್ಲ ಬಿಟ್ಬಿಟ್ಟು ನನ್ನ ಆರಾಮಾಗಿ ನಾನಿಲ್ಲದೆ ಪಾಪ ಅವು ಬೆಳೀತಾ ಇದ್ದಾವೆ, ನಾನು ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ, ಆ ಥರದ್ದು ಯಾವಾಗಾದ್ರೂ ಅನಿಸಿದ್ಯಾ? ಅದನ್ನು ಓವರ್ಕಮ್ ಮಾಡಿರೋದು ಏನಾದರೂ ಅಂತ? ಯಾವತ್ತೂ ನನಗೆ ಅನಿಸೇ ಇಲ್ಲ. ಯಾಕಂದರೆ ನಮ್ಮ ಈ ಗಿಲ್ಟ್ ಇದೆಯಲ್ವಾ, ಗಿಲ್ಟ್ ಇಟ್ಕೋಬಾರ್ದು ಅಂತ ನಾನು ಹೇಳೋದು. ನೀವು ಗಿಲ್ಟ್ ಇಟ್ಕೊಂಡ್ಬಿಟ್ರೆ ನಿಮ್ಗೇನು ಮಾಡೋಕ್ಕಾಗಲ್ಲ. ಅದು ನಿಮ್ಮನ್ನು ಹಿಂದೆ ಎಳೆಯುತ್ತೆ. ಅಯ್ಯೋ ನನ್ನ ಮಗು ನೋಡ್ಕೊಂಡಿಲ್ಲ, ಅಯ್ಯೋ ನನ್ನ ಮನೇಲಿ ಜೊತೇಲಿ ಇರಬೇಕು, ಅಯ್ಯೋ ನನ್ನ ಫ್ಯಾಮಿಲಿ ಜೊತೆ ಫಿಲ್ಮಿಗೆ ಹೋಗಬೇಕು, ಹೋಗಲಿಲ್ಲ, ನಾನು ಮಿಸ್ ಮಾಡ್ಕೊಂಬಿಟ್ಟೆ. ನೀವು ಯಾವತ್ತೂ ಹಿಂದೆ ತಿರುಗಿ ನೋಡಬೇಡಿ ಅಂತ ನಾನು ಹೇಳೋದು. ಮುಗೀತು, ಎಲ್ಲ ಕಳ್ಕೊಂಡಿದ್ದೀರಲ್ವ, ಮತ್ತೆ ಯಾಕೆ ತಿರುಗಿ ನೋಡ್ತೀರಾ ಅಲ್ವಾ? ಅಥವಾ ಕಳ್ಕೊಳ್ಳದೆ ಇರೋ ಹೆಂಗೆ ಅಂತ ಪ್ಲ್ಯಾನ್ ಮಾಡೋಣ ನೆಕ್ಸ್ಟು, ಆಯಿತಾ? ಒಂದು ಟೈಮ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾನು ಫ್ಯಾಮಿಲಿ ಜೊತೆ ಇರ್ತೀನಿ, ಈ ಟೈಮಲ್ಲಿ ನನ್ನ ಮಕ್ಳ ಜೊತೆ ಇರ್ತೀನಿ. ನಾನೇನು ಅಂದರೆ ನನ್ನನ್ನೇ ನಾನು ಸೆಲ್ಫ್ ಮೋಟಿವೇಟ್ ಮಾಡ್ಕೋತಿದ್ದೀನಿ. ಆಮೇಲೆ ನನ್ನ ಮಕ್ಕಳಿಗೆ ನಾನು ಅದನ್ನ ರಿಯಲೈಸ್ ಮಾಡ್ತಾಯಿದ್ದೆ, ನನ್ನ ಕೆಲಸ ಏನು, ನಾನು ಯಾಕೆ ಹೋಗಬೇಕು, ನಾನು ಹೋಗೋದ್ರಿಂದ ಏನಾಗುತ್ತೆ, ಅವ್ರಿಗೆ ಅದನ್ನ ರಿಯಲೈಸ್ ಮಾಡಿದೆ, ಹೇಳ್ಕೊಡ್ತಾ ಇದ್ದೆ. ನಾನು ಒಂದು ಕೆಲಸ ಮಾಡ್ತಿದ್ದೀನಿ, ವರ್ಕಿಂಗ್ ವುಮೆನ್ ಅಂದರೆ ಹಿಂಗೆ ಇರ್ತಾರೆ, ನಾಳೆ ನಿನಗೆ ಫ್ಯಾಮಿಲಿ ಆದ್ರೂ ನೀನು ಹೆಂಡ್ತಿ, ಅವಳು ವರ್ಕಿಂಗ್ ವುಮೆನ್ ಆಗ್ತಾಳೆ, ನೀನು ಅವಾಗ ಅವಳಿಗೆ ಸಪೋರ್ಟ್ ಮಾಡಬೇಕು. ಈಗ ನೀನು ನನಗೆ ಸಪೋರ್ಟ್ ಮಾಡಿದ್ರೆ ನೀನು ನಾಳೆ ಎಲ್ರಿಗೂ ಸಪೋರ್ಟ್ ಮಾಡೋಕ್ಕಾಗುತ್ತೆ. ಸೊ ಹಂಗೆ ಅವ್ರನ್ನ ಚಿಕ್ಕದ್ರಲ್ಲೇ ನಾನೇ ಮೋಟಿವೇಟ್ ಮಾಡಿದ್ರೆ, ಅಫ್ಕೋರ್ಸ್ ನನ್ನ ಹಸ್ಬೆಂಡು ತುಂಬ ಅವರಿಗೆ ತಿಳುವಳಿಕೆ ಮೂಡಿಸಿದ್ರು. ಚಿಕ್ಕ ವಯಸ್ಸಿಂದನೇ ಅವ್ರನ್ನ ನನಗೆ ಹೆಂಗೆ ಬೇಕಂಗೆ ಮೋಲ್ಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು ಇಲ್ಲದೆ ಇರೋ ಥರ ಮಿಸ್ ಮಾಡ್ಕೋಬಾರ್ದು, ಅವರು ನನ್ನ ಮೇಲೆ ಡಿಪೆಂಡ್ ಆಗಬಾರ್ದು. ಆಮೇಲೆ ಅಟ್ಯಾಚ್ ಆಗಬಾರ್ದು. ನಾವು ಎಮೋಷನಲ್ಲಿ ಮಕ್ಕಳು ಇದೆಲ್ಲ ಅಟ್ಯಾಚ್ ಆಗಬಾರ್ದು. ಎಮೋಷನಲಿ ಅಟ್ಯಾಚ್ ಆದಷ್ಟು ನೋವು ಜಾಸ್ತಿ ಆಗುತ್ತೆ. ಸೊ ಆ ಗಿಲ್ಟೇ ಇಟ್ಕೊಳ್ಳಿಲ್ಲ ನಾನು. ಯಾಕೆಂದರೆ ನಿಮಗೆ ಫೈನಲಿ ಮಕ್ಕಳು ಬೆಳೆದು ಅವ್ರವ್ರ ಲೈಫ್ನ ಅವರು ಮಾಡ್ಕೊಂಡಾಗ ಅವ್ರಿಗೆ ನಾವೇನು ಮಾಡಿದ್ವಿ ತ್ಯಾಗ ಅದೆಲ್ಲ ನೆನಪೇ ಇರಲ್ಲ ಪಾಪ ಎಷ್ಟೋ ಮಕ್ಕಳಿಗೆ. ಅದು ಅವ್ರು ತಪ್ಪಲ್ಲ, ಅವ್ರ ಲೈಫ್ ಅವ್ರು ಹೋಗ್ತಾ ಇರ್ತಾರಲ್ವ. ಸೊ ನಾವು ಈ ಗಿಲ್ಟ್ ಮಾಡಿಕೊಂಡು ನಾವ್ಯಾಕೆ ನಮ್ಮ ಲೈಫನ್ನ ಅರ್ಧಕ್ಕೆ ಬಿಟ್ಕೊಡ್ಬೇಕು ಅಲ್ವಾ? ಅವ್ರಿಗೆ ನಾಳೆ ಅವ್ರು ಏನೋ ಸಾಧನೆ ಮಾಡಿದಾಗ ಅವ್ರಿಗೆ ನನ್ನ ಸಾಧನೆ ಹಿಂದೆ ನಮ್ಮಮ್ಮ ತ್ಯಾಗ ಮಾಡಿದ್ಲು ಅನ್ನೋದು ಅವ್ರಿಗೆ ಮ್ಯಾಟ್ರೇ ಆಗದೆ ಇರ್ಬೋದು. ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಅವ್ರಿಗೆ ನನ್ನ ತ್ಯಾಗನ ಅವ್ರು ನೆನೆಸ್ಕೊಳ್ಳಿ. ಹೌದಲ್ವಾ? ಅದೆಲ್ಲ ಹೌದು, ಅವ್ನ ಲೈಫ್ ಅದು, ಅವನ್ನ ಡಿಸೈನ್ ಮಾಡ್ಕೊಂಡಿರ್ತಾನೆ. ಮಗಳನೋ ಮಗನೋ ಅವ್ನ ಲೈಫ್ ಡಿಸೈನ್ ಮಾಡ್ಕೊಂಡಿರ್ತಾನೆ. ಸೊ ಅವನ ಲೈಫ್ ಅವನಿಗೆ ನಮ್ಮ ಜೀವನ ಮಾದರಿ ಆಗಬೇಕು, ನನ್ನ ಕೆಲಸ ಮಾದರಿ ಆಗಬೇಕು. ಅವನು ಏನು ಹೇಳಬೇಕು, ನಮ್ಮಮ್ಮ ಕೆಲಸನೂ ಮಾಡಿಕೊಂಡು ನಮ್ಮನ್ನು ಬೆಳೆಸ್ಕೊಂಡು ಬಂದ್ಲು ಅಂತ ಹೇಳಬೇಕೇ ವಿನಃ ನಮ್ಮಮ್ಮ ನಮಗೋಸ್ಕರ ಕೆಲಸ ಬಿಟ್ಟು ಕೂತ್ಕೊಂಡ್ಲು ಅಂತ ಹೇಳ್ಕೋಬಾರ್ದು. ನಮ್ಮಮ್ಮ ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ಲು. ಅವ್ರು ಕರೆದಾಗ ನಾನು ಸಿನಿಮಾಗೆ ಹೋಗ್ತೀನಿ, ಅವ್ರನ್ನ ಮಾಲಿಗೆ ಕರ್ಕೊಂಡು ಹೋಗ್ತೀನಿ, ಟೈಮ್ ಮಾಡ್ಕೋತೀನಿ ನಾನು. ಇತ್ತೀಚೆಗೆ ಲಾಸ್ಟ್ 5 ಇಯರ್ಸಿಂದ ಟೈಮ್ ಮಾಡ್ಕೊಳ್ಳೋ ಆರ್ಟ್ ಗೊತ್ತಾಯ್ತು ನನಗೆ. ಓಕೆ. ಸೊ ಈಗ ಮಕ್ಳು ಅಂದ ತಕ್ಷಣ ಇವಾಗ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಎಕ್ಸಾಮ್ಸ್ ಬರ್ತಾ ಇರುತ್ತೆ, ಪ್ರಿಪೇರ್ ಮಾಡಬೇಕು ಅವ್ರದ್ದು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇರುತ್ತೆ, ಆ್ಯನ್ಯುವಲ್ ಡೇ ಇರುತ್ತೆ, ಸ್ಕೂಲ್ ಫಂಕ್ಷನ್ ಇರುತ್ತೆ, ಅವೆಲ್ಲವನ್ನೂ ಕೂಡ ನಿಮಗೆ ಹೋಗೋದಕ್ಕಾಗ್ತಾ ಇರೋದಿಲ್ಲ. ಸೊ ಇಂಥ ಸಿಚುವೇಶನ್ಸ್ನ ಮಕ್ಕಳು ಆಬ್ವಿಯಸ್ಲಿ ತಂದೆ ತಾಯಿ ಇಬ್ಬರು ಬರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇಂಥ ಸಿಚುವೇಶನ್ಸ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ ನೀವು ಅಂತ? ನಾನು ಯಾವತ್ತೂ ಕೂತ್ಕೊಂಡು ನನ್ನ ಮಕ್ಕಳ ಜೊತೆ ಪಾಠ ಹೇಳ್ಕೊಟ್ಟೇ ಇಲ್ಲ. ಎಕ್ಸಾಮ್ ಟೈಮಲ್ಲೂ ತುಂಬ ನಮ್ಮ ಆಫೀಸಲ್ಲಿ ತುಂಬ ಜನ ಹೆಣ್ಮಕ್ಳು ರಜೆ ಕೇಳ್ತಾರೆ. ಎಕ್ಸಾಮ್ ಮೇಡಮ್ ಮಗನ ಪಕ್ಕ ಕೂತ್ಕೊಂಡು ಹೇಳಿ. ನನಗೆ ಆಶ್ಚರ್ಯ ಇದೆ, ಯಾಕೆ ಅವ್ನ ಪಕ್ಕ ಕೂತ್ಕೋತೀರಾ? ನನ್ನ ಕಸಿನ್ಸ್ ಎಲ್ಲ ರಜೆ ಹಾಕ್ಬಿಡ್ತಾರೆ 10 ಡೇಸು.
ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗೋದು, ಯಾಕೆ ಅವ್ರ ಪಕ್ಕ ನೀವು ಕುತ್ಕೊಂಡು ಹೇಳ್ಕೊಡ್ತೀರಾ? ನಾನೇನು ಹೇಳೋದು ಅಂದರೆ, ನೀವು ಅವನ್ನ ಮೆಂಟಲಿ ರೆಡಿ ಮಾಡಿ ಅಂತ. ಇದು ನಿನ್ನ ಓದು, ಈ ಓದು ನಿನಗೆ ಯಾಕೆ ಇಂಪಾರ್ಟೆಂಟು, ನಿನ್ನ ಲೈಫ್ ಮುಂದೆ ಹೆಂಗಿರುತ್ತೆ ಅನ್ನೋದನ್ನ ನೀನು ಡಿಸೈನ್ ಮಾಡ್ಕೋ. ನಿನ್ನ ಓದು ನಿಂದು. ನಮಗೆಲ್ಲ ನಮ್ಮ ತಂದೆ ತಾಯಿ ಅದೇ ಹೇಳ್ಕೊಟ್ಟಿದ್ದು, ನಿನ್ನ ಜೀವನ ನಿಂದು, ನೀನು ಓದಿದ್ರೆ ಚೆನ್ನಾಗಿರ್ತೀಯ. ನೀನು ಓದಿ ಒಳ್ಳೆ ಮಾರ್ಕ್ಸ್ ತೆಗೆದು ಕಾಲೇಜ್ಗೆ ಹೋಗಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ, ನಿನ್ನ ಲೈಫ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀನು ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಮನೇಲಿ ಇರ್ತೀಯ. ಹಾಗೆ, ಯಾಕಂದ್ರೆ ನಮ್ಮ ತಂದೆ ತಾಯಿ ಅಷ್ಟು ವಿದ್ಯಾವಂತರಲ್ಲ. ನಮ್ಮ ತಾಯಿ ಅಂತೂ ಅನಕ್ಷರಸ್ತೆ. ಆದರೆ ಅವ್ರಿಗೊಂದಿತ್ತು, ಓದಿದ್ರೆ ಮಾತ್ರ ಲೈಫ್ ಅಂತ. ಸೊ ನಾನು ನನ್ನ ಮಕ್ಕಳಿಗೆ, ನೀವು ಚೆನ್ನಾಗಿ ಓದಿದ್ರೆ, ನೀವು ಚೆನ್ನಾಗಿ ಮಾರ್ಕ್ಸ್ ಬಂದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ನಾನೇನು ಮಾಡೋಕ್ಕಾಗಲ್ಲ, ನಾನಂತೂ ನಿಮ್ಮನ್ನು ಕುತ್ಕೊಂಡು ಓದ್ಸೋಕ್ಕಾಗಲ್ಲ ಅಲ್ವಾ. ಟೀಚರ್ ಇರೋದು ಯಾಕೆ? ಹೇಳ್ಕೊಡೋಕ್ಕೆ. ಸ್ಕೂಲ್ಗೆ ಹೋಗೋದು ಯಾಕೆ? ಕಲಿಯೋಕ್ಕೆ. ಮತ್ತು ನಿಮ್ಗೆ ಏನು ಕೆಲಸ? ಓದೋದೇ ಕೆಲಸ. ನನಗೆ ಹಂಗಲ್ಲ, ಮನೆ ಕೆಲಸ ಮಾಡಬೇಕು, ಆಫೀಸಲ್ಲಿ ಕೆಲಸ ಮಾಡಬೇಕು, ನಾನಾ ಥರ ಕೆಲಸ ಇದೆ. ಸೊ ನಿನ್ನ ಕೆಲಸ ಏನು? ಅವ್ರಿಗೆ ರಿಯಲೈಸ್ ಮಾಡಿದೆ, ಓದೋದು ನಿನ್ನ ಕೆಲಸ, ನೀನು ಓದಬೇಕು, ನೀನು ಓದೋದರಷ್ಟೇ ನೀನು ಸಕ್ಸಸ್ ಆಗ್ತೀಯಾ ಅನ್ನೋನ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಅವರಿಗೆ, ನಾನು ನನ್ನ ಹಸ್ಬೆಂಡ್ ಇಬ್ಬರೂ ರಿಯಲೈಸೇಷನ್ ಮಾಡಿದ್ವಿ, ಅವ್ರಿಗೆ ಅರ್ಥ ಆಗೋ ಥರ. ಸೊ ಹಾಗಾಗಿ ನಾನು ಯಾವತ್ತೂ ನನ್ನ ಮಕ್ಕಳಮ್ಮ ನೀರು ನಂಗೆ ಓದಿಸು ಅಂತ ನಾನು ಯಾವತ್ತೂ ಕೂತ್ಕೊಂಡು ಅವ್ರ ಪಕ್ಕ ಓದಿಸೇ ಇಲ್ಲ. ಆದರೆ ಅವರಿಬ್ಬರು ತುಂಬ ಚೆನ್ನಾಗಿ ಓದ್ತಾರೆ, ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಅವರಿಬ್ರಿಗೂ ಗೊತ್ತಾಗಿದೆ, ದೊಡ್ಡವನು ತುಂಬ ಮೆಚ್ಯೂರ್ ಇದ್ದಾನೆ ಅವನು, ಹಂಗೆ ಅದೇನು ಸಮಸ್ಯೆ ಆಗಿಲ್ಲ. ಸೊ ಪೇರೆಂಟ್ ಟೀಚರ್ ಮೀಟಿಂಗ್ ನಾನು ಹೋಗಿದ್ದೆ ರೂಪ. ಸೊ ಅದೇನೋ ಪೇರೆಂಟ್ ಟೀಚರ್ ಮೀಟಿಂಗ್ ಇರೋ ಸಾಟರ್ಡೇ ಇರುತ್ತೆ. ಸಾಟರ್ಡೇ ಇದ್ದರೆ ಇಲ್ಲೇನು ನ್ಯೂಸ್ ಇಲ್ಲ ಅಂದರೆ, ನಾನು ಆಫೀಸ್ ಹತ್ರನೇ ನಮ್ಮ ಸ್ಕೂಲು, ಮಧ್ಯ ಹೋಗ್ತಿದ್ದೆ. ಸ್ಟಾರ್ಟಿಂಗ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ಹೋದೆ. ಆಮೇಲೆ ಅವನಿಂದ ಏನು ಕಂಪ್ಲೇಂಟ್ಸೇ ಇಲ್ಲ. ಸ್ಕೂಲ್ಗೆ ಹೋದ್ರೆ 10 ನಿಮಿಷ ಟೀಚರು, ಓ ಈಸ್ ವೆರಿ ಗುಡ್, ಈಸ್ ವೆರಿ ರೆಸ್ಪಾನ್ಸಿಬಲ್, ಈಸ್ ವೆರಿ ಮೆಚ್ಯೂರ್ಡ್ ಅನ್ನೋಕ್ಕೆ ಶುರು ಆದ್ರೆ, ನಾನು ಇನ್ನೇನಕ್ಕೆ ಹೋಗಲಿ, ನನ್ನ ಹಸ್ಬೆಂಡ್ ನೀನೇ ಹೋಗಿಸ್ಕೊಂಬರಪ್ಪ. ಸೊ ಹೋಗೇ ಇಲ್ಲ ನಾನು. ಸೊ ಇದಕ್ಕೆಲ್ಲ ಏನು ಆ್ಯನ್ಯುವಲ್ ಡೇಗೆಲ್ಲ ಅಷ್ಟು ನಂಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಯಾವ ಆ್ಯನ್ಯುವಲ್ ಡೇಗೂ ಹೋಗಿಲ್ಲ ನಾನು. ಚಿಕ್ಕವರಾರು LKG UKG ಇದ್ದಾಗ ಹೋಗ್ತಿದ್ದೆ, ಮನೆ ಹತ್ರನೇ ಇರ್ತಿತ್ತು, ಈವ್ನಿಂಗ್ ಇರ್ತಿತ್ತು. ಈಗೆಲ್ಲ ಆ್ಯನ್ಯುವಲ್ ಡೇ, ಸ್ಪೋರ್ಟ್ಸ್ ಡೇ ಯಾವುದಕ್ಕೂ ಹೋಗಿಲ್ಲ. ಆಮೇಲೆ ಅವ್ರೇನು ನನ್ನನ್ನು ಮಿಸ್ ಮಾಡ್ಕೊಂಡೆ, ಅವ್ರಿಗೆ ಗೊತ್ತಿದೆ ಅಮ್ಮಂಗೆ ಆಫೀಸ್ ಇದೆ, ಅಪ್ಪನೇ ಹೋಗೋದು. ಅವರೆಷ್ಟು ಟ್ಯೂನ್ ಆಗಿದ್ದಾರೆ. ನಾನು ಮನೇಲಿದ್ದೆ ಅಂದರೆ, ಅಮ್ಮ ಇವತ್ತು ಆಫೀಸ್ ಇಲ್ವಾ, ಹೋಗಲ್ವಾ, ಒಂದು ಸ್ವಲ್ಪ ಲೇಟ್ ಆದ್ರೂ ಲೇಟ್ ಇವತ್ತು ಅಂದರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇನ್ನೂ ಇದ್ದಾಳಲ್ಲ ಇವಳು ಅಂತ. ಸೊ ಇದೆಲ್ಲದ್ರ ಮಧ್ಯೆ ಒಂದು ಫೀಲ್ ಆಗತ್ತೆ ಮ್ಯಾಮ್, ಇವಾಗ ಅಮ್ಮ ಅಪ್ಪ ಅಂದ ತಕ್ಷಣ ಇಷ್ಟೆಲ್ಲ ನಾನು ಹೊರಗಡೆ ಹೋಗ್ತಾ ಇರ್ತೀನಿ, ನನ್ನ ಮಕ್ಕಳನ್ನ ನಾನು ಮನೇಲಿ ಬಿಟ್ಟು ಅವ್ರ ಅಪ್ಪನ ಮೇಲೆ ಬಿಟ್ಟು ನೋಡ್ಕೊಳಕ್ ಹೋಗ್ತಾ ಇರ್ತೀನಿ. ಎಲ್ಲೋ ಒಂದ್ ಕಡೆ ಒಂದು ಫೀಲ್ ಬರುತ್ತೆ, ತಾಯಂದ್ರಿಗೆ ಎಲ್ಲಿ ನನ್ನ ಮಕ್ಕಳು ನನ್ನಿಂದ ದೂರ ಆಗ್ಬಿಡ್ತಾರೋ, ನನ್ನನ್ನು ಬಿಟ್ಟು ಅವ್ರ ಅಪ್ಪನ ಹಚ್ಕೊಂಡ್ ಬಿಡ್ತಾರೋ ಅನ್ನೋಂಥ ಒಂದು ಫೀಲ್ ಅಂದ್ರೆ ಇದ್ದೇ ಇರುತ್ತೆ. ಆ ಥರನೂ ನೀವು ಫೀಲ್ ಮಾಡ್ಕೊಳ್ಳಲ್ಲ? ಆ ಫೀಲ್ ಮಾಡ್ಕೊಂಡ್ರೇನೆ ದುಃಖ ಆಗುತ್ತಲ್ವಾ. ಆ ಫೀಲಲ್ಲಿ ದುಃಖ ಕೊಟ್ಬಿಡುತ್ತೆ. ಅವ್ರು ಅಟ್ಯಾಚ್ ಮಾಡ್ಕೋತಾರೋ, ಅಟ್ಯಾಚ್ಮೆಂಟ್ ಕಳ್ಕೊಬಿಡ್ತಾರೋ ಅನ್ನೋದೇ ದೊಡ್ಡ ದುಃಖ. ಹಂಗಾಗಿ ನಾನು ಅನ್ಕೊಳ್ಳೋದೇ ಇಲ್ಲ. ನಂದು ಏನೇನಿದೆ ಅದೆಲ್ಲ ನಾನು ನಿಮ್ಮ ಹತ್ರ ಗೊತ್ತಾಯ್ತು. ನಾನು ಅನ್ಕೊಳ್ಳೋದೆ, ಫಸ್ಟ್ ಆಫ್ ಆಲ್ ಆ ನೆಗೆಟಿವ್ ಥಾಟ್ಸೇ ನನಗೆ ಬರಲ್ಲ. ನಾನು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ತುಂಬ ಪಾಸಿಟಿವ್ ನಾನು ಸುತ್ತಮುತ್ತನೂ ಎಲ್ಲ ಪಾಸಿಟಿವ್ ಆಗಿರ್ಬೇಕು. ಆ ಪಾಸಿಟಿವ್ ವೈಬ್ಸ್ ಇದೆಯಲ್ಲ, ಈಗ ನಾನೇ ಅನ್ಕೊಂಬಿಟ್ರೆ ಅಯ್ಯೋ ನನ್ನನ್ನು ಬಿಟ್ಟು ಅಪ್ಪನ ಜೊತೆನೇ ಇರ್ತಾರೆ, ಅಯ್ಯೋ ನನಗೆ ಇವ್ರು ಇದೇ ಇಲ್ಲ ಅಂತ ಅನ್ಕೊಳ್ಳೋದೇ ನನಗೆ ತುಂಬ ದುಃಖ. ಹಂಗೆ ನಾನು ಅನ್ಕೊಳ್ಳೋದೇ ಇಲ್ಲ. ಅವ್ರಿಗೆ ಅಮ್ಮ ಅನ್ನೋ ಇದಿದೆ. ನಾನು ಒಂದೊಂದು ಸಾರಿ ಇತ್ತೀಚೆಗೆ ರೇಗಿಸ್ತೀನಿ. ನಾನು ಯಾವುದಾದ್ರೂ ನಮ್ಮದು ಈವೆಂಟ್ಸ್ ಇದ್ದಾಗ ಬೇರೆ ಫಾರಿನ್ಗೆಲ್ಲ ಹೋಗ್ತೀವಿ, 3 days 4 days, ಒಂದು ಫೋನೇ ಮಾಡಲಿಲ್ವಲ್ರೋ ನೀವು, ಅಮ್ಮ ನೆನಪೇ ಆಗಲ್ವಾ ನಿಮಗೆ, ಕೇಳ್ಬೇಕು ಅನ್ಸಿಲ್ವಾ ಅಂತಂದರೆ, ಗೊತ್ತು ಬಿಡಮ್ಮ ನೀನು ಬ್ಯುಸಿ ಇರ್ತೀಯ ಅಂತ, ಅದಕ್ಕೆ ಡಿಸ್ಟರ್ಬ್ ಮಾಡಿಲ್ಲ ಅಂದ ತಕ್ಷಣ ನನಗೆ ಎಷ್ಟು ಖುಷಿ ಆಗುತ್ತಲ್ವಾ. ಅವಾಗ ನಾನು ಯಾಕೆ ಫೀಲ್ ಮಾಡ್ಕೋಬೇಕು? ಅರ್ಥ ಮಾಡ್ಕೊಂಡಿದ್ದಾರೆ. ಓ ಐ ಆಮ್ ವೆರಿ ಬ್ಲೆಸ್ಡ್ ಅನ್ಸುತ್ತೆ. ಎಂಥ ಮಕ್ಕಳಪ್ಪ. ಸೊ ಅವ್ರಿಗೆ ಅರ್ಥ ಆಗುತ್ತೆ, ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಏನೇನು ಲಾಭ ಆಗುತ್ತೆ, ಯಾಕೆ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಅದರಿಂದ ಏನೇನು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅನ್ನೋದನ್ನ ಅವ್ರಿಗೆ ತುಂಬ ಅರ್ಥ ಮಾಡಿಸಿದ್ದೀನಿ. ಸೊ ನಮ್ಮ ಅಪ್ಪ ಅಮ್ಮನ ಆಸೆ ನಾನು ಓದಬೇಕು ಅಂತಿತ್ತು, ನಾನು ಕೆಲಸ ಮಾಡಬೇಕು ಅಂತಿತ್ತು. ಈಗ ನಾನು ಹೆಂಗೆ ಆಸೆ ಪಡ್ತಿದ್ದೀನಿ, ನಾನು ಓದಿ ಒಳ್ಳೆ ಕೆಲಸಕ್ಕೆ, ಹಾಗೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ಓದಿಸಿದ್ದಾರೆ. ನಾನು ಅವ್ರ ಕನಸು ಫಿಲ್ ಮಾಡಬೇಕಲ್ವಾ. ಹೌದೌದು ಅಂತಾರೆ. ಅಂದರೆ ಮಕ್ಕಳನ್ನೂ ಮೋಟಿವೇಟ್ ಮಾಡ್ಬೇಕು ನಾವು, ಅದು ನಮ್ಮ ಕೈಯಲ್ಲೇ ಇದೆ. ತುಂಬ ಎಮೋಷನಲ್ಲಿ ಅಟ್ಯಾಚ್ ಮಾಡಿಕೊಂಡು ಅವರೂ ತುಂಬ ಎಮೋಷನಲ್ ಆಗಿಬಿಟ್ಟು ಅವರು ಅಟ್ಯಾಚ್ಮೆಂಟ್ ಆಗಿಬಿಟ್ರೆ ಕೆಲವು ಬಂಧಗಳಿರ್ತಾವಲ್ಲ, ಬಿಡಿಸ್ಕೊಳಕ್ಕಾಗಲ್ಲ ನಮ್ಮ ಕೈಲಿ. ಅದರಿಂದ ದುಃಖನೇ ಜಾಸ್ತಿ ಆಗುತ್ತೆ. ಸೊ ಅಂಟಿಯೂ ಅಂಟದಂತಿರಬೇಕು, ಅದು ನನ್ನ ಪಾಲಿಸಿ.
ಓಕೆ, ಸೊ 26 ವರ್ಷ ಹಿಂದೆ ಹೋದರೆ ಕಲಾಸಿಪಾಳ್ಯ ರಸ್ತೆಯಲ್ಲಿರುವಂತಹ ವಿಜಯ ಕರ್ನಾಟಕದಿಂದ ನಿಮ್ಮ ಒಂದು ವೃತ್ತಿ ಸ್ಟಾರ್ಟ್ ಆಯಿತು. ವರದಿಗಾರ್ತಿಯಾಗಿ ನೀವು ಅದೇ ಕಲಾಸಿಪಾಳ್ಯ ಹತ್ತತ್ರನೇ ಇವಾಗ ನೆಕ್ಸ್ಟ್ ಸಂಸ್ಥೆ ಹೋಗ್ತಾ ಇರೋದು ಆ್ಯಸ್ ಅ ಸಂಪಾದಕಿಯಾಗಿ. ಸೊ 2 ಕೋಇನ್ಸಿಡೆನ್ಸ್ ಅಂತಲೇ ಅನಿಸುತ್ತೆ. ಸೊ ಇದನ್ನ ನೀವು ಹೆಂಗೆ ವ್ಯಾಖ್ಯಾನ, ನಿಮ್ಮ ಪ್ರಕಾರ ವ್ಯಾಖ್ಯಾನ ಯಾವ ಥರ ಮಾಡ್ತೀರಾ? ಹೇಗೆ ನೀವು ಈ ಕೋಇನ್ಸಿಡೆನ್ಸ್ನ ನೀವು ಹೇಳ್ತೀರಾ? ಒಂದು ಈ ನಮ್ಮದು ಸರ್ಕಲ್, ನಮ್ಮ ಲೈಫ್ ಒಂದು ಸರ್ಕಲ್ಲು. ನಾವು ಎಲ್ಲಿ ಶುರು ಮಾಡಿರ್ತೀವೋ ಅಲ್ಲೇ ಬಂದು ಎಂಡ್ ಆಗತ್ತೆ ನಮ್ಮ ಲೈಫ್, ಗೊತ್ತಾ? ತುಂಬ ಜನರ ಲೈಫು ಎಲ್ಲಿ ಶುರು ಆಗುತ್ತೆ ಅಲ್ಲಿ ಎಂಡ್ ಆಗುತ್ತೆ, ಅಥವಾ ಎಲ್ಲಿ ಶುರು ಆಗುತ್ತೆ ಅಲ್ಲಿ ಬಂದು ಮತ್ತೊಂದು ಹೊಸ ಮಗ್ಲಿಗೆ ತಿರ್ಕೊಳ್ಳುತ್ತೆ. ಸೊ ನನ್ನ ಲೈಫು ಒಂದೊಂದು ಮಗ್ಲಿಗೆ ತಿರುಗಿದೆ. ನಾನು ಯಾವತ್ತೂ ಮನಸ್ಸಲ್ಲೂ ಅಂದ್ಕೊಳ್ಳದೆ ಇದ್ದಿದ್ದು ನಿಜವಾದ ಬದುಕು ಬದಲಾಗುತ್ತೆ ಅಂತಾರಲ್ಲ, ಆ ಥರ ಬದುಕು ಬದಲಾಗಿದೆ. ಪ್ರೊಫೆಷನಲ್ಲಿ ಮಳವಳ್ಳಿಯಿಂದ ಕಲಾಸಿಪಾಳ್ಯಕ್ಕೆ ಬಂದಿದ್ದು ರಿಪೋರ್ಟ್ರಾಗಿ. ನಾನು MA 99 ಮಾನಸ ಗಂಗೋತ್ರಿಯಲ್ಲಿ ಜರ್ನಲಿಸಮ್ MA. ರಿಸಲ್ಟ್ ಸಹ ಬಂದಿರಲಿಲ್ಲ ನನಗೆ. ಸೊ ಆವಾಗ VRL ಅವರು ಪತ್ರಿಕೆ ಶುರು ಮಾಡ್ತಿದ್ದಾರೆ ಅಂತ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹೇಳ್ತಾಯಿದ್ರು. ಮೊಬೈಲ್ ಇಲ್ಲದೆ ಇದ್ದದ ಟೈಮು, ಲೆಟ್ರ್ಗಳು. ಅವಾಗ ನಾನು ರಿಸಲ್ಟ್ ನೋಡೋಣ ಅಂತ ಕಾಲೇಜ್ಗೆ ಹೋಗಿದ್ದೆ. ನೋಡಿದ್ರೆ ನಾನು ಇಡೀ ಕ್ಲಾಸ್ಮೇಟ್ಸ್ ಎಲ್ಲ ಬಂದು VRL ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟಿದ್ರು. ನನಗೆ ಗೊತ್ತೇ ಆಗಿಲ್ಲ, ನಾನು ಮಳವಳ್ಳಿಲಿ ಇದ್ನಲ್ಲ, ಹಳ್ಳಿಲಿ ಏನು ಗೊತ್ತಾಗುತ್ತೆ. ಅವ್ರೆಲ್ಲ ಹೇಳಿದ್ರೆ VRL ಅವ್ರು ಪೇಪರ್ ಶುರು ಮಾಡ್ತಿದ್ದಾರೆ, ಅದಕ್ಕೆ ಈಶ್ವರ ದೈತೋಟ ಎಡಿಟ್ರ್ ಅಂತ. ನಾನು 97ನಲ್ಲಿ ಅಂದರೆ MA ಫಸ್ಟ್ ಇಯರ್ ಇದ್ದಾಗ ಇಂಟರ್ನ್ಶಿಪ್ ಮಾಡೋಕ್ಕೆ ನಾನು ಉದಯವಾಣಿಗೆ ಬಂದಿದ್ದೆ. ಈಶ್ವರ ದೈತೋಟ ಎಡಿಟರು. 2 ತಿಂಗಳು ಇಂಟರ್ನ್ಶಿಪ್ಪು, 1 ತಿಂಗಳು ರಿಪೋರ್ಟಿಂಗು, 1 ತಿಂಗಳು ಡೆಸ್ಕು. 1 ತಿಂಗಳ ರಿಪೋರ್ಟಿಂಗ್ನಲ್ಲಿ 9 ಬೈಲೇನ್ ತೆಗ್ದಿದ್ದೆ ನಾನು. ಸೊ ಈಶ್ವರ ದೈತೋಟ ಖುಷಿ ಪಟ್ಟರು. ಅವ್ರು ಹೇಳಿದ್ರು, ನೀನು ಹೋಗುವಾಗ ಹೇಳಿದ್ರು, ನೀನು MA ಮುಗಿಸಿ ಬಾ, ನಾನು ನಿನಗೆ ಕೆಲಸ ಕೊಡ್ತೀನಿ ಅಂತ. ನಾನು ಫುಲ್ ಖುಷಿ, ನನಗೆ ಕೆಲಸ ಫಿಕ್ಸ್ ಆಗಿಬಿಟ್ಟಿದೆ ಉದಯವಾಣಿಲಿ ಅನ್ನೋ ಮೂಡಲ್ಲಿದ್ದರೆ ಇಲ್ಲಿ ಬಂದುಬಿಟ್ಟಿದ್ದಾರೆ ಅವರು ಈಶ್ವರ ದೈತೋಟ. ನಂಗೆ ಫುಲ್ ಶಾಕ್ ಆಗೋಯ್ತು. ಅಯ್ಯೋ, ನನಗೆ ಅಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಊರಿಗೆ ಬಂದು ಅವ್ರಿಗೆ ಲೆಟ್ರ್ ಬರೆದೆ. ಸರ್, ನನಗೆ ಗೊತ್ತಾಗಿಲ್ಲ, VRL ಪತ್ರಿಕೆ, ನಾನು ಇಂಟರ್ವ್ಯೂಗೆ ಬಂದಿಲ್ಲ, ಆದರೆ ನೀವು ನನಗೆ ಉದಯವಾಣಿಲಿ ಕೆಲಸ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ ಅಂತ. ಅವರಿಂದ ಒಂದು ರಿಪ್ಲೈ ಬಂತು, ಜುಲೈ 27, 29, 1999 ಈ ದಿನದಲ್ಲಿ ಒಂದಿನ ಬಾ ನೀನು. ಇದು ಅಡ್ರೆಸ್ಸು ಕಲಾಸಿಪಾಳ್ಯ, ಪಾಪ್ಯುಲರ್ ಆಟೋಮೊಬೈಲ್ಸ್, ಕಲಾಸಿಪಾಳ್ಯ, ಬೆಂಗಳೂರು ಅಂತಿತ್ತು ಫಸ್ಟ್ ಅಡ್ರೆಸ್ಸು. 27ರಿಂದ 29 ದಿನದಲ್ಲಿ ಯಾವತ್ತಾದ್ರೂ ಬಂತು. ನಾನು 27ನೇ ತಾರೀಕೆ ಬಂದುಬಿಟ್ಟೆ, ಮಿಸ್ ಮಾಡ್ಕೊಬಾರ್ದಲ್ಲ. ಮಳವಳ್ಳಿಯಿಂದ ಡೈರೆಕ್ಟ್ ಎಲ್ಲಿ ಬರಬೇಕು ಗೊತ್ತಿಲ್ಲ, ಮಾರ್ಕೆಟ್ ಅಂತ ಗೊತ್ತಿತ್ತು, ಆದರೆ ರವೀಂದ್ರ ಕಲಾಕ್ಷೇತ್ರ ಇಳಿಸ್ಬಿಟ್ಟು ಅವನು ಇಲ್ಲಿಂದ ನಡ್ಕೊಂಡು ಹೋಗ್ಬಿಡಿ ಟೌನ್ ಅಲ್ಲೋ ಅಂತ. ಪಾಪ್ಯುಲರ್ ಆಟೋಮೊಬೈಲ್ಸು ಯಾರಿಗೂ ಗೊತ್ತಿಲ್ಲ. ಸೊ ಅಲ್ಲಿ ಮಾರ್ಕೆಟ್ ರವೀಂದ್ರ ಕಲಾಕ್ಷೇತ್ರ ಹತ್ರ ಇಳಿಸ್ತಾ, ಇಲ್ಲಿಂದ ನಡ್ಕೊಂಡು ಹೋಗಿ ಯಾರನ್ನಾರು ಕೇಳಿ ಅಂತ. ನಾ ರವೀಂದ್ರ ಕಲಾಕ್ಷೇತ್ರದ JC ರೋಡಲ್ಲಿ ಅಂತ ಬಂದೆ. ಉದ್ದ ನಡ್ಕೊತ ಬಂದು ಕೇಳೋದು. ಜನಸಂಚಾರನೂ ತುಂಬ ಕಡಿಮೆ ಅಲ್ವಾ ಅವಾಗ. ಇಲ್ಲಿ ಕಲಾಸಿಪಾಳ್ಯ ಆ ಕಡೆ ಇರೋದು, ಇದು JC ರೋಡು. ಕಲಾಸಿಪಾಳ್ಯ ಆ ಪಕ್ಕದ್ದೇ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು. ಸಿಗ್ನಲ್ ಹತ್ರ ಇದ್ದೀನಿ ನಾನು. ಮುಂದೆ ಹೋದರೆ ಊರ್ವಶಿ ಥಿಯೇಟ್ರು. ಆ ಸಿಗ್ನಲ್ ಕರೆಕ್ಟಾಗಿ ರೈಟ್ ತಗೊಂಡ್ರೆ ಕಲಾಸಿಪಾಳ್ಯ ಪಾಪ್ಯುಲರ್ ಆಟೋಮೊಬೈಲ್ಸು. ಸೊ ಆ ಪಾಪ್ಯುಲರ್ ಆಟೋಮೊಬೈಲ್ಸ್ ಹೋದೆ. ಈಶ್ವರ ದೈತೋಟ ನನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ರೆಡಿ ಮಾಡಿಟ್ಟಿದ್ರು. ನಾನು ಇಂಟರ್ವ್ಯೂಗೆ ಅಂದ್ಕೊಂಡು ಹೋದೆ, ತೆಗೆದು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ನೋಡಿದ್ನಲ್ಲ ಇಂಟರ್ನ್ಶಿಪ್ಪಲ್ಲಿ ನಿಂದು ರಿಪೋರ್ಟರ್. 3,500 ರೂಪಾಯಿ ನನ್ನ ಸಂಬಳ. ಅದೇ ಆ 5.5 ವರ್ಷ ಆ ರೋಡಲ್ಲಿ ಓಡಾಡಿದ್ದು. ಊರ್ವಶಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ದು, MTR, ಲಾಲ್ಬಾಗು ಎಲ್ಲ ಅದೇ ರೋಡು. 26 ವರ್ಷ ಈಗ ಅದೇ ರೋಡಲ್ಲಿ ನಾನು ಒಂದು TV ಚಾನಲ್ಗೆ ಎಡಿಟ್ರಾಗಿ ಹೋಗ್ತಿದ್ದೀನಿ. ಅದು ನಾನು ಯಾವತ್ತೂ ಇಲ್ಲೊಂದು TV ಚಾನಲ್ ಆಗುತ್ತೆ, ನಾನೇ ಎಡಿಟ್ರಾಗಿ ಬರ್ತೀನಿ ಅಂತ ಅಂದ್ಕೊಂಡಿದ್ದಲ್ಲ. ಇಟ್ ಹ್ಯಾಪನ್ಸ್. ಅಂದರೆ ಲೈಫ್ ಹೆಂಗೆ ಬದಲಾಗುತ್ತೆ ಬದುಕಿಗೆ ಗೊತ್ತು. ನನ್ನನ್ನು ಎಲ್ಲಿ ತಗೊಂಡೋಗಿ ನಿಲ್ಲಿಸ್ಬೇಕು ಅನ್ನೋದು ನನಗನ್ಸುತ್ತೆ. ಇದೆಲ್ಲ ಪೂರ್ವ ನಿರ್ಧರಿತ ಅಂತ ಯಾವಾಗಲೂ ಅನಿಸುತ್ತೆ. ನನ್ನನ್ನು ಅದೇ ಜಾಗಕ್ಕೆ ತಗೊಂಡೋಗಿ ನಿಲ್ಲಿಸಿದೆ ಎಡಿಟ್ರಾಗಿ. ಆ 3,500 ಸಂಬಳ ಇವತ್ತು ಅದರ 10 ಪಟ್ಟಾಗಿದೆ. ಎಷ್ಟು ಪಟ್ಟಾದರೂ ಮಾಡ್ಕೊಳ್ಳಿ ಅಷ್ಟೇ. 3,500ನ ಆ ಒಂದನ್ನು ಮರೆಯೋದಕ್ಕೆ ಯಾವತ್ತೂ ಆಗಲ್ಲ. ಈಗ ನನ್ನ ಸಂಬಳನೂ ಅಷ್ಟೇ ಆಗಿದೆ. ಓಕೆ, ಸೊ ಇಷ್ಟು ದೂರ ಬಂದು ಆ ಒಂದು ಜರ್ನಿನ ನೀವು ನೆನೆಸ್ಕೊಳ್ಳೋದಾಯ್ತಂದ್ರೆ ಅಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಹರ್ಡಲ್ಸು ಆಗಿರುತ್ತೆ. ನಿಮ್ಮದೇನು ಜರ್ನಿ ತುಂಬ ಈಸಿಯಾಗಿ ಹೋಯಿತು ಅಂತಲೂ ನಾವು ಹೇಳೋಕ್ಕಾಗಲ್ಲ. ಬಿಕಾಸ್ ನನಗೆ ಗೊತ್ತಿಲ್ಲ ನಿಮ್ಮ ಜರ್ನಿ ಯಾವ ಥರ ಇತ್ತು ಅಂತಂದು. ಏನೇನೆಲ್ಲ ನೀವು ಫೇಸ್ ಮಾಡಬೇಕಾಯಿತು, ಯಾವ ಥರ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕಾಯಿತು, ಇಷ್ಟು ವರ್ಷ ಈ ಪತ್ರಿಕೋದ್ಯಮದಲ್ಲಿ ಉಳ್ಕೊಳ್ಳೋದಕ್ಕೆ ನೀವು ಎಷ್ಟು ಕಷ್ಟಪಡಬೇಕಾಯ್ತು, ನೆನೆಸ್ಕೊಂಡ್ರೆ ಅವೆಲ್ಲ ಆ ದಿನ? ತುಂಬ ನೀವು ಪ್ರತಿ ಕ್ಷಣ ಪ್ರೂವ್ ಮಾಡ್ಕೋಬೇಕು, ಪ್ರತಿದಿನ ಪ್ರೂವ್ ಮಾಡ್ಕೋಬೇಕು. ಅದರಲ್ಲೂ ಹೆಣ್ಮಕ್ಳು. ಈಗ ನನಗೆ ಎಡಿಟ್ರ್ ಆಗಿದ್ದೀನ, ನಾನು ಪ್ರೂವ್ ಮಾಡ್ಕೋಬೇಕು.
ಇಲ್ಲಿ ಯಾವುದು ನಾನು ಹಿಂದೆ ಮಾಡಿದ್ದು ಯಾವುದು ಲೆಕ್ಕಕ್ಕಿಲ್ಲ, ಇದು ಹೊಸ ಲೆಕ್ಕ. ಎಡಿಟರ್ ಆಗಿ ನಾನು ಪ್ರೂವ್ ಮಾಡ್ಕೋಬೇಕು, ಹೊಸ ಲೆಕ್ಕ. ಸೊ ರಿಪೋರ್ಟರ್ ಆಗಿ ಬಂದಾಗ್ಲೂ ಹೊಸ ಲೆಕ್ಕ ಶುರು ಆಯಿತು, ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋದು. ಅದರಲ್ಲೂ ನಾನು ರಿಪೋರ್ಟ್ರ್, ವಿಜಯ ಕರ್ನಾಟಕದಲ್ಲಿ ಇದ್ದು ನಾನು ಒಬ್ಬಳೇ ರಿಪೋರ್ಟ್ರ್. ಒಂದಷ್ಟು ಇಂಗ್ಲೀಷ್ ಪೇಪರೆಲ್ಲ ಎಷ್ಟು ಹೆಣ್ಮಕ್ಳಿದ್ರು, ಕನ್ನಡದಲ್ಲಂತೂ ಇರಲಿಲ್ಲ. ಉದಯವಾಣಿಲಿ ಒಬ್ಬರು ಇದ್ರಷ್ಟೇ. ಸೊ ಎಲ್ರಿಗೂ ಆಶ್ಚರ್ಯ, ರಿಪೋರ್ಟ್ರು. ನನಗೆ ಉತ್ಸಾಹ, ಅತ್ಯುತ್ಸಾಹ, ನಾನು ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ. ಅವರಿಗೆಲ್ಲ ಹಿಂಜರಿಕೆ, ಏನು ಮಾಡ್ತಾಳೆ ಇವಳು, ಅದು ಹಳ್ಳಿಯಿಂದ ಬಂದು ಈಗಷ್ಟೇ ಜರ್ನಲಿಸಮ್ ಮುಗಿಸ್ಕೊಂಡು ಬಂದಿದ್ದಾರೆ. ಆ ಥರ ನಾನು ಪ್ರೂವ್ ಮಾಡ್ಕೋಬೇಕಿತ್ತು. ಸೊ ನಾನು ಪ್ರತಿದಿನವೂ ನಮ್ಮ ಚೀಫ್ ರಿಪೋರ್ಟರ್ ಹತ್ರ ಜಗಳ ಮಾಡ್ತಿದ್ದೆ, ಮಹಾದೇವಪ್ಪ ಸರ್ ಹತ್ರ. ಫ್ಯಾಷನ್ ಶೋಗೆ ಅಸೈನ್ಮೆಂಟ್ ಹಾಕಿದ್ರೆ ನನ್ನನ್ನು ಯಾಕೆ ಫ್ಯಾಷನ್ ಶೋಗೆ ಹಾಕ್ತೀರಾ, ನಾನು ಬೇರೆ ಅಸೈನ್ಮೆಂಟ್ಗೆ ಹಾಕಿ. ಪ್ರೆಸ್ ಕ್ಲಬ್ ಹಾಕಿದ್ರೆ ದಿನ ನಾನು ಯಾಕೆ ಪ್ರೆಸ್ ಕ್ಲಬ್ಬಿಗೆ ಹೋಗ್ಬೇಕು, ನನಗೆ ಬೇರೆ ಅಸೈನ್ಮೆಂಟ್ ಹಾಕಿ. ನನಗೆ ಸಾಹಿತ್ಯ ಗೊತ್ತು, ನನಗೆ ವಿಧಾನಸೌಧ ಪೊಲಿಟಿಕಲ್ ಗೊತ್ತು, ನಾನು ಪೊಲಿಟಿಕಲ್ ಮಾಡಬೇಕು. ಪ್ರತಿದಿನ ಜಗಳ ಮಾಡ್ತಿದ್ದೆ ನಾನು ಅವ್ರ ಹತ್ರ. ಆಯ್ತಮ್ಮ, ನಿನ್ಗಿದು ಫಸ್ಟ್ ಎಕ್ಸ್ಪೀರಿಯನ್ಸು, ಸ್ವಲ್ಪ ದಿನ ನೀನು ಕೆಲಸ ಮಾಡು. ಪ್ರತಿದಿನ ಜಗಳ ಮಾಡ್ತಿದ್ದೆ. ಅಸೈನ್ಮೆಂಟ್ ನೋಡೋದು, ನಾನು ಮತ್ತೆ ಪ್ರೆಸ್ ಕ್ಲಬ್ಗೆ ಬರ್ತಿದ್ದೀರಾ, ನಾನು ಪ್ರೆಸ್ ಕ್ಲಬ್ಬಿಗೆ ಹೋಗೋಲ್ಲ, ನಾನು ವಿಧಾನಸೌಧಕ್ಕೆ ಹೋಗಬೇಕು. ಯಾವುದಾದ್ರೂ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಹೋಗಿ, ನಂಗೆ ಸಾಹಿತ್ಯ ತುಂಬ ಇಷ್ಟ. ಒಂದು ದಿನ ಜಗಳ ಮಾಡ್ತಿದ್ದೆ. ಆಮೇಲೆ ಒಂದಿನ ಅವರು ಹಾಕಿದರು, ಸಾಹಿತ್ಯದೊಂದು ಹಾಕಿದರು. ಅದು ಭೈರಪ್ಪ ಅವ್ರದ್ದು ಒಂದು ಕಾರ್ಯಕ್ರಮ, ನಂಗೆ ತುಂಬ ಚೆನ್ನಾಗಿದೆ. ನಾನು ಆ ಕಾರ್ಯಕ್ರಮ ಮುಗಿದ್ಮೇಲೆ ಅವ್ರ ಹತ್ರ ಮಾತಾಡಿದೆ, ಭೈರಪ್ಪ ಅವ್ರ ಹತ್ರ ಮಾತಾಡಿ ಒಂದು ಸಪ್ರೇಟ್ ಬರ್ಕೊಟ್ಟೆ. ಅವಾಗ ಅವ್ರಿಗೆ ತುಂಬ ಖುಷಿ ಆಯಿತು, ಪರವಾಗಿಲ್ಲ ಸಾಹಿತ್ಯ ಎಲ್ಲ ಗೊತ್ತಿದೆ. ಇನ್ನೊಂದ್ಸರಿ ಪೇಜಾವರ ಶ್ರೀಗಳು ಬಂದಿದ್ದರು. ಅವಾಗ ಏನೋ ಒಂದು ವಿವಾದ ಏನೋ ನಡೀತಿತ್ತು. ನಾನು ಪೇಜಾವರ ಶ್ರೀಗಳ ಹತ್ರ ಸಪ್ರೇಟಾಗಿ, ಈಗ ಬೈಟ್ಸ್ ಅಂತವಲ್ಲ ಆ ಥರ ಕೇಳಿ ಅವ್ರ ಪ್ರತಿಕ್ರಿಯೆ ತೊಗೊಂಬಂದು ಅದನ್ನು ಬರ್ಕೊಟ್ಟಿದ್ದೆ. ಆ ಕಾರ್ಯಕ್ರಮ ಬಿಟ್ಟು ಈ ವಿವಾದದ ಬಗ್ಗೆ ಕೇಳ್ಕೊಂಬಂದಿದ್ದೆ ನಾನು. ಪರವಾಗಿಲ್ವೇ, ಎಷ್ಟು ಚೆನ್ನಾಗಿ ಲಿಂಕ್ ಮಾಡ್ಕೊಂಡಿದ್ದಾಳೆ, ಫಾಲೋ ಅಪ್ ಮಾಡಿದ್ದಾಳೆ ಅಂತ ಖುಷಿ ಆಯಿತು. ನಾನು ಪ್ರೂವ್ ಮಾಡಿಕೊಂಡೆ. ಆಮೇಲೆ ನನಗೆ ಹೆಲ್ತ್ ಬೀಟು, ಎಜುಕೇಷನ್ ಬೀಟು, ಸಾಹಿತ್ಯ ಎಲ್ಲ ಹಾಕಕ್ಕೆ ಶುರು ಮಾಡಿದರು. ತುಂಬ ಸ್ಟೋರೀಸ್ ಮಾಡ್ತಿದ್ದೆ. ನನ್ನ ಬೈಲೇನು ಇಲ್ಲದೆ ಇರೋ ದಿನಾನೇ ಇಲ್ಲ ವಿಜಯ ಕರ್ನಾಟಕದಲ್ಲಿ. ಎಲ್ಲರೂ ರೇಗ್ಸೋರು, ದಿನ ಏನು ಸ್ಟೋರಿ ಕೊಡ್ತೀಯ ನೀನು, ದಿನ ಏನು ಸ್ಟೋರಿ ಕೊಡ್ತೀಯ ಅಂತ. ನಿಮ್ಮ ಎಡಿಟರ್ ರಮೇಶ್ ಕುಮಾರ್ ಅವ್ರು ಕೇಳಿ, ನನ್ನ ಬೈಲೇನು ಇಲ್ಲದೆ ಇರೋ ದಿನಾನೇ ಇಲ್ಲ. ಆಮೇಲೆ ಎಲ್ಲ ಸಪ್ಲಿಮೆಂಟ್ಸ್ಗೂ ಬರೀತಾ ಇದ್ದೆ. ಮಹಿಳಾ ವಿಜಯ, ಕೃಷಿ ವಿಜಯ, ಸಾಪ್ತಾಹಿಕ, ಆಮೇಲೆ ಸಿಂಪ್ಲಿಸಿಟಿ ಪೇಜು, ಎಲ್ಲದರಲ್ಲೂ ಸ್ಟೋರಿ ಬರೀತಿ, ಏನಾದರೂ ಬರೀತಿದ್ದೆ. ಒಟ್ಟೆ ನನಗೆ ಬೆಳಗ್ಗೆ ಪೇಪರ್ ಇದ್ದರೆ ನನ್ನ ಹೆಸರು ಇರ್ಬೇಕು, ನಮ್ಮಪ್ಪ ನೋಡಿ ಖುಷಿ ಪಡಬೇಕು. ನಮ್ಮಪ್ಪ ಓದ್ತಾರಲ್ಲ ಪೇಪರ್ನ, ನಮ್ಮಪ್ಪ ನೋಡಬೇಕು. ಪ್ರತಿದಿನ ಎಲ್ಲರಿಗೆ ಎಲ್ಲಿ ನೀನು ಸ್ಟೋರಿ ಹುಡ್ಕೊಂಬರ್ತೀಯಾ ಅಂತ. ಆಮೇಲೆ ವಿಧಾನಸೌಧ, ನನಗೆ ವಿಧಾನಸೌಧ ಹಾಕಿ ಅಂತ ಸೆಷನ್ ನಡೆಯುವಾಗ ವಿಧಾನಸೌಧ ಕಳಿಸ್ತಾ ಇದ್ರು. ಎಷ್ಟು ಅಂದರೆ ಒಂದೊಂದ್ಸಲ ರಾತ್ರಿ 8-8:30 ಆಗ್ಬಿಡೋದು. 25-26 ವರ್ಷದ ಹಿಂದೆ ಎಷ್ಟು ಜನಸಂಖ್ಯೆ ಇರ್ಬೋದು, ಎಷ್ಟು ಬಸ್ ವ್ಯವಸ್ಥೆ ಇರ್ಬೋದು. ಕತ್ಲೆ ಅಂದರೆ ಕತ್ಲೆ. ನಾನು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಮುಗಿಸ್ಕೊಂಡು ವಿಧಾನಸೌಧದಿಂದ ನಾನು ಪಾಪ್ಯುಲರ್ ಆಟೋಮೊಬೈಲ್ ನಡ್ಕೊಂಡು ಹೋಗ್ತಾ ಇದ್ದೆ. ನಾನು ತುಂಬ ನಡೆದಿದ್ದೀನಿ. ನಾನು ಪ್ರೆಸ್ ಕ್ಲಬ್ಬಿಂದ ತಿಂಗಳ ಕೊನೆಯಲ್ಲಂತೂ ದುಡ್ಡು ಇರ್ತಿರ್ಲಿಲ್ವಲ್ಲ, ಪ್ರೆಸ್ ಕ್ಲಬ್ಬಿಂದ ಪಾಪ್ಯುಲರ್ ಆಟೋಮೊಬೈಲ್ ನಡಿ, ದುಡ್ಡು ಉಳಿಸ್ಬೇಕಲ್ಲ ತಿಂಗಳ ಕೊನೆಗೆ, ಯಾರನ್ನೂ ಕೇಳೋಕ್ಕಾಗಲ್ಲ, ಅಪ್ಪನೂ ಕೇಳೋಕ್ಕಾಗಲ್ಲ. ಬಸ್ ಚಾರ್ಜ್ ಎಷ್ಟು, 1.5 ರೂಪಾಯಿ 2.5 ರೂಪಾಯಿ ಉಳಿಸೋಕ್ಕೆ ಪ್ರೆಸ್ ಕ್ಲಬ್ಬಿಂದ ಪಾಪ್ಯುಲರ್ ಆಟೋಮೊಬೈಲ್ಸ್ ಅಂತ ನಡ್ಕೊಂಡು ಹೋಗ್ತಿದ್ದೆ. ಅಲ್ಲಿಂದ ರಾತ್ರಿ 8 ಮೇಲೆ ನಾನು ಯಾವತ್ತೂ ನಾನು ಬೇಗ ಹೋಗಬೇಕು, ಕತ್ಲೆ ಆಯಿತು. ನನಗೆ ಬೆಂಗಳೂರು ಗೊತ್ತಿಲ್ಲ, ಆದರೂ ನಾನು ಯಾವತ್ತೂ ನೆಪ ಹೇಳಿಲ್ಲ, ಯಾವ ನೆಪನೂ ಹೇಳ್ತಿರ್ಲಿಲ್ಲ ನಾನು. ಈಗಿನ ಹೆಣ್ಮಕ್ಳಿಗೆ ಅದೇ ಹೇಳೋದು, ಕಷ್ಟ ಆಗ್ತಿದೆಯಾ ಸಹಿಸ್ಕೊಳ್ಳಿ, ಬೇರೆ ಏನಾದರೂ ಮಾರ್ಗ ಹುಡ್ಕೊಳ್ಳಿ, ನೆಪ ಹೇಳಬೇಡಿ, ನಿಮ್ಮ ಕಷ್ಟ ಹೇಳ್ಕೊಬೇಡಿ, ನನಗೆ ಆಗ್ತಿಲ್ಲ ಅಂತ. ನಾನು ಒಂದು ದಿನವೂ ನಾನು ಬೇಗ ಹೋಗ್ತೀನಿ, ನನಗೆ ಬೆಂಗಳೂರು ಹೊಸದು, ನನಗೆ ಭಯ ಆಗುತ್ತೆ ಅಂತ ಹೇಳಿದ್ದೇ ಇಲ್ಲ. 8:30 ರಾತ್ರಿ 8:30 ಅಂದರೆ ಆವಾಗ ಕತ್ಲು, ಬಸ್ಗಳಿರ್ತಿರ್ಲಿಲ್ಲ. ಎಲ್ಲರೂ ಹಿಂಗೆ ನೋಡೋರು, ಯಾರು ಇವಳು ಹುಡುಗಿ ಇಷ್ಟೊತ್ತಲ್ಲಿ ಒಬ್ಬಳೆ ಬಸ್ಸಲ್ಲಿ ಅಂತ. ಒಬ್ಬಳೇ ಹೋಗ್ತಿದ್ದೆ. ಒಬ್ಬಳೇ ಹೋಗಿ 9 ಗಂಟೆಗೆ ಯಶವಂತಪುರದಲ್ಲಿ ಇಳಿದ್ಬಿಟ್ಟು ಬಸ್ ಸ್ಟ್ಯಾಂಡ್ನ ನನ್ನ ಸಿಸ್ಟ್ರ್ ಮನೆ ಇತ್ತು, ಅಲ್ಲಿಂದ ಮತ್ತಿಕೆರೆ ಒಳಗೆ ನಡ್ಕೊಂಡು ಹೋಗ್ತಿದ್ದೆ. ಯಶವಂತಪುರ ಅಲ್ಲೂ ಯಶವಂತಪುರ ಒಳಗಡೆ ಹೋಗ್ಬೇಕಂದ್ರೆ ಮಾರ್ಕೆಟ್ ಹತ್ರ ಪೊಲೀಸ್ ನಿಂತಿರ್ತಿದ್ದ. ಪ್ರತಿದಿನ ನನ್ನ ನಿಲ್ಸೋನು, ಯಾರು ಎಲ್ಲಿ ಹೋಗ್ತೀಯ ನೀನು, ತೋರ್ಸೋಕ್ಕೆ ವಿಸಿಟಿಂಗ್ ಕಾರ್ಡ್ ಬೇರೆ ಇಲ್ಲ, ಹೊಸ ಪೇಪರು. ನಾನು ಅವ್ಳಿಗೆ ಹೊಸ ಪೇಪರ್ ಶುರು ಆಗಿದೆ ಸರ್, ವಿಜಯ ಕರ್ನಾಟಕ ಸರ್, ನಾನು ಅಲ್ಲಿ ರಿಪೋರ್ಟ್ರು ಸರ್, ಈಗ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ ಸರ್ ಅಂತ ದಿನ. ಅವ್ನು ನನ್ನ ಫ್ರೆಂಡ್ ಆಗಿಬಿಟ್ರು. ಕೊನೆಗೆ ಒಂದಿನ ಪೇಪರ್ ತೊಗೊಂಡೋಗ್ತಾ ಇದೆ ಸರ್, ಪೇಪರ್ ವಿಜಯ ಕರ್ನಾಟಕ, ಇಲ್ಲಿ ನಾನು ಕೆಲಸ ಮಾಡ್ತೀನಿ ಸರ್. ನೀ ಇಷ್ಟೊತ್ತಲ್ಲಿ ಯಾಕೆ ಬರ್ತೀಯಾ, ನೀನು ಬೇಗ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಲ್ವಾ, ನೀನು ಕೇಳಬೇಕಲ್ವಾ, 5-5:30 ಮನೆಗೆ ಹೋಗ್ಬಿಡ್ಬೇಕು. 5:30 ನಾನು ಮನೆಗೆ ಹೋಗೋ ಚಾನ್ಸೇ ಇಲ್ಲ. ಅಸೈನ್ಮೆಂಟ್ ಹಾಕಿದ್ಮೇಲೆ ನೋಡಿಕೊಂಡೇ ನಾನು ಮನೆಗೆ ಹೋಗ್ತಿದ್ದೆ.
ಅಂದರೆ ಅವರೆಲ್ಲ ನನ್ನ ಪರೀಕ್ಷೆ ಮಾಡ್ತಿದ್ರು, ಇವಳು ಹೆಂಗೆ ಬೇಗ ಹೋಗ್ತಾಳ ಇರ್ತಾಳ, ಯಾವ ನೆಪನೂ ಹೇಳಿಲ್ಲ. ನಾನು ಕತ್ಲೆ ಬೆಂಗಳೂರು ಗೊತ್ತಿಲ್ಲ, ನನಗಿಲ್ಲಿ ಯಾರು ಪರಿಚಯ ಇಲ್ಲ, ನನಗೆ ಭಯ ಆಗುತ್ತೆ, ಯಾವ ನೆಪನೂ ಹೇಳಿಲ್ಲ. ಅದೇನೋ ನನಗೆ ನನ್ನ ನೆಪ ಹೇಳಬಾರ್ದು, ಅದರಿಂದ ಅದು ನನ್ನ ವೀಕ್ನೆಸ್ ಆಗಬಾರ್ದು ಅನ್ನೋದು ನಾನು ಯಾವಾಗಲೂ ಜಾಗೃತ. ಹಾಗಾಗಿ ಪ್ರತಿದಿನ ನಾನು ಹೊಸ ಹೊಸ ಚಾಲೆಂಜಿಂಗ್ ನನ್ನ ಮುಂದೆ. ಅದೆಲ್ಲ 1-2-3 ವರ್ಷ ನಾನು ರಿಪೋರ್ಟಿಂಗ್ ಮಾಡಿದೆ ವಿಜಯ ಕರ್ನಾಟಕದಲ್ಲಿ. ಆಮೇಲೆ ನನ್ನನ್ನು ಗ್ರಾಮಾಂತರ ವಿಭಾಗದ ಡೆಸ್ಕಿಂಗ್ ಮಾಡಿದ್ರು. ಆವಾಗ ವಿಶ್ವೇಶ್ವರ ಭಟ್ರು ಎಡಿಟರ್ ಆಗಿದ್ದರು. ಆ ಗ್ರಾಮಾಂತರ ವಿಭಾಗದಲ್ಲಿ ತುಂಬ ಅಲ್ಲೇನೋ ಸಮಸ್ಯೆಗಳಿತ್ತು. ಸೊ ನನ್ನನ್ನು ಅಲ್ಲಿ ಹಾಕಿ ನೀನು ಆ ಸಮಸ್ಯೆ ಒಂಥರ ಟಾಸ್ಕ್ ಕೊಟ್ಟರು ಅವರು. ಬಹುಶಃ ಅತಿ ಚಿಕ್ಕ ವಯಸ್ಸಿಗೆ ಮಫ್ಸಿಲ್ ಡೆಸ್ಕ್ ಹೆಡ್ ಆಗಿದ್ದು ನಾನೇ ಅನಿಸುತ್ತೆ. ಅದನ್ನು ಮಾಡಿದ್ದು ವಿಶ್ವೇಶ್ವರ ಭಟ್ರು. ಸೊ 5 ಜಿಲ್ಲೆಗಳನ್ನ ಇಲ್ಲೇ ತಯಾರು ಮಾಡಿ, 5 ಜಿಲ್ಲೆಯ ಎಡಿಷನ್ನ ಇಲ್ಲೇ ತಯಾರು ಮಾಡಿದ್ದು ತುಂಬ ಸಕ್ಸಸ್ಫುಲ್ಲಾಗಿ ನಡ್ಕೊಂಡೋಯ್ತು. ಅದೊಂದು ಟಾಸ್ಕು. ಸೊ ವಿಜಯ ಕರ್ನಾಟಕ 5.5 ವರ್ಷದಲ್ಲಿ ತುಂಬ ಕಲಿತೆ, ತುಂಬ ಚಾಲೆಂಜಿಂಗು. ಕೊನೆಗೆ ಎಲ್ಲರೂ ಓ ಇವಳು ಗಟ್ಟಿಗಿತ್ತಿ ಅನ್ನೋದನ್ನು ಅಲ್ಲೇ ಗೊತ್ತಾಗ್ಬಿಟ್ಟು ನಾನು ಕೆಲಸದ ಮೂಲಕ ತೋರಿಸ್ದೆ. ಯಾವುದು ರಾಜಿ ಆಗ್ತಿರ್ಲಿಲ್ಲ, ಟೈಮ್ ನೋಡ್ತಿರ್ಲಿಲ್ಲ, ಊಟ ತಿಂಡಿ ಅದೆಲ್ಲ ಏನೂ ಇರಲಿಲ್ಲ. ಆದರೆ ನನ್ನನ್ನೆಲ್ಲ ಈಗಲ್ಲ, ನನ್ನ ವಿಜಯ ಕರ್ನಾಟಕದಲ್ಲೇ ನನ್ನನ್ನು ಮೆಚ್ಚುವಂಥ ಒಂದು ದೊಡ್ಡ ಗುಂಪೇ ಇತ್ತು. ಅದರಲ್ಲೇ ಎಸ್ಪೆಷಲಿ ಹೆಣ್ಮಕ್ಳು, ಪೇಜಿ ನೇಟ್ರೆಲ್ಲ ಹೆಣ್ಮಕ್ಳು ಇರ್ತಿದ್ರಲ್ಲ, ಅವ್ರು ನನಗೋಸ್ಕರ ಡಬ್ಬಿ ತೊಗೊಂಬರ್ತಿದ್ರು ಎಕ್ಸ್ಟ್ರಾ. ಅವಳು ರಿಪೋರ್ಟ್ರು, ಫಸ್ಟ್ ರಿಪೋರ್ಟ್ರು ನಾನು ಒಬ್ಬಳೇ ಅಲ್ವಾ, ಪಾಪ ಅವಳು ಊಟ ಮಾಡಿರಲ್ಲ ಅಂತ ಮಧ್ಯೆ ಎಕ್ಸ್ಟ್ರಾ ಡಬ್ಬಿ ತಂದು ನನಗೆ ಕೊಡೋರು, ತಿನ್ನು ಶೋಭಾ ಅಂತ. ಅಷ್ಟು ಪ್ರೀತಿ ಗಳಿಸ್ಕೊಂಡಿದ್ದೆ ನಾನು ನನ್ನ ಕೆಲಸದಿಂದ. ಅದು ಎಲ್ಲ ಒಂದೇ ಹಂಗೆ ಆಗಿದೆ ಅಲ್ಲ ಮ್ಯಾಮ್. ಇವಾಗ ಫಸ್ಟ್ ರಿಪೋರ್ಟರ್ ನೀವೇ ಆಗಿರೋದು, ಆಮೇಲೆ ಗ್ರಾಮಾಂತರ ವಿಭಾಗದ ಡೆಸ್ಕ್, ಆಮೇಲೆ ಇವಾಗ ಸಂಪಾದಕಿ ನೀವೇ ಆಗಿರೋದು ಎಲ್ಲ. ಆಮೇಲೆ ನಾನು ಉದಯ ಟಿವಿಗೆ ಹೋದೆ. ಉದಯ ಟಿವಿಲೂ ನಾನು ಡೆಸ್ಕ್ ಹೆಡ್ ಆದೆ ಚೆನ್ನೈಯಲ್ಲಿ. ಓಕೆ. ಸೊ ಅದು ನನ್ನ ಲೈಫ್ ಟರ್ನಿಂಗ್ ಪಾಯಿಂಟು. ನಾನು ವಿಜಯ ಕರ್ನಾಟಕ ಬಿಟ್ಟು ಇನ್ನೊಂದು ಪತ್ರಿಕೆಗೆ ಹೋಗಿದ್ದೆ. ಆ ಪತ್ರಿಕೆ 1.5 ವರ್ಷದ ಮೇಲೆ ನಡೀಲಿಲ್ಲ, ಸಮಸ್ಯೆ ಶುರು ಆಯಿತು. ಆಗ ನನಗೆ ಉದಯ ಟಿವಿಯಿಂದ ಆಫರ್ ಬಂತು. ನನ್ನ ಪತ್ರಿಕೆ 5-6-7 ವರ್ಷ ಪತ್ರಿಕೆಯಲ್ಲಿ ಮಾಡಿದ್ದು, ಟಿವಿ ಏನೂ ಗೊತ್ತಿಲ್ಲ ನನಗೆ. ಉದಯ ಟಿವಿ ಬರಬೇಕು, ಆದರೆ ಚೆನ್ನೈಯಲ್ಲಿರೋದು ಡೆಸ್ಕು ಅಂತ. ಹೋಗ್ತೀನಿ ಅಂದೆ, ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ. ಚೆನ್ನೈ ಏನು ಗೊತ್ತಿಲ್ಲ, ತಮಿಳು ಗೊತ್ತಿಲ್ಲ, ಅಲ್ಲಿ ಯಾರೂ ಇಲ್ಲ, ಅಲ್ಲಿ ಹೆಂಗಾಗುತ್ತಪ್ಪ ಅಂತ ಇವತ್ತು ನೆನೆಸ್ಕೊಂಡ್ರೆ ನಾನು ಏನು ಯೋಚನೆನೇ ಮಾಡದೆ ಹೋಗಿದ್ದು. ನಾನು ಈ ಚಾಲೆಂಜ್ಗಳಿದೆಯಲ್ಲ, ನೀನು ಕೇಳಿದೆಯಲ್ಲ, ಪ್ಲ್ಯಾನ್ ಮಾಡಿದ್ದೀರಾ, ಅನ್ಪ್ಲ್ಯಾನ್ಡ್ ಪ್ಲಾನ್ ಮಾಡಬಾರ್ದು ಅಂತ ನಾನು ಹೇಳೋದು. ಹೆಂಗೆ ಬರುತ್ತೋ ಅದನ್ನು ಹೆದರಿಸೋದಿದೆಯಲ್ಲ, ಅದು ಭಾರಿ ಮಜಾ ಕೊಡುತ್ತೆ, ಭಾರಿ ಖುಷಿ ಕೊಡುತ್ತೆ, ಮತ್ತು ಕಲಿಸುತ್ತೆ, ಹೊಸ ಪಾಠ ಕಲಿಸುತ್ತೆ. ನೀನು ಪ್ಲ್ಯಾನ್ ಮಾಡಿ ಹೋಗ್ಬಿಡ್ತೀಯ ಅನ್ಕೋ, ಅಲ್ಲಿ ನೀನು ಪ್ಲ್ಯಾನ್ ಪ್ರಕಾರ ನಡೀಲಿಲ್ಲ ಅಂದರೆ ನಿಂಗೆ ನಿರಾಸೆ ಆಗುತ್ತೆ. ಅಯ್ಯೋ ನಾನು ಮಾಡಿದ್ದೇ ಒಂದು, ಅಲ್ಲಾಗಿದ್ದೇ ಒಂದು ಅಂತ ಪೇಚಾಡ್ಕೋಬೇಕು. ಆ ಪೇಚಾಡೋ ಪರಿಸ್ಥಿತಿ ನಾನು ಯಾವತ್ತೂ ತಂದ್ಕೊಳ್ಳಿಲ್ಲ. ಚೆನ್ನಾಗಿ ಹೋದೆ, ಸೆಲೆಕ್ಟ್ ಆಗಿಬಿಟ್ಟೆ. ಸೆಲೆಕ್ಟ್ ಆಗಿ ಅವರು ಸ್ವಾಮಿನಾಥನ್ ಅಂತ ಜನರಲ್ ಮ್ಯಾನೇಜರ್ ಸನ್ ಟಿ ವಿ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟರು. 9,000 ರೂಪೀಸ್ ಸ್ಯಾಲ್ರಿ ಬರೆದಿದ್ರು. ಇದು ಯಾವಾಗ 2005. ಆಮೇಲೆ ಕೇಳಿದ್ರು, ನಿನಗೆ ಇಲ್ಲಿ ಎಲ್ಲಿರ್ತೀಯಾ ಅಂತಂದರು. ಗೊತ್ತಿಲ್ಲ ಸರ್ ಅಂದೆ. ರೂಮ್ ಮಾಡ್ಕೊಂಡಿದ್ಯಾ ಅಂದರು. ಇನ್ನೂ ಮಾಡ್ಕೊಂಡಿಲ್ಲ ಅಂದರು. ಯಾಕೆ ಅಂದರು. ಮಾಡ್ಕೋತೀನಿ ಅಂದೆ. ಇಲ್ಲಿ ನಿನ್ನ ರಿಲೇಟಿವ್ಸ್ ಇದ್ದಾರಾ ಅಂದರು. ಇಲ್ಲ ಅಂದ. ಮತ್ತು ಹೆಂಗಿರ್ತೀಯ ಅಂದರು. ನನ್ನ ರಿಸ್ಕು ಸರ್, ಐ ವಿಲ್ ಹ್ಯಾಂಡಲ್ ಇಟ್ ಅಂದೆ. ಅವ್ರು ಒಂದು ನಿಮಿಷ ನೋಡಿ ಆ ಸ್ಯಾಲ್ರಿ 9,000 ಬರೋದು, ಅದು ಒಡೆದಾಕಿ 11,000 ಮಾಡಿದರು. ಮಾಡಿ ಐ ಲೈಕ್ ಯುವರ್ ಕಾನ್ಫಿಡೆನ್ಸ್ ಅಂತ ಹೇಳಿದರು. ಹೇಳಿ ಸನ್ ಟಿ ವಿ ಆಫೀಸ್ ಎದುರಿಗೆ ಹೋಟೆಲ್ ಇತ್ತು. ಅಲ್ಲಿ ನಮ್ಮ ಕನ್ನಡ ಆ್ಯಂಕರ್ಸ್ಗಳಿಗೆ ರೂಮ್ ಕೊಡೋರು. ಇಲ್ಲಿಂದ ಬರ್ತಿದ್ರೆ ಓದೋಕ್ಕೆ ಫೋನ್ ಮಾಡಿ, ಈ ಹುಡುಗಿಗೆ ಅಲ್ಲಿ ರೂಮ್ ಕೊಡಿ 3 ತಿಂಗಳು ಫ್ರೀ ಆಗಿ, ಅವಳು ರೂಮ್ ಮಾಡ್ಕೊಳ್ಳೋ ತನಕ ಅಂತ ಹೇಳಿದರು. ಅಂದರೆ ನನಗೇನು ಗೊತ್ತಿಲ್ಲ, ಯಾರೂ ಇಲ್ಲ, ಆದರೂ ಇವಳಿಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ, ನನ್ನ ಇಷ್ಟ, ದಟ್ಸ್ ಮೈ ರಿಸ್ಕ್, ಐ ವಿಲ್ ಹ್ಯಾಂಡಲ್ ಇಟ್ ಅಂದೆ. ಅವ್ರಿಗೆ ಖುಷಿ ಆಗ್ಬಿಡ್ತು. 3 ತಿಂಗಳಲ್ಲ 6 ತಿಂಗಳು ಫ್ರೀಯಾಗಿ ಕೊಟ್ಟರು ರೂಮು ನನಗೆ. ಸೊ ಅಲ್ಲಿ ಚಾಲೆಂಜಿಂಗು ಟಿ ವಿ ಕಂಪ್ಲೀಟ್ಲಿ ಡಿಫ್ರೆಂಟ್, ಬೇರೆದೇ ಲೋಕ. ನನ್ನ ಲೈಫ್ ಟರ್ನಿಂಗ್ ಪಾಯಿಂಟು ಉದಯ ಟಿ ವಿ. ಟೆಲಿವಿಷನಿಂದ ಪೇಪರ್ಗೆ ಹೋಗೋದು ಅಷ್ಟು ಸುಲಭ ಇರಲಿಲ್ಲ. ಅವಾಗ ಇದ್ದಿದ್ದು ಉದಯ ಟಿ ವಿ ಅಷ್ಟೇ. ಎಲ್ಲರೂ ಅಯ್ಯೋ ಶೋಭಾ ಪೇಪರ್ ಬಿಟ್ಟು ಯಾಕೆ ಟಿ ವಿಗೆ ಹೋದೆ ಅಂತೆಲ್ಲ ಕೇಳ್ತಿದ್ರು. ಇನ್ನೇನು ಟಿ ವಿಲಿ ಏನು ಮಾಡ್ತಾಳೆ ಇವಳು ಅಂತೆಲ್ಲ ಇದು ಮಾತಾಡಿದರು. ಓ ಮುಗೀತು ಶೋಭಂದು ಜರ್ನಲಿಸಮ್ ಹೋದ್ರು. ಹಾಗಾಗಲೇ ಇಲ್ಲ. ಅದು ನನಗೆ ನಿಜವಾದ ಟರ್ನಿಂಗ್ ಪಾಯಿಂಟ್ ಉದಯ ಟಿ ವಿ. 18 months ನಾನು ಉದಯ ಟಿ ವಿಲಿದ್ದೆ. ಅದೊಂದು ಬೇರೆದೇ ಲೋಕ. ಸನ್ ಟಿ ವಿ, ಇಡೀ ಸನ್ ಟಿ ವಿಲಿ ಎಲ್ಲ ಲ್ಯಾಂಗ್ವೇಜ್ ಟಿ ವಿಗಳಿದ್ದು. ಅಲ್ಲಿ ಬೇರೆದೇ ಎಕ್ಸ್ಪೀರಿಯನ್ಸ್ ಕೊಟ್ಬಿಡ್ತು. ಒಂದೇ ವಾರ ನನಗೆ ಟ್ರೈನಿಂಗ್ ಕೊಟ್ಟಿದ್ದವರು ನೀವೆಲ್ಲ ಜಗದೀಶ್ ಕೊಪ್ಪ ಅಂತಿದ್ರು. 1 ವಾರ ನನಗೆ ಟೆಲಿವಿಷನ್ದೆಲ್ಲ ಹೇಳ್ಕೊಟ್ರು. ಹೆಂಗೆ ಸ್ಕ್ರಿಪ್ಟ್ ಬರೆಯೋದು, ಹೆಂಗೆ ಟೆಲಿವಿಷನ್ಗೆ ಬೇರೆ ಥರ ಬರೀಬೇಕು,
ಆಮೇಲೆ ವಿಜುವಲ್ಸ್ ಹೆಂಗೆ ತಗೋಬೇಕು, ರೆಕಾರ್ಡಿಂಗ್ ಹೆಂಗೆ ಮಾಡಬೇಕು, ಆಡಿಯೋ ಹೆಂಗೆ, PCR ಅಂದ್ರೇನು, MCR ಅಂದ್ರೇನು, ಒಂದು ವಾರ ಟ್ರೈನಿಂಗ್ ಕೊಟ್ಟು ಅವರೆಲ್ಲ ವಾಪಸ್ ಬೆಂಗಳೂರಿಗೆ ಬಂದ್ಬಿಟ್ರು. ಮಂಡೆಯಿಂದ ನೀನು ಬುಲೆಟಿನ್ ಮಾಡಬೇಕು ಅಂತ. ಓಕೆ. ಏನೂ ಗೊತ್ತಿಲ್ಲ ನನಗೆ. ಸರ್ ನಾನು ಇನ್ನೂ ನೋಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ನೀನು ಮಾಡ್ತೀಯ. ಒಂದೇ ವಾರ. ನೆಕ್ಸ್ಟ್ ಮಂಡೇ ನಾನು ಬುಲೆಟಿನ್ ಮಾಡಿದೆ ಮಧ್ಯಾಹ್ನ 1 o'clock. ಒಂದು ಸಣ್ಣ ಪ್ರಾಬ್ಲಮ್, ಒಂದೇ ಒಂದು ಸಣ್ಣ ಗ್ಲಿಚಸ್ ಇಲ್ಲ, ಒಂದು ಮಿಸ್ಟೇಕ್ಸ್ ಇಲ್ಲದೇ ಕರೆಕ್ಟ್ 1 ಗಂಟೆ ಬುಲೆಟಿನ್ ಮಾಡಿದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಒಂದು ಅನ್ಸುತ್ತೆ, ಕಷ್ಟಪಟ್ಟು ಅಂದರೆ ಇವಾಗಿನ ಜರ್ನಲಿಸ್ಟ್ಗಳಿಗೆ ಏನೂ ಕಷ್ಟ ಇಲ್ಲ. ಇವರಿಗೆ ವೆಹಿಕಲ್ ಅಂದರೆ ವೆಹಿಕಲ್ ಸಿಕ್ಬಿಡುತ್ತೆ, ಕ್ಯಾಮ್ರಾ ಅಂದರೆ ಕ್ಯಾಮ್ರಾ ಸಿಕ್ಬಿಡುತ್ತೆ, ಆಮೇಲೆ ವಿಜುವಲ್ಸ್ ಅಂತೂ ಫೋನಲ್ಲಿ ತೊಗೋಬೋದು, ಸ್ಕ್ರಿಪ್ಟ್ ಫೋನಲ್ಲಿ ಮಾಡ್ಬೋದು, ಎಲ್ಲ ರೀತಿಯಾದಂತಹ ಫೆಸಿಲಿಟೀಸ್ ಈಗಿನ ಜರ್ನಲಿಸ್ಟ್ ನಮ್ಗಳಿಗಿದೆ. ಸೊ ಈ ಥರ ಒಂದು ಕಷ್ಟಪಟ್ಟು ನಮಗೊಂದು ಸಕ್ಸಸ್ ಕಾಣೋದ್ರಲ್ಲಿ ಇರೋ ಮಜಾ ಇವಾಗಿನ ಜರ್ನಲಿಸ್ಟಿಗೆ ಸಿಗೋದಿಲ್ಲ ಅಂತ ಸಾಧ್ಯನೇ ಇಲ್ಲ. ನಿಮಗೆ ಹೆಚ್ಚೆಚ್ಚು ಸೌಲಭ್ಯ ಸಿಗ್ತಾ ಹೋದಷ್ಟು ಅದು ನಾವೇನು ಅನ್ಕೊಂಡ್ಬಿಡ್ತೀವಿ, ನಮಗೆಲ್ಲ ಸಿಕ್ಕಿದೆಯಪ್ಪ. ನಿಮ್ಗೆಲ್ಲ ಸಿಕ್ಬಿಟ್ರೆ ನೀವು ಮಾಡೋಕ್ಕೇನಿದೆ? ಏನೂ ಇಲ್ಲ. ಮೊಬೈಲ್ ಇದೆ, ವಾಟ್ಸಪ್ ಇದೆ, ಅಲ್ಲೇ ಸ್ಕ್ರಿಪ್ಟ್ ಮಾಡ್ತೀಯಾ. ನಿನಗೆ ಪೆನ್ನಲ್ಲಿ ಬರೆಯೋ ಮಜಾನೇ ಇಲ್ಲ ಅಲ್ವಾ? ಅಂದರೆ ನಾವು ಜಾಸ್ತಿ ಸೌಲಭ್ಯ ಆದಷ್ಟು ನಮ್ಮ ಚಾಲೆಂಜಿಂಗ್ಗಳಿಗೆ ತೆರ್ಕೊಳ್ಳಲ್ಲ ಅಂತ. ಸುವರ್ಣದಲ್ಲಿ ನಾನು ಇನ್ಪುಟ್ ಹೆಡ್ ಆಗಿದ್ದಾಗ ಸಣ್ಣ ಫೋನ್ಗಳು, ವಾಟ್ಸಪ್ ಇಲ್ಲ, ಆ ಫೋನ್ನ ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಅವ್ರು ಬ್ರೇಕಿಂಗ್ ಹೇಳೋರು ರಿಪೋರ್ಟರ್ಗಳು, ಯಡಿಯೂರಪ್ಪ ಹಿಂಗೆ ಹೇಳಿದರು, ಟಕ್ ಹಿಂಗೆ ಇಡೀ 9 hours ಹಿಂಗೆ ಫೋನು. ಪೊಲಿಟಿಕಲ್ಲು, ಮೆಟ್ರೋ, ಕ್ರೈಮ್ ಎಲ್ಲ ಬ್ರೇಕಿಂಗ್ ಪಾಯಿಂಟ್ಸು ತಗೋತಾ ಇದ್ದೆ. ಕೇಳ್ಕೊಂಡು ಬರ್ಕೊಳ್ಳೋದು. ಅದು ಬ್ರೇಕಿಂಗ್ ಅದನ್ನ ಬ್ರೇಕಿಂಗ್ ಮಾಡೋ, ಅವ್ರು ಬ್ರೇಕಿಂಗ್ ಕಾಪಿ ಮೇಲ್ಸ್ ಮಾಡೋರು, ಅದು ಬ್ರೇಕಿಂಗ್ ಆಗಿ ಹೋಗೋದು, ಹಂಗೆ ಮಾಡೋದು. ಮತ್ತು ಅವ್ರ ಜೊತೆ ಫೋನಲ್ಲಿ 9 hours 10 hours ನಾನು ಫೋನಲ್ಲೇ ಇರ್ತಾಯಿದ್ದೆ. ಕ್ಯಾಸೆಟ್ ಬಂತಾ, ಡ್ರೈವರ್ ಜೊತೆ ಮಾತಾಡು, ರಿಪೋರ್ಟರ್ ಜೊತೆ ಮಾತಾಡು, ಆ ಕ್ಯಾಸೆಟ್ ಬಂತಾ, ಆ ಕ್ಯಾಸೆಟ್ ಹಾಕು, ವಿಜುವಲ್ಸ್ ತಗೋ, ಆ ವಿಜುವಲ್ ಕಟ್ ಮಾಡು, ಚಿಚ್ಚಾಟ್ ಮಾಡಿರ್ತಿದ್ದೆ ಯಾರು ಮಿನಿಸ್ಟರ್ ಜೊತೆ, ಆ ಚಿಚ್ಚಾಟ್ ಕಟ್ ಮಾಡಿಕೊಡು, ಅಲ್ಲೇನೋ ಒಂದು ಮಿಸ್ಟೇಕ್ ಮಾಡ್ತಿದ್ದೆ, ರೀಟೇಕ್ ಇದೆಯಂತೆ ಕಟ್ ಮಾಡು, ಅಷ್ಟು ಕೆಲಸ ನಾನು ಮಾಡ್ತಿದ್ದೆ. 9 hours 10 hours ಫೋನ್ ಹಿಂಗೆ ಇರ್ತಾಯಿತ್ತು. ಹಿಂಗೆ ಇದ್ದಿದ್ದ ಪರಿಣಾಮ ನನ್ನ ಸರ್ವೈಕಲ್ ಡಿಸ್ಕು ಬಲ್ಜಾಯಿತು ಲಾಸ್ಟ್ ಇಯರ್. ಈ ಇಡೀ ಪೋರ್ಷನ್ ಹೋಗ್ಬಿಡ್ತು ನನಗೆ, ಇಡೀ ಪೋರ್ಷನ್ನು. ಇಲ್ಲಿ 2 ರಕ್ತನಾಳಗಳು ಬ್ಲಾಕ್ ಆಗಿಬಿಡ್ತು. ಇದೆರಡೂ ಮರಗಟ್ಬಿಡ್ತು, 2 ಬೆರಳು. ಸೆನ್ಸೇ ಇಲ್ಲ. ಯಾಕಂದರೆ ಇಲ್ಲಿ ಬ್ಲಾಕ್ ಆಗಿದೆ 2 ನರ. ಯಾಕಂದರೆ ಟೈಪ್ ಮಾಡಿ ಹಿಂಗೆ ಇಟ್ಕೊಂಡು ಟೈಪ್ ಮಾಡು. ಇದು ನ್ಯೂರೋಟಿಸ್ ಅಂತಾರಂತಿದು. ಸೊ ನಾವು ಯಾವಾಗಲೂ ಹಿಂಗೆ ಇಟ್ಕೊಂಡು ಟೈಪ್ ಮಾಡಬೇಕು. ಹಿಂಗೆ ನಾವೇನು ಮಾಡ್ತೀವಿ, ಹಿಂಗೆ ಹ್ಯಾಂಗಿಂಗ್ ಇರುತ್ತೆ ಕೈ. ಸೊ ಹಿಂಗೆ ಮಾಡಿ 9 hours 10 hours ಬ್ಲಾಕ್ ಆಗ್ಬಿಡ್ತು. ಇದು ಸರ್ವೈಕಲ್ ಡಿಸ್ಕು ಬಲ್ಜಾಗ್ಬಿಡ್ತು. ಈ ಇಡೀ ಪೋರ್ಷನ್ನು ಇನ್ನೇನು ಮುಗದೇ ಹೋಯ್ತು, ಆಗದೇ ಇಲ್ಲ ನನಗೆ. ಡಾಕ್ಟ್ರ್ ಹೇಳಿದ್ರೆ ನೀವು ಈ ಕೈಯಲ್ಲಿ ಏನು ಮಾಡೋಕ್ಕೂಡೋದು, ಹಿಂಗೆ ಮಲ್ಗೂ ಕುಡ್ದು. ಇಷ್ಟು ದಿನ ಕುತ್ತಿಗೆ ಇದನ್ನು ಹಾಕೊಂಡೆ ಆಫೀಸ್ಗೆ ಹೋದೆ, ಬಿಡಲೇ ಇಲ್ಲ ನಾನು. ಅದು ಏನಾದರೂ ಆಗಲಿ ಬಿಡು, ನನ್ನ ಕೈಯೇ ನನ್ನ ಶಕ್ತಿ ತಾನೇ, ನಾನೇನು ಚಿಂತೆ ಮಾಡಲಿಲ್ಲ. ಏನು ಟ್ರೀಟ್ಮೆಂಟ್ ತೊಗೋಬೇಕು, ಟೈಪ್ ಮಾಡೋದು ಕಡಿಮೆ ಮಾಡಿ. ಅವತ್ತೆಷ್ಟು ಟೈಪ್ ಮಾಡ್ತಿದ್ದೋ ಇವತ್ತು ಸ್ವಲ್ಪ ಕಡಿಮೆ ಆಗಿರ್ಬೋದು. ಸೊ ಅವತ್ತು ನಾನು ಕಲ್ತಿದ್ದಿದೆಯಲ್ಲ, ಇವತ್ತು ನನಗೆ ವಾಟ್ಸಪ್ ಬಂದಿರ್ಬೋದು, ಏನೇ ಬಂದಿರ್ಬೋದು, ಟೈಪ್ ಮಾಡೋದಂತ ನಾನು ಬಿಟ್ಟಿಲ್ಲ. ಸೊ ಈಗಿನ ಹುಡುಗರಿಗೆ ಆ ಚಾಲೆಂಜಿಂಗೇ ಇಲ್ಲ, ಎಲ್ಲ ಬಂದ್ಬಿಟ್ಟಿದೆ. ಯಾರೋ ಒಬ್ಬ ಟೈಪ್ ಮಾಡ್ತಾನೆ, ಇವ್ರು ಫಾರ್ವರ್ಡ್ ಮಾಡ್ತಾರೆ. ಎಲ್ಲಿದೆ ನಿಮಗೆ ಹಂಗಾಗಿ ನಿಮಗೆ ಜರ್ನಲಿಸಮ್ ಅವರಿಗೆ ಖುಷಿ ಕೊಡ್ತಿಲ್ಲ ಅನ್ಸುತ್ತೆ. ಚಾಲೆಂಜಿಂಗೇ ಇಲ್ವಲ್ಲ ಇವಾಗ. ನಿಮ್ಗೆ ಎಲ್ಲಿ ಚಾಲೆಂಜಿಂಗ್ ಇರುತ್ತೆ ಅಂದರೆ, ನಿಮ್ಗೆ ಯಾರೂ ಸಪೋರ್ಟ್ ಮಾಡಬಾರ್ದು, ನಿಮ್ಗೆ ಯಾರೂ ನೆರವಿಗಿರಬಾರ್ದು, ಯಾವ ಸೌಲಭ್ಯನೂ ಇರಬಾರ್ದು ನಿಮಗೆ. ಅವಾಗಷ್ಟೇ ಲೈಫ್ ಚಾಲೆಂಜಿಂಗ್ ಆಗಿರೋದು. ಆಮೇಲೆ ಆ ಗೆಲುವು ನಮಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ನಾನು ಇಷ್ಟೆಲ್ಲ ಮಾಡ್ಕೊಂಬಂದಿದ್ನಲ್ಲ, ಅದಕ್ಕೆ ನಾನು ಇವತ್ತು ಸಕ್ಸಸ್ ಆಗಿದ್ದೀನಿ ಅನ್ಸುತ್ತೆ. ಮತ್ತೆ ನನ್ನ ಕ್ವಶನ್ ಮಾಡೋಕ್ಕಾಗತ್ತಾ, ನೀನೇನು ಕೆಲಸ ಮಾಡಿದ್ಯಾ ಅಂದರೆ ನೀನು ಕಣ್ಣೆದ್ರಿದೆಯಲ್ಲ. ರಿಪೋರ್ಟ್ರಿಗೆ ಹಂಗಿರಲ್ಲ, ಇವತ್ತಿನವ್ರಿಗೆ ಹಂಗಿಲ್ಲ. ನೀನೇನು ಮಾಡ್ತೀಯ ಗುರು, ಅವ್ನು ಯಾರೋ ಬ್ರೇಕಿಂಗ್ ಪಾಯಿಂಟ್ಸ್ ಕತೆ ನೀನು ಫಾರ್ವರ್ಡ್ ಮಾಡ್ತೀಯ ಅಲ್ವಾ, ಅದು ಅವ್ರ ಫೇಲ್ಯೂರ್ ಅನ್ಸ್ಬಿಡತ್ತೆ. ಆಫೀಸಲ್ಲೇ ಕುತ್ಕೊಂಡು ನಮಗೆಲ್ಲ ನ್ಯೂಸ್ ಎಲ್ಲ ಸಿಕ್ಬಿಡುತ್ತೆ. ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ. ಅಲ್ಲಿ ಹಾಕ್ತಾನೆ, ಆಕ್ಸಿಡೆಂಟ್ ಆಯಿತು ಅಂತ ಯಾರೋ ಒಬ್ಬ ಹಾಕ್ಬಿಡ್ತಾನೆ, ವಿತ್ ವಿಜುವಲ್ಸ್ ಹಾಕ್ಬಿಡ್ತಾನೆ. ಸೊ ಹಾಗಾಗಿ ಮಜಾನೇ ಇಲ್ಲ ಅನಿಸ್ತಾ ಇದೆ ಈ ಜನ್ರೇಷನ್ಗೆ. ಮಜಾ ಇದೆ ರಿಸ್ಕ್ ತಗೊಂಡಿಲ್ಲ ಅಂದರೆ ಮಜಾ ಇಲ್ಲ. ಸೊ ಇಷ್ಟು ವರ್ಷದ ಜರ್ನಿ, 25-26 ವರ್ಷದ ಜರ್ನಿಲಿ ನಿಮಗೆ ತುಂಬಾ ಪ್ರಭಾವ ಬೀರಿದ್ದಾರೆ ಇವರು, ಈ ಪತ್ರಕರ್ತರು. ಅವ್ರ ಥ್ರೂ ನಾನು ಒಂದಿಷ್ಟು ಕಲ್ತಿದ್ದೀನಿ, ಅವ್ರು ಮಾಡಿದಂತಹ ಕೆಲಸ ಒಂದಿಷ್ಟು ನನ್ನ ಮೇಲೆ ಪ್ರಭಾವ ಬೀರಿದೆ ಅಂತಂದರೆ ನೀವು ಯಾರನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರ? ಇಂಟ್ ಎಡಿಟ್ರು ಸುವರ್ಣ ನ್ಯೂಸಲ್ಲಿ. ಅದರಲ್ಲಿ ವಿಶ್ವೇಶ್ವರ ಭಟ್ರು ವಿಜಯ ಕರ್ನಾಟಕದಲ್ಲೂ ಎಡಿಟ್ರು, ಸುವರ್ಣದಲ್ಲೂ ಎಡಿಟ್ರು. ರವಿ ಹೆಗ್ಡೆ ಸರ್ 2 ಸರಿ ಸುವರ್ಣ ನ್ಯೂಸಲ್ಲಿ, ಅವರು ಸುವರ್ಣದಲ್ಲಿ 2 ಸರಿ ಬಂದರು ಎಡಿಟ್ರು.
ಶಶಿಧರ್ ಭಟ್ರು ಸ್ಟಾರ್ಟಿಂಗು, ಈಶ್ವರದೈ ತೋಟ ಮಹಾದೇವಪ್ಪ ಪ್ರಿಂಟಲ್ಲಿ, ರಂಗನಾಥ್ ಸರ್ ನಮ್ಮ ಈ 24x7 ಚಾನಲ್ ಶುರು ಆದಾಗ ರಂಗನಾಥ್ ಸರ್ ರವಿ ಹೆಗ್ಡೆ ಎಡಿಟರ್ ಆಗಿದ್ದು. ಸೊ ನನ್ನ ಈ ಸ್ಪೀಡ್ಗೆ ಎಂಜಿನ್ ಹಾಕಿದ್ದು ರಂಗನಾಥ್ ಸರ್. ಅವ್ರು ತುಂಬ ಸ್ಪೀಡು, ಬರಬೇಕಂದ್ರೆ ಬರಬೇಕು, ಅವ್ರ ಸ್ಪೀಡ್ಗೆ ಮ್ಯಾಚ್ ಮಾಡೋದೇ ನನಗೆ ಚಾಲೆಂಜಿಂಗ್ ಆಗ್ತಿತ್ತು. ಅವ್ರು ನಮ್ಮಲ್ಲಿ ಫಸ್ಟ್ ಬರಬೇಕು ಅನ್ನೋದು ಶುರು ಮಾಡಿದ್ದೆ ಅವರು. ಯಾವುದ್ರಲ್ಲಿ ನಾವು ಫಸ್ಟ್ ಇರಬೇಕು ಅಷ್ಟು ನಿರೀಕ್ಷೆ. ಅವರನ್ನು ನಾನು ಮ್ಯಾಚ್ ಮಾಡೋಕ್ಕೆ ಹೋಗ್ತಾ ಹೋಗ್ತಾ ಎಲ್ಲಾರನ್ನೂ ನನ್ನ ಸ್ಪೀಡಿಗೆ ಇದು ಮಾಡಿದೆ. ಅವ್ರ ಸ್ಪೀಡಿಗೆ ನಾನು ರೆಡಿಯಾಗಿ ಆಮೇಲೆ ನನ್ನ ಸ್ಪೀಡಿಗೆ ಎಲ್ಲಾರನ್ನೂ. ಸೊ ಆ ಸ್ಪೀಡ್ ನನ್ನಲ್ಲಿ ತಂದಿದ್ದು ರಂಗನಾಥ್ ಸರ್. ಅದಿತ್ತು, ಅದಕ್ಕೆ ಆ ಸ್ಪೀಡ್ ನನ್ನಲ್ಲಿತ್ತು. ಆ ಸ್ಪೀಡ್ಗೆ ಎಂಜಿನ್ನ ಮಾಡಿದ್ದು ರಂಗನಾಥ್ ಸರ್. ಆಮೇಲೆ ವಿಶ್ವೇಶ್ವರ ಭಟ್ರು 4 years. ಅವ್ರದ್ದು ಬೇರೆದೇ ಸ್ಟೈಲ್, ಅಂದರೆ ಆರಾಮಾಗಿ ಪ್ಲ್ಯಾನ್ ಮಾಡೋದು ಹೆಂಗೆ ಅನ್ನೋದನ್ನ ನಾನು ವಿಶ್ವೇಶ್ವರ ಭಟ್ರಿಂದ ಕಲ್ತಿದ್ದು. ಅಂದರೆ ಈ ಸಾಮಾನ್ಯ ಟೆಲಿವಿಷನ್ ಎಡಿಟರ್ಗಳಿಗೆ TRP ಟೆನ್ಷನ್ ಇರುತ್ತೆ. ಹೌದು. ಆದರೆ ವಿಶ್ವೇಶ್ವರ ಭಟ್ರು ಯಾವತ್ತೂ ಆ ಟೆನ್ಷನ್ ತೋರಿಸ್ಕೊಂಡಿಲ್ಲ, ಟೀಮ್ ಮೇಲೂ ಹಾಕಲಿಲ್ಲ ಅದನ್ನು. ಆ ಟೆನ್ಷನ್ನನ್ನು ತಾವೇ ಅನುಭವಿಸ್ತಾ ಇದ್ರು, ಪ್ಲ್ಯಾನು ಅವರೇ ಮಾಡ್ತಾಯಿದ್ರು. ಅಂದರೆ ಟೀಮ್ ಜೊತೆ ಕೂತ್ಕೊಂಡು ಹೆಂಗೆ ಪ್ಲ್ಯಾನ್ ಮಾಡಬೇಕು, TRPಗೆ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ನಾನು ವಿಶ್ವೇಶ್ವರ ಭಟ್ರಿಂದ ಕಲ್ತಿದ್ದು. ಆ್ಯಸ್ ಎ ಅವರು ಪ್ರಿಂಟಿಂದ ಬಂದ್ರೂ ಬೇಗ ಟೆಲಿವಿಷನ್ಗೆ ಹೊಂದ್ಕೊಂಡ್ಬಿಟ್ರು ಅವರು. ಟೆಲಿವಿಷನ್ ಆ್ಯಕ್ಚುಲಿ ಸುವರ್ಣ ನ್ಯೂಸಲ್ಲಿ ತುಂಬ ಹೊಸ ಕಾರ್ಯಕ್ರಮ ಮಾಡಿದ್ದು, ಹೊಸ ಇದು ಮಾಡಿದ್ದು ವಿಶ್ವೇಶ್ವರ ಭಟ್ರು. ಇದನ್ನೆಲ್ಲ ಮಾಡಿಬಿಟ್ರು ಅವರು. ತುಂಬ ಎಂಜಾಯ್ ಮಾಡಿದ್ವಿ ಅವ್ರ ಟೈಮಲ್ಲಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ತುಂಬ ಪೊಲಿಟಿಕಲ್ ಡೆವಲಪ್ಮೆಂಟ್ ಬರ್ತಿತ್ತು. ಎಷ್ಟು ಬ್ರೇಕಿಂಗ್ ಅವರೇ ಕೊಟ್ಬಿಡ್ತಾಯಿದ್ರು ರಿಪೋರ್ಟರ್ಗಿಂತ ಮುಂಚೆನೇ. ನಮ್ಗೆ ವಾವ್ ಅನ್ಸೋದು, ಇವರಿಗೆಲ್ಲ ಗೊತ್ತಾಗ್ತಿದೆಯಲ್ಲ, ಅವರೇ ಎಲ್ಲ ಕೊಟ್ಬಿಡ್ತಾರಲ್ಲ ಅಂತ. ಅಷ್ಟೊಂದು ಪ್ರಯೋಗಗಳು ಮಾಡಿದ್ರು ಅವರು ಟಿ ವಿನಲ್ಲಿ. ಬಹುಶಃ ಈಗಿನ ಜನ್ರೇಷನ್ಗೆ ಅವರು ಸುವರ್ಣದಲ್ಲಿ ಮಾಡಿದ್ದ ಇದು ಗೊತ್ತಿಲ್ಲ ಅನ್ಸುತ್ತೆ. ಉತ್ತರ ಕರ್ನಾಟಕಕ್ಕೆ ಒಂದು ಬುಲೆಟಿನ್ ಮಾಡಬೇಕು ಅಂತ ಉತ್ತರ ಕರ್ನಾಟಕ ಭಾಷೆನಲ್ಲೇ ಚಾ ಚೂಡ ಸುದ್ದಿ ನೋಡ ಅಂತ ಕಾನ್ಸೆಪ್ಟ್ ಮಾಡಿದ್ರು. ಸೇಮ್ ಉತ್ತರ ಕರ್ನಾಟಕ ಸ್ಟೈಲಲ್ಲೇ ಸ್ಟುಡಿಯೋ ಮಾಡಿ, ಆ್ಯಂಕರ್ಗೂ ಅದೇ ಥರ ಉತ್ತರ ಕರ್ನಾಟಕದ ಸೀರೆ, ಉತ್ತರ ಕರ್ನಾಟಕದ ಭಾಷೆನಲ್ಲೇ ಓದೋದು, ಪ್ಯಾಕೇಜ್ ಎಲ್ಲನೂ ಫಸ್ಟ್ ಪ್ರಯೋಗ ಮಾಡಿದ್ದವ್ರೆ. ಚಾ ಚೂಡ ಸುದ್ದಿ ನೋಡ ಅಂತ ತುಂಬ ಪ್ರಯೋಗಗಳನ್ನು ಮಾಡಿದ್ರು ಅವರು. ಅದು ಆವಾಗಷ್ಟೇ ಟೆಲಿವಿಷನ್ ಒಂದು ಉತ್ತುಂಗಕ್ಕೆ ಬರ್ತಾ ಇದ್ದೋ ಟೈಮಲ್ಲೇ ಮಾಡಿ ಮುಗಿಸ್ಬಿಟ್ರು ಅವರೆಲ್ಲ. ಸೊ ಹಂಗಾಗಿ ತುಂಬ ಅದು ಈ ಜನ್ರೇಷನ್ಗೆ ಗೊತ್ತೇ ಆಗಿಲ್ಲ ಅನಿಸುತ್ತೆ. ಸೊ ಯುನೀಕಾಗಿ ಯೋಚನೆ ಮಾಡ್ತಾಯಿದ್ರು ಅವರು. ಇನ್ನೆರಡು ದಿನ ಇದೆ TRPಗೆ, ಏನಾದರೂ ಮಾಡೋಣ ರೀ ಅಂತ ಪಟ್ಟಂತ ಪ್ಲ್ಯಾನ್ ಮಾಡಿಬಿಡೋರು ಅವರು. ಅಂದರೆ ಟೆನ್ಷನ್ ಇಲ್ಲದೆ ಆರಾಮಾಗಿ ಮಾಡೋದನ್ನು ನಾನು ಅವರಿಂದ ಕಲ್ತಿದ್ದು. ಅದಾದ ನಂತರ ರವಿ ಹೆಗ್ಡೆ ಸರ್. ರವಿ ಹೆಗ್ಡೆ 6 ವರ್ಷ ಅವರು ನಮ್ಮ ಸುವರ್ಣ ನ್ಯೂಸಲ್ಲಿ. ಅವರಿಂದ ನಾನು ತುಂಬ ಕಲ್ತಿದ್ದು ಅಂದರೆ ಕ್ಷಣನೂ ಪ್ಲ್ಯಾನಿಂಗು, ಕ್ಷಣನೂ ಯೋಚನೆ ಮಾಡೋದು. ಆ ಥರ ಪ್ರತಿ ಬುಲೆಟಿನನ್ನು ಬೇರೆ ಥರ ನೋಡಬೇಕು, ಬೇರೆ ಥರ ಅದಕ್ಕೆ ಹೆಡ್ಲೈನ್ ಕೊಡಬೇಕು, ಬೇರೆ ಥರ ವೈಬ್ಸ್ ಕೊಡಬೇಕು, ಟೆಕ್ಸ್ಟ್ ಕೊಡಬೇಕು, ಅಟ್ರಾಕ್ಟಿವ್ ಆಗಿ ಕೊಡು, ಕಮಿಂಗ್ ಅಪ್ ಅಟ್ರಾಕ್ಟಿವ್ ಆಗಿ ಕೊಡು ಅಂತ ನನಗೆ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕೋರು. ಚೆನ್ನಾಗಿ ಕಮಿಂಗ್ ಅಪ್ ನೋಡೋರು, ಚೆನ್ನಾಗಿ ಹೋಗ್ತಿಲ್ಲ, ಅದು ಏನಾದರೂ ಅದರಲ್ಲಿ ಒಂದು ಫೈರ್ ಇರೋ ಥರ ಕೊಡು ಅಂತ. ಅಂದರೆ ನನ್ನನ್ನು ಆ ಮೂಲಕ ನನ್ನನ್ನು ಯೋಚನೆ ಮಾಡೋಕೆ ಬಿಡ್ತಾಯಿದ್ರು ಅವರು. ನನಗೆ ಅವರನ್ನು ಮೆಚ್ಚಿಸೋದೇ ದೊಡ್ಡ ಇದಾಗ್ಬಿಟ್ಟಿತ್ತು ನನಗೆ. ಚೆನ್ನಾಗಿ ಬರ್ತಿಲ್ಲ ಕಣಮ್ಮ, ಬ್ರೇಕಿಂಗ್ ಪಾಯಿಂಟ್ಸ್ ಯಾಕೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತಿಲ್ಲ ನೋಡು, ಬೇರೆ ಕೊಡೋ ಅನ್ನೋರು. ನಾನು ಅಯ್ಯೋ ಹಿಂಗಪ್ಪ ಇನ್ನೊಂದು ಪಾಯಿಂಟ್ಸ್ ಏನು, ಇನ್ನೊಂದೆರಡು ವರ್ಡ್ಸ್ ಕೊಡಬೇಕಲ್ಲಪ್ಪ ಅಂತ ಯೋಚನೆ ಮಾಡೋದು. ಸ್ಪೀಡಾಗೂ ಕೊಡಬೇಕು, ತಕ್ಷಣವೂ ಯೋಚನೆ ಮಾಡಬೇಕು. ಆ ಥರ ನನ್ನನ್ನು ಇದು ಮಾಡಿದ್ದು ರವಿ ಹೆಗ್ಡೆ ಸರ್. ತುಂಬ ಅದ್ರ ಜೊತೆಗೆ ಕಮರ್ಷಿಯಲ್ಸ್, ಸೇಲ್ಸ್ ಜೊತೆ ಕೋಆರ್ಡಿನೇಟ್ ಮಾಡೋದು, ಕಮರ್ಷಿಯಲ್ನ ಹೆಂಗೆ ಪ್ಲ್ಯಾನ್ ಮಾಡೋದು, ಅದೆಲ್ಲ ಅವರಿಂದ ಕಲಿತೆ. ಸೇಲ್ಸು, ಕಮರ್ಷಿಯಲ್ಲು, ಇವೆಂಟ್ಸ್ ತುಂಬ ಕಲಿತೆ ನಾನು. ಈ ಲಾಸ್ಟ್ 5-6 ಇಯರ್ಸಲ್ಲಿ ಬರೀ ನ್ಯೂಸ್ ಅಲ್ಲದೇನೆ ಕಮರ್ಷಿಯಲ್ಲು, ಸೇಲ್ಸ್ ಜೊತೆ ಹೆಂಗೆ ಕೋಆರ್ಡಿನೇಟ್ ಮಾಡೋದು, ಕಮರ್ಷಿಯಲ್ನ ಹೆಂಗೆ ಅಕಾಮಡೇಟ್ ಮಾಡೋದು, ಇವೆಂಟ್ಸ್ಗಳನ್ನ ಹೆಂಗೆ ಪ್ಲ್ಯಾನ್ ಮಾಡೋದು, ಇವೆಂಟ್ಸ್ ರನ್ ಆರ್ಡರ್ ಮಾಡೋದು ಹೆಂಗೆ, ಇವೆಂಟ್ಸ್ ನಡೆಸೋದು ಹೆಂಗೆ, ಫಾರಿನ್ಗಳಿಗೆಲ್ಲ ವಿದೇಶಗಳಲ್ಲೆಲ್ಲ ಹೋಗಿ ಇವೆಂಟ್ಸ್ನೆಲ್ಲ ಮಾಡೋದು, ನನಗೆ ಅದ್ರದ್ದು ಮುಂದಾಳತ್ವ ಕೊಟ್ಟರು. ಆ ಪ್ಲ್ಯಾನಿಂಗಿಗೆ ಮಾಡೋಕ್ಕೆ ನನಗೆ ಬಿಟ್ಟರು. ಸೊ ಅಲ್ಲೂ ಸ್ಟೇಜ್ ಹಿಂದೆ ನಿಂತು ಇಡೀ ಇವೆಂಟನ್ನು ಪ್ಲ್ಯಾನ್ ಮಾಡಿ ನಡೆಸೋ ಕಲಿಸಿದ್ರು ಅವರು. ಸೊ ತುಂಬ ಲಾಂಗ್ ಟರ್ಮ್ ಅವ್ರ ಜೊತೆ ನಾನು ಇದ್ದು ಅವ್ರ ಜೊತೆ ತುಂಬ ಕಲ್ತಿದ್ದೀನಿ. ಸೊ ಅವರು ನಂಗೆ ತುಂಬ ಕಲ್ತಿದ್ದು ಆ ಎಡಿಟರ್ಗಳಿಂದ. ಅಫ್ಕೋರ್ಸ್ ನನ್ನ ಆರಂಭದಲ್ಲೇ ಈಶ್ವರದೈ ತೋಟ, ಮಹಾದೇವಪ್ಪ ಅವ್ರ ಸಿದ್ದು ನನ್ನನ್ನು ತುಂಬ ತಿದ್ದಿ
ತಿಡಿ. ನನ್ನ ಶುರುನಲ್ಲೇ ಈಶ್ವರ್ ದೈತೋಟ ಅಂತ ಎಡಿಟರ್ ಸಿಕ್ಕಿದ್ರು. ಅವರು ತುಂಬ ತುಂಬ ಆ ಕಾಲಕ್ಕೆ ಸ್ಟ್ರಾಂಗೆಸ್ಟ್ ಎಡಿಟರ್. ಮುಲಾಜಿಲ್ಲ ಅಂತಾರಲ್ಲ, ಆ ಮುಲಾಜ್ ಇಲ್ದೇನೆ ಕೆಲಸ ಮಾಡೋದು ಹಿಂಗೆ ಅಂತ ಕಲಿಸಿದ್ದವರು. ಮುಲಾಜ್ ಇಟ್ಕೋಬಾರ್ದು ಪತ್ರಕರ್ತರು. ಇಂಗ್ಲೀಷಲ್ಲಿ ಪ್ರೆಸ್ ನೋಟ್ ಕೊಟ್ರೆ ಬಿಸಾಕ್, ಇದು ಕನ್ನಡ ಪತ್ರಿಕೆ, ಇದು ಕರ್ನಾಟಕ ಅಂತ ಕೇಳಿ, ಪ್ರಶ್ನೆ ಕೇಳಿ, ಕ್ವಶನ್ಸ್ ಕೇಳಿ ಅಂತ ಹೇಳ್ಕೊಟ್ಟಿದ್ದು. ಆ ಥರ ಆವಾಗಲೇ ನಮಗೆ ಹಿಂಗೆಲ್ಲ ಮಾಡ್ಬೋದಾ ಪತ್ರಕರ್ತರು. ಸಿನಿಮಾನಲ್ಲಿ ನೋಡ್ತಿದ್ವಲ್ಲ ಪತ್ರಕರ್ತರು ಅಂದರೆ ಡೇರ್ ಡೆವಿಲ್ ಥರ, ನಿಜವಾಗ್ಲೂ ಕಲಿಸಿದ್ದವರು ಡೇರ್ ಡೆವಿಲ್ ಥರ. ಮಹಾದೇವಪ್ಪ ಅವರು ನನ್ನ ಸ್ಕ್ರಿಪ್ಟ್ ತಿದ್ದಿ ತೀಡಿ, ಒಂದು ವರದಿಗಾರತೆ, ಒಂದು ರಿಪೋರ್ಟಿಂಗ್ ಹೆಂಗಿರಬೇಕು, ಒಬ್ಬ ರಿಪೋರ್ಟರ್ ಸ್ಕ್ರಿಪ್ಟ್ ಹೆಂಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು. ಅವನಿಗೆ ಗೊತ್ತಿರಬೇಕು ಈ ಸುದ್ದಿ ಸಿಂಗಲ್ ಕಾಲಮ್ಮ, ಡಬಲ್ ಕಾಲಮ್ಮ, ತ್ರಿಬಲ್ ಕಾಲಮ್ಮ, ಬಾಟಮ್ ಲೇಯರ, ನೀನೇ ಡಿಸೈಡ್ ಮಾಡಬೇಕು, ನೀನೇ ಡಿಸೈಡ್ ಮಾಡಿ ಬರಿಬೇಕು. ಸಬ್ ಎಡಿಟರ್ ಕೆಲಸ ಕೊಡಬಾರ್ದು. ನಿನ್ನ ಶೋ ಬಂದ ಅಂದರೆ ಪರ್ಫೆಕ್ಟ್ ಅಂತ ತಗೋಬೇಕು ಅಂತ ಕಲಿಸಿದ್ದು ಮಹಾದೇವಪ್ಪ ಸರ್. ಅಫ್ಕೋರ್ಸ್ ವಸಂತ್ ನಾಡಿಗೇರು ನಾನು ಮೊಫ್ಸಲ್ಲಿದ್ದಾಗ, ಅಂದರೆ ಒಂದು ಅಕ್ಷರನೂ ಹೆಚ್ಚು ಬರೀದೇ ಇರೋ ಥರ. ಅಂದರೆ ಪ್ರಿಂಟ್ ಅಂದ್ರೇನು, ಕಡಿಮೆ ಜಾಗದಲ್ಲಿ ಹೆಚ್ಚು ಸುದ್ದಿ ಹಾಕೋದು. ಸೊ ಅನಗತ್ಯ ಪದಗಳನ್ನ ಬಳಸಬಾರ್ದು, ಕ್ರಿಸ್ಪಿ ಆಗಿರಬೇಕು. ಅಂದರೆ ಇಡೀ ಸ್ಕ್ರಿಪ್ಟಲ್ಲಿ ಎಲ್ಲೂ ನಿನಗೆ ಓದ್ತಾ ಇದ್ರೆ ಕರೆಕ್ಟ್ ಫುಲ್ ಸ್ಟಾಪ್ ಕಾಮ ಇರಬೇಕು, ಒಂದು ಹೆಚ್ಚು ಕಡಿಮೆ ಒಂದು ಪದ ಬಳಸಬಾರ್ದು. ಆ ಥರ ಕಲಿಸಿದ್ದು. ಆಮೇಲೆ ಒಂದು ಅಕ್ಷರನೂ ತಪ್ಪಿಲ್ಲದೆ ಇರೋ ಥರ ಬರಿಬೇಕು ಅಂತ ಕಲಿಸಿದ್ದು ವಸಂತ್ ನಾಡಿ. ನಾನು ಇವತ್ತೂ ನಾನು ಎಷ್ಟೇ ಸ್ಪೀಡಲ್ಲಿ ಬ್ರೇಕಿಂಗ್ ಹಾಕಿದ್ರು ಅಲ್ಪಪುರಾಣ ಮಹಾಪುರಾಣ ತಪ್ಪಿಲ್ದೇನೆ ಹಾಕೋದು ಕಲ್ತಿದ್ದು ಅವ್ರಿದ್ದು. ಒಂದು ಸಣ್ಣ ಮಿಸ್ಟೇಕ್ ಇಲ್ದೇನೆ ಕಲಿಸಿದ್ದು, ಬರೆಯೋದನ್ನು ಕಲಿಸಿದ್ದು ವಸಂತ್ ನಾಡಿಗೆ. ಸೊ ಒಬ್ಬೊಬ್ಬರಿಂದ ಒಂದೊಂದು ತುಂಬ ಕಲ್ತಿದ್ದೀನಿ. ಸೊ ಈಗ ಅದೆಲ್ಲ ನೋಡ್ತಾ ಇದ್ರೆ ನಿಮ್ಮ ಕಾಲದಲ್ಲಿ ಇದ್ದಂತಹ ಒಂದು ಭಾಷಾ ಜ್ಞಾನ, ಕನ್ನಡದ ಬಗ್ಗೆ, ಕನ್ನಡ ಮಾತಾಡೋದು, ಕನ್ನಡ ಬರೆಯೋದ್ರದ್ದು, ಬರವಣಿಗೆ ಎಲ್ಲ ನೋಡ್ತಾ ಹೋದರೆ ಇವತ್ತಿನ ಜರ್ನಲಿಸ್ಟ್ಗಳಿಗೆ ಅದೆಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆಯಾ? ಅವ್ರು ಮಾತಾಡೋವಂಥ ಶೈಲಿ ಆಗಿರ್ಬೋದು, ಬಳಸುವಂತಹ ಶೈಲಿ, ಪದಗಳಾಗಿರ್ಬೋದು, ಪದ ಬಳಕೆ, ಇವೆಲ್ಲವೂ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅನಿಸಿದೆಯಾ ನಿಮಗೆ? ಹೇಗೆ? ತುಂಬಾ ಕಡಿಮೆ ಆಗಿದೆ ಅಲ್ವಾ? ಯಾಕೆಂದರೆ ಯಾರೂ ಓದಲ್ಲ. ನಮಗೆ ಅದು ಪ್ರತಿದಿನ ಟಾಸ್ಕು. ಇವತ್ತೆಷ್ಟು ಪೇಪರ್ ಓದ್ದೆ, ಯಾವ ಪೇಪರಲ್ಲಿ ಏನು ಸುದ್ದಿ ಬಂದಿದೆ, ಟಾಸ್ಕ್ ಅದು. ಸೊ ನಾವು ಪ್ರತಿದಿನ ಇದು 2 ಇಂಗ್ಲೀಷ್ ಪೇಪರ್ ಓದಬೇಕಿತ್ತು, ಉಳಿದಿದ್ದು ಎಲ್ಲ ಕನ್ನಡ ಪತ್ರಿಕೆ ಓದಬೇಕಾಗಿತ್ತು. ನೀವು ಮಾಡಿರೋ ರಿಪೋರ್ಟಿಂಗ್ನ ಬೇರೆ ಬೇರೆಯವರೆಲ್ಲ ಹೆಂಗೆ ಬರೆದಿದ್ದಾರೆ ನೋಡು, ಹಂಗೆ ಟಾಸ್ಕ್ ಕೊಡೋರು ನಾವು. ಮತ್ತು ಕಾಲೇಜಲ್ಲಿ ಅವಾಗ ನಮಗೆ ಓದೋದು ಬಿಟ್ಟು ಬೇರೆ ಏನು ಎಂಟರ್ಟೈನ್ಮೆಂಟೇ ಇರಲಿಲ್ವಲ್ಲ. ಸೊ ನಾವೆಲ್ಲ ತುಂಬ ಅದೃಷ್ಟವಂತರು. ನಮ್ಮ ಕಾಲದಲ್ಲಿ ಯಾವ ಎಂಟರ್ಟೈನ್ಮೆಂಟು ಇಲ್ಲದೆ ಇದ್ದಿದ್ದರಿಂದ ನಾವು ಇಷ್ಟು ವರ್ಷ ಉಳ್ಕೊಂಡಿದ್ದೀವಿ. ಆಗ ನಾವು ಓದಿದ್ದು ನಮ್ಮನ್ನು ಇಲ್ಲಿ ತನಕ ನಿಲ್ಲಿಸಿದೆ. ಒಂದೇ ನಮ್ಮನ್ನು ಗಟ್ಟಿಯಾಗಿ ಇಷ್ಟು ವರ್ಷ ನೀನು ಯಾಕೆ ನಿಂತಿದ್ದೀಯ ಅಂದರೆ ನಾನು ಓದಿದ್ದು, ಅವತ್ತು ಓದಿದ್ದು ನನ್ನನ್ನು ಓದಿಸ್ಕೊಂಡೇ ಬರ್ತಾ ಇದೆ. ಓದಲಿಲ್ಲ ಅಂದರೆ ನಿಮ್ಮ ಭಾಷೆನೂ ಬೆಳೆಯಲ್ಲ, ನಿಮ್ಮ ಜ್ಞಾನನೂ ವಿಸ್ತಾರ ಆಗಲ್ಲ. ಸೊ ನೀವು ಎಲ್ಲಿ ತಗೋತೀರಾ ಮತ್ತೆಲ್ಲನೂ ಜ್ಞಾನ ಆಗಲಿ ನಿಮ್ಮ. ಆಯ್ತಪ್ಪ ಇವಾಗ ಗೂಗಲ್ ಬಂದಿದೆ, ಗೂಗಲಲ್ಲಾದರೂ ನೀನು ಓದಬೇಕಲ್ವಾ? ಎಷ್ಟು ಜನ ಓದ್ತಾರೆ? ಸೊ ಅಂಗೈಯಲ್ಲೇ ಎಲ್ಲ ಸಿಗ್ತಾ ಇದೆ. ಎಷ್ಟು ಜನ ಓದ್ತಿದ್ದಾರೆ? ಓದೋದೇ ಇಲ್ಲ. ನಮಗೆ ಬರ್ತಾರಲ್ವ ಕೆಲಸ ಕೇಳ್ಕೊಂಡು, ಅಕ್ಷರ ಜ್ಞಾನ ಇಲ್ಲ, ಓದಲ್ಲ. ಒಬ್ಬ ಹುಡುಗ ಹೇಳ್ತಿದ್ದ, ಏನು ಓದ್ತೀನಿ ಮೇಡಮ್. ಏನು ಓದ್ತೀಯ? ಫೇಸ್ಬುಕ್ಕಲ್ಲಿ ಏನು ಬರುತ್ತೆ ಎಲ್ಲ ಓದ್ತೀನಿ, ವಾಟ್ಸಪ್ಪಲ್ಲಿ ಓದ್ತೀನಿ. ನೀವು ಫೇಸ್ಬುಕ್ ವಾಟ್ಸಪ್ ಓದಿದ್ರೆ ನಿಮ್ಮ ಜ್ಞಾನನೂ ಅಕ್ಷರ ಜ್ಞಾನನೂ ಹೆಂಗೆ ವಿಸ್ತಾರ ಆಗುತ್ತೆ? ಸೊ ಈಗಿನ ಜನ್ರೇಷನ್ ಯಾಕೆ ಫೇಲ್ಯೂರ್ ಆಗ್ತಿದೆ? ಜರ್ನಲಿಸಮಿಗೆ ಬರೋಕ್ಕಾಗಲ್ಲ ಅಂದರೆ ಓದ್ತಾ ಇಲ್ಲ ಅವರು. ಓದಲಿಲ್ಲ ಅಂದರೆ ಜರ್ನಲಿಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ನೀನು ಇಂಟ್ರ್ಯೂ ಮಾಡ್ಕೊಬರ್ಬೇಕಂದ್ರೆ ಓದಿದ್ರಿ, ನಿಮ್ಗೆ ಏನೋ ಸಿಕ್ಕಿದ್ರೆ ನನ್ನ ಬಗ್ಗೆ ಓದ್ತಿದ್ರಿ. ಈಗ ಭೈರಪ್ಪನ ನೀವು ಇಂಟ್ರ್ಯೂ ಮಾಡಬೇಕು ಅಂದರೆ ಭೈರಪ್ಪನ ಬಗ್ಗೆ ಓದಲೇಬೇಕಲ್ವಾ? ವ್ಯಕ್ತಿ ಚಿತ್ರ ಓದಿದ್ರೆ ಸಾಲದು, ಅವ್ರ ಕಾದಂಬರಿ ಹೆಂಗಿತ್ತಾದರೂ ಓದಬೇಕಲ್ವಾ ನೀವು? ಅವ್ರ ಪಾತ್ರಗಳ ಸೃಷ್ಟಿ ಹೆಂಗಿತ್ತು, ಹೆಂಗೆ ಸೃಷ್ಟಿ, ಅಂಥ ಶಕ್ತಿಶಾಲಿ ಪಾತ್ರಗಳೇ ಹೆಂಗೆ ಸೃಷ್ಟಿ ಮಾಡಿದ್ರು ಓದಿದ್ರೆ ತಾನೇ, ಅವಾಗ ತಾನೇ ನೀವು ಪ್ರಶ್ನೆ ಕೇಳೋಕ್ಕಾಗೋದು. ಸೊ ಓದೇ ಇಲ್ಲ ಈಗಿನವ್ರಿಗೆ. ಸ್ಯಾಡ್, ತುಂಬ ಸ್ಯಾಡ್. ಸೊ ಅದರಿಂದ ಭಾಷಾ ಜ್ಞಾನನೂ ಇಲ್ಲ. ನೀವು 10 ಜನ ಇಂಟರ್ವ್ಯೂ ಬರೆದ್ರೆ ಒಬ್ಬನೂ ಸೆಲೆಕ್ಟ್ ಆಗಲ್ಲ. ಕನ್ನಡವೇ ಗೊತ್ತಿಲ್ಲ, ಮಾತಾಡೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರಲ್ಲ ಅಂತಾರೆ. ಬರೆದ್ರೆ ಎಲ್ಲ ಅಕ್ಷರಗಳು ತಪ್ಪು. ಸೊ ವ್ಯಾಕರಣವೇ ಗೊತ್ತಿಲ್ಲ. ಕನ್ನಡನೇ ಗೊತ್ತಿಲ್ಲ ಅಂದಮೇಲೆ ವ್ಯಾಕರಣ ಎಲ್ಲಿ ಗೊತ್ತಿರುತ್ತೆ? ಸೊ ಅದು ಅವರಿಗೆ, ನನಗಿದು ಡಿಸ್ಅಡ್ವಾಂಟೇಜ್ ಅಂತ ಅನ್ಕೋತಾ ಇಲ್ಲ ಅವರು. ಸಮಸ್ಯೆ, ಅಯ್ಯೋ ನಾನು ಓದ್ತಾ ಇಲ್ಲ, ನನಗೆ ಕನ್ನಡ ಗೊತ್ತಿಲ್ಲ, ನನಗೆ ಸಾಹಿತ್ಯ ಗೊತ್ತಿಲ್ಲ ಅಂತ ಅವರಿಗೆ ಇನ್ನೂ ಅರಿವೇ ಆಗ್ತಿಲ್ಲ, ಮನವರಿಕೆನೇ ಆಗಿಲ್ಲ ಅವರಿಗೆ. ಸೊ
ಸೊ ಇಷ್ಟು ವರ್ಷ ನೀವು ನಿಮ್ಮ ಒಂದು ಜರ್ನಿಯಲ್ಲಿ ನಿಮ್ಮ ಕೈ ಕೆಳಗೆ ತುಂಬ ಜನ ಪತ್ರಕರ್ತರು ಕೆಲಸ ಮಾಡಿದ್ದಾರೆ, ಇವಾಗ ಒಳ್ಳೊಳ್ಳೆ ಪೊಸಿಷನಲ್ಲೂ ಕೂಡ ಇರ್ತಾರೆ ಅವರು. ಸೊ ಅವಾಗಿನ ಒಂದು ಜರ್ನಲಿಸಮ್ಗೆ ಬರ್ತಾ ಇದ್ದಂತಹ ಜನರು, ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು, ಇವಾಗ ಬರ್ತಾ ಇರುವಂಥದ್ದು, ಸೊ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಆಕ್ಷೇಪ ಇದೆ ಅವ್ರ ಮೇಲೆ, ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ, ಆಶಾ ಕಿರಣ ಏನಾದರೂ ಇದೆಯಾ ಈಗಿನ ಜರ್ನಲಿಸ್ಟ್ಗಳ ಮೇಲೆ? ಈಗಿನವ್ರ ಬಗ್ಗೆ ಅವ್ರಿಗೆಲ್ಲ ಝೀಲೇ ಇಲ್ಲ. ಈಗ ನಾನು 10 hours 12 hours ಕೆಲಸ ಮಾಡ್ತೀನಿ, ಅವ್ರ ಕೈಲಿ ಆಗಲ್ಲ, ಸುಸ್ತಾಗ್ಬಿಡ್ತಾರೆ. ಮತ್ತು ಅವ್ರಿಗೆ ವೀಕ್ ಆಫ್ ಬೇಕು, ರಜೆ ಬೇಕು, ಅಂದರೆ ಎಲ್ಲ ಬೇಕು. ನಮ್ಗೆ ಹಂಗಲ್ಲ, ವೀಕ್ ಆಫಾ ನಾವೇ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ವೀಕ್ ಆಫಾ ನೆಕ್ಸ್ಟ್ ವೀಕ್ ತಗೊಳ್ಳೋಣ ಬಿಡು, ಏನೋ ದೊಡ್ಡ ವಾರ್ ನಡೀತಿದೆಯಲ್ಲ, ವೀಕ್ ಆಫ್ ಬೇಕು. 8 hours 9 hours ಆದ ತಕ್ಷಣ ಸುಸ್ತಾಗ್ಬಿಡ್ತಾರೆ. ಎಂಟರ್ಟೈನ್ಮೆಂಟ್ ಬೇಕು, ಅವ್ರ ಕೈಯಲ್ಲಿ ಎಂಟರ್ಟೈನ್ಮೆಂಟ್ ಇದೆ. ಇವಾಗ ನಮ್ಮ ಕೈಯಲ್ಲಿ ಎಂಟರ್ಟೈನ್ಮೆಂಟ್ ಇರಲಿಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವ್ರಿಗೆ ಬೇರೆ ಬೇರೆ ದಾರಿಗಳಿದೆ, ನಮಗೆ ದಾರಿ ಇರಲಿಲ್ಲ. ಹಾಗಾಗಿ ಅವರು ಕೆಲಸಕ್ಕೆ ಎಷ್ಟು ಟೈಮ್ ಕೊಡ್ತಾರೋ ಅಷ್ಟೇ ಸಾಕು. 8 hours ಅಂದರೆ 8 hours. ಅದ್ರ ಮೇಲೆ ನನಗೆ ಬೇರೆ ಇದೆ, ನನಗೆ ಎಂಟರ್ಟೈನ್ಮೆಂಟ್ ಬೇಕು, ನಾನು ಆಚೆ ಹೋಗ್ಬೇಕು, ನಾನು ಇನ್ಸ್ಟಾ ನೋಡಬೇಕು. ಆಗ ನಾವೆಲ್ಲ ಪೈಪೋಟಿ, ಇವತ್ತು ಪ್ರಭಾಕರ್ದು ಬೈಲೇನು ಬಂದರೆ ನಾಳೆ ನಂದು ಬರಬೇಕು, ನಾಳೆ ಲಕ್ಷ್ಮೀನಾರಾಯಣ್ ಬಂದರೆ ನಂದು ಬರಬೇಕು. ಇವರೇನೋ ಬರೆದ್ಬಿಟ್ಟಿದಾರಲ್ಲ, ಇವರೇನೋ ಎಕ್ಸ್ಕ್ಲೂಸಿವ್ ಕೊಟ್ಬಿಟ್ಟಿದಾರಲ್ಲ, ಆ ಪೈಪೋಟಿ ಇತ್ತು. ಅವ್ನ ಕಾಂಪಿಟೇಷನ್ ಇವಾಗ ಕಡಿಮೆ ಆಗಿದೆ ಅಂತೀರ? ಯಾರಿಗೂ ಇಲ್ಲವೇ ಇಲ್ಲ ಇವಾಗ ಕಾಂಪಿಟೇಷನು. ಶೇರ್ ಮಾಡ್ಕೊಂಡ್ಬಿಡ್ತಾರೆ ಇವಾಗ. ಅವಾಗ ಶೇರಿಂಗ್ಗೆ ನಮಗೆ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಪೇಪರ್ ನೋಡಿ ಶಾಕು, ಏನೋ ಎಕ್ಸ್ಕ್ಲೂಸಿವ್ ಕೊಟ್ಬಿಟ್ಟಿದಾರಲ್ಲಪ್ಪ ಇವರು, ಟೆನ್ಷನ್ ಆಗೋದು, ನಾನೇನಾದರೂ ಒಂದು ಎಕ್ಸ್ಕ್ಲೂಸಿವ್ ಕೊಡಬೇಕಲ್ಲ. ಈಗ ಕಾಂಪಿಟೇಷನ್ ಸ್ಪರ್ಧಾ ಅವ್ರಿಗೆ ಇಲ್ಲ. ನಾನು ಹುಡ್ಕೊಂಡು ಹೋಗ್ತಿದ್ವಿ ನಾವು ಸ್ಟೋರಿಗಳಿಗೆ. ನಮ್ಮ ಬೀಟಲ್ಲಿ ಎಜುಕೇಷನ್ ಬೀಟ್ ಅಂದರೆ ಕಾಲೇಜ್ಗೆ ಹೋಗೋದು. CET ಅವಾಗಷ್ಟೇ ಶುರು ಆಗಿತ್ತು ನಂದು. CET ದಿನ ಏನಾದರೂ ಒಂದು ಬ್ರೇಕಿಂಗ್ ಕೊಡೋದು, ಅವ್ರನ್ನ ಯಾರನ್ನೋ ಒಳಗೆ ಮಾತಾಡ್ಸೋದು, ಅವ್ರ ಹತ್ರ ಏನೋ ಕೇಳಿಸ್ಕೊಡೋದು, ಆಫ್ ದ ರೆಕಾರ್ಡ್ ಹೇಳಿ ಸರ್ ಅನ್ನೋದು. ಹೆಲ್ತ್ ಬೀಟ್ಗೆ ಹೋದಾಗ ಹೆಲ್ತಲ್ಲಿ ಏನೋ ಹೊಸ ಕಾಯಿಲೆ ಏನೋ ಬಂದಿದೆಯಂತೆ, ಹೊಸ ಸರ್ಜರಿ ಮಾಡ್ತಿದ್ದಾರಂತೆ, ಆ ಥರದ್ದೆಲ್ಲ ತೊಗೊಂಬಂದು ಇಂಟ್ರೆಸ್ಟಿಂಗಾಗಿ ಬರಿತಾ ಇದ್ವಿ. ಈಗ ಅದೆಲ್ಲ ಇವರಿಗೆ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಇವಾಗ ಎಷ್ಟಿದೆ ಗೊತ್ತಾ, ಎಲ್ಲ ಸಿಕ್ಬಿಡುತ್ತೆ. ಯಾವ ಥರ ಅವರು ತಮ್ಮನ್ನು ತಾವು ಮೋಲ್ಡ್ ಮಾಡ್ಕೋಬೋದು ಈಗಿನ ಜರ್ನಲಿಸ್ಟ್? ಅವ್ರಿಗೆ ಏನೇನು ಆಪರ್ಚುನಿಟೀಸ್ ಸಿಗುತ್ತೆ? ಈಗ ಎಷ್ಟು ಆಪರ್ಚುನಿಟೀಸ್ ಇದೆ ಅಂದರೆ, ಯಾಕೆಲ್ಲರೂ ಯೂಟ್ಯೂಬರ್ಸ್ ಆಗಿದ್ದಾರೆ? ಅಷ್ಟು ಅವಕಾಶ ಇದೆ. ನಿನ್ನ ಕೈಯಲ್ಲಿ ಒಂದು ಮೊಬೈಲ್ ಇದ್ದರೆ ಸಾಕು ಅಲ್ವಾ? ಮೊಬೈಲ್ ಇದ್ದರೆ ನೀನೇ ಆ್ಯಂಕರು, ನೀನೇ ಸೆಲೆಬ್ರಿಟಿ, ನೀನೇ ಯೂಟ್ಯೂಬರು, ನೀನೇ ಟ್ರಾವೆಲರ್, ಬ್ಲಾಗರು, ಎಲ್ಲ ನಾವೇ. ಇನ್ನೂ ಸ್ವಲ್ಪ ಅದನ್ನು, ಆದರೆ ಇನ್ಫಾರ್ಮೇಟಿವ್, ತುಂಬ ಜನ ಇನ್ಫಾರ್ಮೇಟಿವ್ ಆಗಿ ಕೊಡ್ತಾರಲ್ಲ, ಅವರು ತುಂಬ ಕ್ಲಿಕ್ ಆಗ್ತಾರೆ. ಕೆಲವರು ಸುಮ್ಮನೆ ಟ್ರಾವೆಲರ್ಗೆ ಹೋಗ್ತಾರೆ, ನಾನು ಇಲ್ಲಿ ಬಂದಿದ್ದೆ ಹಿಂಗೆ ಮಾಡ್ತಾರೆ. ಅಲ್ಲೂ ತುಂಬ ಜನ ಸಕ್ಸಸ್ ಆಗಿಲ್ಲ, ಯಾಕಂದರೆ ಅಲ್ಲೂ ಮಾಹಿತಿ ಇಲ್ಲ, ಅವ್ರಿಗೂ ಮಾಹಿತಿ ಕೊರತೆ ಇದೆ. ತುಂಬ ಅಂದರೆ ಎಫೆಕ್ಟಿವ್ ಆಗಿ ಮಾಡಲ್ಲ. ನೀನು ಏನೇ ಮಾಡು, ಮತ್ತು ಇವಾಗ ನಿಮಗೆ ಅವಕಾಶಗಳು ಜಾಸ್ತಿ ಇದೆ, ಗೂಗಲಲ್ಲೇ ಎಲ್ಲ ಸಿಕ್ಬಿಡುತ್ತೆ. ಅದನ್ನ ಇಟ್ಕೊಂಡು ತುಂಬ ಜನ ಸಕ್ಸಸ್ ಆಗಿದ್ದಾರೆ. ಇವಾಗ ನಾವು ಯಾರನ್ನ ಸಕ್ಸಸ್ಫುಲ್ ಬ್ಲಾಗರು, ಯೂಟ್ಯೂಬರ್ ಅಂತೀವಲ್ಲ, ಅವರು ಸಹ ಅಧ್ಯಯನ ಮಾಡಿ ರಿಸರ್ಚ್ ಮಾಡಿನೇ ಕ್ಲಿಕ್ ಆಗಿರೋದು. ಯಾರು ಮಾಡಿಲ್ಲ ಅವರೆಲ್ಲ ಸಣ್ಣ 10,000 ಫಾಲೋವರ್ಸ್ ಇಟ್ಕೊಂಡು ಇರ್ತಾರೆ. ಸೊ ಆಪರ್ಚುನಿಟಿ ಇದೆ, ಅದನ್ನು ಬಳಸ್ಕೊಳ್ಳುವಂಥ ಒಂದು. ಆಮೇಲೆ ನೀನು ಟಿವಿಗೆ ಎಷ್ಟು ಬೇಕಾದರೂ ಬರ್ಬೋದಲ್ಲ, ನೀವು ಎಷ್ಟು ಸ್ಟೋರಿ ಕೊಡ್ಬೋದು. ಟಿವಿಲಿ ಬರೋ ಉತ್ಸಾಹನೇ ಇಲ್ಲ ಅವರಿಗೆ. ನಾನು ಬೈತಾ ಇರ್ತೀನಿ, ನೀನು ರಿಪೋರ್ಟ್ರು, ನಿನ್ಗೆ ಎಷ್ಟು ಅವಕಾಶ ಇದೆ ಗುರು, ದಿನಕ್ಕೆ ನೀನು 5 ಸತಿ ಬರ್ಬೋದು ಟಿವಿಗೆ, ಸ್ಕ್ರೀನ್ ಮೇಲೆ ಅಲ್ವಾ? ನಿನ್ನ ಜನ ಗುರ್ತಿಸ್ತಾರೆ, ನನ್ನೆಲ್ಲಿ ಗುರ್ತಿಸ್ತಾರೆ? ಏನೋ ಒಂದು ಸ್ಟೋರಿ ಕೊಡಿ, ಏನೋ ಒಂದು ಫಾಲೋ ಅಪ್ ಮಾಡಿ, ನಿಮ್ಮ ಸ್ಟೋರಿನೇ ಫಾಲೋ ಅಪ್ ಮಾಡಿ, ಲೈವಿಗೆ ಬನ್ನಿ. ನಾವೆಲ್ಲ ಜಗಳ ಮಾಡ್ತಿದ್ವಿ, ನಮ್ಮ ಬೈಲೇನೋ ಹಾಕಿಲ್ಲ ಅಂದರೆ. ಇವ್ರು ಯಾರು ನನ್ನ ಲೈವ್ ತೊಗೊಂಡಿಲ್ಲ ಅಂತ ಯಾರು ಜಗಳನೇ ಮಾಡಲ್ಲ. ಹೇಳ್ತೀನಿ, ಜಗಳ ಮಾಡ್ಬೇಕು, ನನ್ನ ಲೈವ್ ತೊಗೊಳ್ಳಿ, ನಂದು ಈ ಸ್ಟೋರಿ ತೊಗೊಳ್ಳಿ, ಒಂದೇ ಒಂದು ಸರಿ ತೊಗೊಂಡ್ರಿ, ಇನ್ನೊಂದು ಸರಿ ತೊಗೊಳ್ಳಿ ಅಂತ ಯಾರೂ ಪ್ರೆಷರೇ ಹಾಕಲ್ಲ ನಮ್ಮ ಮೇಲೆ. ಹಂಗಂದ್ರೆ ಆ ಒಂದು ಕೆಲಸದ ಮೇಲೆ ತುಡಿತಾ ಆಗಿರ್ಬೋದು, ಉತ್ಸಾಹ ಸಾಕು ಬಿಡು ಅನ್ನೋದು ಬಂದ್ಬಿಟ್ಟಿದೆ. ಯಾಕಂದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಅವರು ಎಂಜಾಯ್ ಮಾಡಬೇಕಾಗಿದೆ. ಎಂಜಾಯ್ ಮಾಡೋ ಮನಸ್ಥಿತಿಯಲ್ಲಿ ಇದ್ದಾರೆ ಅವರು. ಸಾಕು ಬಿಡು, ತಗೊಂಡಿಲ್ವಾ ಬೇಡ, ಸಾಕು ಬಿಡು, ಹೋಗ್ಲಿ ಬಿಡು ಅಂತ ಸಾಕು ಬಿಡು, ಬೇಡ, ಸಾಕು, ಇವತ್ತು ಸೊ ನೀವು ಹೇಳ್ತಿದ್ರಿ, ನೀವು ಹಿಂದಿನ ಅಂದರೆ ನಿಮ್ಮ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಇರಲಿಲ್ಲ, ನೀವೇನಿದ್ರು ಪುಸ್ತಕನೇ ಓದಬೇಕಾಗಿರೋದು. ಸೊ ನನಗೆ ಅದೊಂದು ಹೇಳಬೇಕಿತ್ತು ನೀವು, ಬಿಕಾಸ್ ನಿಮ್ಮ ಬರವಣಿಗೆ ನಾವು ನೋಡಿದ್ದೀವಿ, ನಾವು ಇದರಲ್ಲಿ ಇವಾಗಾದ್ರೂ ನಮ್ಮ ಜನ್ರೇಷನ್ ಅಂತೂ ನಾವು ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀವಿ. ಸೊ ಬರವಣಿಗೆ ಅದೆಲ್ಲ ಹೆಂಗೆ ನಿಮಗೆ ಇಂಟ್ರೆಸ್ಟ್ ಯಾವ ಥರ ಬಂತು ಬರವಣಿಗೆಯಲ್ಲಿ? ನಿಮ್ಮ ಬಾಲ್ಯದ ದಿನಗಳು ಯಾವ ಥರ ಇರ್ತಾ ಇತ್ತು? ಸೊ ಅವಾಗಿಂದನೇ ನಿಮಗೆ ಇದರಲ್ಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ತೊಡಗಿಸ್ಕೊಂಡ್ಬಿಟ್ಟಿದ್ರಾ ನೀವು, ಹೇಗೆ ಅಂತ? ನಾನು ನಮ್ಮ ಭಾವ ಟೀಚರು, ಸೊ ಅವ್ರ ಪುಸ್ತಕ ತಂದು ಕೊಡ್ತೀರಿ ನಮ್ಮ ಅಕ್ಕನಿಗೆ ಓದೋಕ್ಕೆ, ಪ್ರಜಾಮತ, ತರಂಗ, ಸುಧಾ ಎಲ್ಲ.
ಸೊ ಅಲ್ಲಿಂದ ನಾನು ಓದು ಶುರು ಆಯಿತು. ಹ್ಮ್ 8th 9th ಅವಳು ಓದ್ತಾ ಇದ್ಲು ಅಂತ ನಾನು ಓದೋಕ್ಕೂ ಅದೊಂದು. ಸೊ ಬಹುಶಃ ನನ್ನ ಮೊದಲ ಗುರು ಅವರೇನೆ, ನಮ್ಮ ಭಾವನೆ. ಪುಸ್ತಕಗಳನ್ನು ನನಗೆ ಆಗ್ಲೇ ಅವರು ಕುವೆಂಪು, ಕಾರಂತರು, ಭೈರಪ್ಪ, ನಮ್ಮ ಅಕ್ಕ ತುಂಬ ಓದ್ತಾ ಇದ್ರು. ಸೊ ಆ ಅಡಿಕ್ಷನ್ ನನಗೂ ಶುರು ಆಗ್ಬಿಡ್ತು. ತುಂಬ ಓದ್ತಿದ್ದೆ ಅಂದರೆ ನಾನು ಮುಳುಗೋಗ್ಬಿಡ್ತಾ ಇದ್ದೆ ಓದಿ. ಅಷ್ಟು 2 ಗಂಟೆ 3 ಗಂಟೆ ತನಕ ಓದ್ತಾ ಇದ್ದೆ ನಾನು. ಅಷ್ಟು ಓದ್ತಾ ಇದ್ದೆ. ನೀವು ಓದ್ತಾ ನಿಮ್ಮ ಬರವಣಿಗೆ ಬಂದ್ಬಿಡತ್ತೆ. ನಾನು ಫಸ್ಟ್ PUC ನಲ್ಲಿದ್ದಾಗ ನಾನು ಕನ್ನಡ ಪ್ರಭದಲ್ಲಿ ಫಸ್ಟ್ ಆರ್ಟಿಕಲ್ ಪ್ರಿಂಟ್ ಆಯ್ತು ನಂದು. ಕಾಲೇಜು ರಂಗ ಅಂತ ಬರ್ತಾ ಇತ್ತು ಕನ್ನಡ ಪ್ರಭದಲ್ಲಿ. ಕಾಲೇಜ್ ಸ್ಟೂಡೆಂಟ್ಸ್ಗೋಸ್ಕರನೇ ಅವರು ಒಂದು ಇಡೀ ಪೇಜ್ 2 ಪೇಜ್ ಇಟ್ಟಿದ್ರು. ಪ್ರತಿ ಮಂಗಳವಾರ ಕಾಲೇಜು ರಂಗ ಅಂತ ಬರೋದು. ಕಾಲೇಜ್ ಸ್ಟೂಡೆಂಟ್ ನಾನು ಫಸ್ಟ್ PUC ನಲ್ಲಿದ್ದಾಗ ಒಂದೊಂದು ಸ್ಟೋರಿ ಬಂತಲ್ಲಿ. ಅಲ್ಲಿಂದ ನನಗೆ ಬರೆಯೋದು ಶುರು ಆಯಿತು. ಎಲ್ಲ ಪತ್ರಿಕೆಗಳಿಗೂ ಬರೆದ್ಬಿಟ್ಟಿದ್ದೀನಿ ನಾನು, ಫೀಲ್ಡಿಗೆ ಬರೋಕ್ಕೆ ಮುಂಚೆನೇ. ಸೊ ಹಾಗಾಗಿ ಆ ಓದು ಹಂಗೆ ಕಂಟಿನ್ಯೂ ಇತ್ತು. ಸುವರ್ಣಗೆಲ್ಲ ಬಂದಮೇಲೆ ನಾನು ಓದೋದು ಸ್ವಲ್ಪ ಕಡಿಮೆ ಮಾಡಿದ್ದೆ, ಯಾಕಂದರೆ ಈ ಅಡಿಕ್ಷನ್ ಜಾಸ್ತಿ ಆಗಿಬಿಟ್ಟಿತ್ತು ಕೆಲಸದ್ದು. ಈಗ ಲಾಸ್ಟು 2-3 ಇಯರ್ಸಿಂದ ಮತ್ತೆ ಓದೋಕ್ಕೆ ಶುರು ಮಾಡಿದೆ. ಬುಕ್ಸ್ ಯಾವಾಗಲೂ ಇರಬೇಕು, ನಿಮ್ಮ ಕಣ್ಣಿಗೆಲ್ಲ ಬುಕ್ಸ್ ಕಾಣಿಸ್ತಾ ಇರಬೇಕು. ಒಂದು ಪೇಜ್ ಆದರೂ ಓದಿ ಮಲ್ಕೋಬೇಕು ಏನಾರು. ಆಮೇಲೆ ಬರೆಯೋದು ನಿಲ್ಲಿಸ್ಬಿಟ್ಟಿದ್ದೆ ನಾನು. ಈ ಬ್ರೇಕಿಂಗ್ ನ್ಯೂಸ್ ಬರೋದ ಮಧ್ಯೆ ಬರೆಯೋದನ್ನ ಮರೆತುಬಿಟ್ಟಿದ್ದೆ, ಬರೆಯೋದು ನಿಲ್ಲಿಸ್ಬಿಟ್ಟಿದ್ದೆ. ಟೈಮ್ ಆಗ್ತಿರ್ಲಿಲ್ಲ ನನಗೆ. ಈಗ ಇಲ್ಲ, ನಾನು ಮತ್ತೆ ಬರಿಬೇಕು ಅಂತ. ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ಕಾಲೇಜ್ ಮೇಟ್ಸ್ಗೆಲ್ಲ ಗೊತ್ತಿತ್ತು ನಾನು ಬರೆಯೋದು. ಅವರೆಲ್ಲ ನನ್ನ ಬರಿ ಅಂತ ನನ್ನ ತುಂಬ ತುಂಬ ಫೋರ್ಸ್ ಮಾಡಿದ್ರು. ಅಂದರೆ ಅವ್ರಿಗೋಸ್ಕರ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಅವ್ರಿಗೋಸ್ಕರ ನನ್ನ ಫ್ರೆಂಡ್ ವೀರಭದ್ರಪ್ಪ, ಸ್ವಾಮಿ, ಕುಸುಮ, ನೀನು ಬರಿ ಅಂತ ಹಿಂಸೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಫೇಸ್ಬುಕ್ಕಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ಅದೊಂದು ಅಡಿಕ್ಷನ್ ಆಗಿಬಿಡ್ತು. ಬೇರೆ ಬೇರೆ ಥರದ್ದೆಲ್ಲ ಮೋಟಿವೇಶನಲ್ ಸ್ಟೋರಿ, ಸಿನಿಮಾ ರಿವ್ಯೂಸ್ಗಳು, ಈ ಥರ ಎಲ್ಲ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಅವನು ಆಮೇಲೆ ಅಂದ್ಕೊಂಡೆ, ಇಷ್ಟು ವರ್ಷ ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಬರೆಯೋದು. ಆ್ಯಕ್ಚುಲಿ ನಂಗೆ ಟೈಮ್ ಆಗ್ತಿರ್ಲಿಲ್ಲ, ಬರೆಯೋಕ್ಕೆ ಆಗ್ತಿರ್ಲಿಲ್ಲ ನನಗೆ. ಈಗ ನಾನು ಟೈಮ್ ನಾನೇ ಮಾಡಿಕೊಂಡೆ. ಅದು ಹೇಳ್ತೀನಿ, ನಾವೇ ಟೈಮ್ ಮಾಡ್ಕೋಬೇಕು. ನಾನೇ ಟೈಮ್ ಮಾಡಿಕೊಂಡೆ. ಏನಂದರೆ ಸ್ವಲ್ಪ ನಿದ್ದೆ ಕಡಿಮೆ, ಅರ್ಧ ಗಂಟೆ ನಿದ್ದೆ, ಬೇಗ ಮಲ್ಗೋದ್ ಬದಲು ಅರ್ಧ ಗಂಟೆ ಲೇಟಾಗಿ ಮಲ್ಕೋತೀನಿ. ರಾತ್ರಿ ಬರೆದ್ಬಿಟ್ಟೆ ಮಲ್ಕೋತೀನಿ. ಬೆಳಗ್ಗೆ ಆಫೀಸ್ ಕ್ಯಾಬಲ್ಲಿ ಹೋಗ್ತಾ ಮೊಬೈಲಲ್ಲಿ ಬರ್ಕೊಂಡು ಹೋಗ್ತೀನಿ. ಸೊ ಟೈಮ್ ಸಿಗ್ತಾ. ನಾನು ಆಫೀಸಲ್ಲಿದ್ದಾಗ ಏನು ಬರೆಯಲ್ಲ, ಆಫೀಸ್ ಟೈಮಲ್ಲಿ ಬರೆಯೋದೇ ಇಲ್ಲ. ಮನೆಗೆ ಬಂದು ಎಲ್ಲರೂ ಊಟ ಆಗಿ ಎಲ್ಲ ಮಲಗಿದ್ಮೇಲೆ ಬರೆಯೋಕ್ಕೆ ಶುರು ಮಾಡ್ತೀನಿ. ಬೇಕೇ ಬೇಕು, ಬರೀಲೇಬೇಕು. ನಿಮ್ದು ನಾನು ನೋಡ್ತಾ ಇರ್ತೇನೆ, ಥಿಂಕ್ ಪಾಸಿಟಿವ್ಲಿ ಅಂತ ನಿಮ್ದೊಂದು ನೀವು ಬರಿತಾ ಇರ್ತೀರ. ನನಗೆ ಕೇಳಬೇಕಾಗಿರೋದು, ಅದನ್ನೆಲ್ಲ ನಿಮ್ಮ ಜೀವನದಲ್ಲಿ ಆಗಿದ್ದನ್ನೇ ನೀವು ಬರೀತಿರ್ತೀರಾ ಅಥವಾ ಇನ್ ಜನರಲ್ ಆಗಿ ನೀವು ಅದನ್ನು ಬರೀತೀರಾ ಅಂತ? ಬಿಕಾಸ್ ನಾನು ಮೊನ್ನೆ 1-2 ಪೋಸ್ಟ್ ನೋಡಿದೆ, ನಾನು ಫೋಟೋನು ತೊಗೊಂಡಿದ್ದೀನಿ ಅದನ್ನು. ಸೊ ನಂಗೆ ಅದ್ರದ್ದು ಬಗ್ಗೆ ನಾನು ಕೇಳಬೇಕಾಗಿತ್ತು, ಯಾವ ಥರ ನೀವು ಅದನ್ನು ಪ್ಲ್ಯಾನ್ ಮಾಡಿ ಬರೀತೀರಾ ಅಂತಂದು. ಇದು ಒಂದು ಯಾವುದಂದರೆ, ಭಯ ಮುಗ್ದಾಗ ಬದುಕು ಆರಂಭವಾಗುತ್ತೆ, ಅದೊಂದು. ಇನ್ನೊಂದು, ನಮ್ಮಿಂದ ಮಾಡಲಾಗದೆಂಬ ಕೆಲಸವನ್ನು ಮಾಡಿ ತೋರಿಸೋದ್ರಲ್ಲೇ ಜೀವನದ ಶ್ರೇಷ್ಠ ಸಂತೋಷ ಅಡಗಿದೆ. ಸೊ ಇದೆಲ್ಲವೂ ಇಂಥ ಒಂದು ಪಾಸಿಟಿವ್ ಥಿಂಕ್ ಮಾಡಿಕೊಂಡು ಬರೆಯೋದು, ಅದೆಲ್ಲ ನಿಮ್ಮ ಜೀವನದಲ್ಲಿ ಆಗಿದ್ದನ್ನೇ ನೀವು ಬರಿತಾ ಇದ್ದೀರಾ ಅಥವಾ ಇನ್ ಜನರಲ್ ಆಗಿ ಈ ಥರ ಜನರಲ್ ಆಗತ್ತೆ ಅಂತನಾ? ಕೆಲವೆಲ್ಲ ನನಗೆ ಹೊಳೆಯುತ್ತೆ. ಯಾರಿಗೋ ಟಾಂಟ್ ಕೊಡಬೇಕು, ಯಾರಿಗೋ ಏನೋ ಹೇಳ್ಬೇಕಾಗಿರುತ್ತೆ, ನಂಗೆ ಹೇಳೋಕ್ಕಾಗಲ್ಲ. ಆವಾಗ ಇಂಥದ್ದೇನೋ ಬಂದ್ಬಿಡುತ್ತೆ, ಬರೀತೀನಿ. ಕೆಲವೆಲ್ಲ ಇಂಗ್ಲೀಷಿಂದ ಟ್ರಾನ್ಸ್ಲೇಟ್ ಮಾಡ್ತೀನಿ, ಗುಲ್ಜಾರ್ದು ಮಾಡ್ತೀನಿ. ಆಮೇಲೆ ಕೆಲವ್ರದ್ದು ನಾನು ಕ್ರೆಡಿಟ್ ಹಾಕ್ತೀನಿ. ಯಾರಿಂದ? ಭೈರಪ್ಪ ಅವರಿಂದ, DVGಯಿಂದ, ಕುವೆಂಪುದು, ಅದರ ಸಿದ್ದೇಶ್ವರ ಸ್ವಾಮಿಗಳದು, ಯಾರ್ದು ಓದಿರ್ತೀನಲ್ಲ ಅದಕ್ಕೆ ಅವ್ರ ಹೆಸ್ರು ಹಾಕ್ತೀನಿ. ಕೆಲವೆಲ್ಲ ಇಂಗ್ಲೀಷ್ದೆಲ್ಲ ಇದು ಮಾಡ್ತೀನಿ. ಬೆಕ್ಕು ಸಿಂಹವಾಗುವುದನ್ನು ಕನಸು ಕಂಡರೆ ಮೊದಲು ಇಲಿ ತಿನ್ನುವುದನ್ನು ಬಿಡಬೇಕು ಅಂತ ಒಂದು ಬರೆದೆ, ತುಂಬ ಶೇರ್ ಆಗಿತ್ತು. ಅದು ಇಂಗ್ಲೀಷ್ದದು. ಅಂದರೆ ಅದನ್ನ ಯಥಾವತ್ತು ಟ್ರಾನ್ಸ್ಲೇಟ್ ಮಾಡಲ್ಲ ನಾನು, ನನಗೆ ಬೇಕಾದಂಗೆ ಅದನ್ನು ಭಾವಾರ್ಥ ಮಾಡ್ಕೋತೀನಿ. ಕೆಲವೆಲ್ಲ ಗುಲ್ಜಾರ್ದು ಅಷ್ಟೇ, ಯಥಾವತ್ತು ಮಾಡಲ್ಲ, ನನಗೆ ಬೇಕಾದಂತೆ ನನ್ನ ಪದಗಳು ಸೇರಿಸ್ಕೋತೀನಿ. ಕೆಲವಕ್ಕೆಲ್ಲ ಕೃಷ್ಣ ಅಂತ ಹಾಕ್ಬಿಡ್ತೀನಿ. ಕೆಲವರು ಭಗವದ್ಗೀತೆಯಲ್ಲೇ ಇಲ್ಲ, ಇದು ಕೃಷ್ಣನೇ ಹೇಳಿಲ್ಲ, ಹೆಂಗೆ ಹಾಕಿದ್ರಿ ಅಂತ ಜಗಳ. ಹಂಗೂ ಬರುತ್ತಾ ನಿಮಗೆ? ಓಕೆ, ನೀವು ದಾರಿ ತಪ್ಪಿಸ್ತಿದ್ದೀರಾ ಅಂತಾರೆ. ಸೊ ನಾನು ಕಾಶಿಗೆ ಹೋಗಿದ್ದಾಗ ಗಂಗೆನಲ್ಲಿ ಎಲ್ಲ ಸ್ನಾನ ಮಾಡ್ತಾಯಿದ್ರು. ಥಾಟ್ ಬಂತು ನನಗೆ, ಭೀಷ್ಮ ಯಾರು? ಗಂಗೆ ಪುತ್ರ. ಹೌದು, ಗಂಗೆ ಪುತ್ರನಿಗೂ ಕರ್ಮ ಕಳೀಲಿಲ್ಲ. ಅಲ್ಲಿ ನೀರಲ್ಲಿ ಎದ್ದು ಬಂದರೆ ಮಿಂದು ಬಂದರೆ ಎಷ್ಟು ಗಂಗೆನಲ್ಲಿ ಅಂತ. ಅದು ಭಾರಿ ಕ್ರಿಟಿಸೈಸ್ ಆಯ್ತು ಅದು. ಆ ಕ್ಷಣ ಥಾಟ್ ಅಲ್ವಾ, ಅವನನ್ನು ಬಿಡ್ಲಿಲ್ಲ ಕರ್ಮ ಭೀಷ್ಮ. ಸೊ ನಾವು ಗಂಗೆನಲ್ಲಿ ಮುಳುಗು ಬಂದ್ರೂ ಇದಾಗತ್ತಾ ನನ್ನ ಒಂದು ಅದು ತಿದ್ದುತ್ತೀನಿ ತುಂಬ ಸರಿ, ಒಂದು ಸೆಂಟೆನ್ಸ್ ಆಗೋ ತನಕ
ತಿದ್ದಿ ಬರಿತೀನಿ. ಹಂಗೆ ಬರ್ದ ಹಂಗೆ ಎಲ್ಲವೂ ಹೊಳೆದಿದ್ದು ಹಂಗೆ ನೀವೇ ನಾನು ಪೆನ್ನಲ್ಲೇ ಬರಿತೀನಿ. ಮುಂಚೆ ನಾನು ಹಂಗೆ ಸ್ಟೇಟಸಲ್ಲಿ ಟೈಪ್ ಮಾಡಿ ಹಾಕ್ತಿದ್ದೆ, ಅದನ್ನ ಯಾರೋ ಸ್ಕ್ರೀನ್ ಶಾಟ್ ತೆಗೆದು ಹಾಕೊಂಡ್ಬಿಡ್ತಾ ಇದ್ರು. ನಂದು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ನಾನೇನು ಹೆಸರು ಇದ್ರಲ್ಲಿ ಹಾಕ್ತಿರ್ಲಿಲ್ಲ ವಾಟ್ಸಪ್ ಸ್ಟೇಟಸಲ್ಲಿ. ಕೊನೆಗೊಂದಿನ ನನಗೆ ಬರೆಯೋದು ತುಂಬ ಇಷ್ಟ, ತುಂಬ ಬರಿತಾ ಇದ್ದೆ ನಾನು ಪೆನ್ನಲ್ಲಿ. ಅದೇ ಮತ್ತೆ ಯಾಕೆ ನಾನು ಬರಿಬಾರ್ದು ಅಂತ ಶುರು ಮಾಡಿದೆ. ಇವಾಗ ನನ್ನ ಹ್ಯಾಂಡ್ ರೈಟಿಂಗೇ ನನ್ನ ಐಡೆಂಟಿಟಿ. ಅಲ್ಲ, ನಾನು ಅದನ್ನ ಫೇಸ್ಬುಕ್ ಅಲ್ಲಿ ನೋಡಿರ್ತೀನಿ ಆಯ್ತಾ, ಅದನ್ನ ಓದ್ಬಿಟ್ಟು ನಾನು ಸುಮ್ಮನೆ ಆಗಿರ್ತೀನಿ. ಅದೇನಾಗ್ತಾ ಇದೆ ಅಂತಂದ್ರೆ ನಾನು ವಾಟ್ಸ್ಆಪ್ ಅಲ್ಲಿ ಎಷ್ಟೊಂದ್ ಜನ ಸ್ಟೇಟಸ್ ಅದನ್ನ ಹಾಕಿ ಇದನ್ನೆಲ್ಲ ನೋಡಿದ್ದೀನಲ್ಲ ಅಂತ. ಈಗ ತುಂಬಾ ಜನ ಹಂಗೆ ಹೇಳ್ತಾರೆ, ಅವ್ರಿಗೆಲ್ರೂ ಈಗ ನನ್ನ ಹ್ಯಾಂಡ್ ರೈಟಿಂಗ್ ಅಂತ ಗೊತ್ತಾಗಿದ್ದಿಲ್ಲ. ಮೇಡಮ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಇದು, ನಿಮ್ಮ ಹೆಸರು ಹಾಕೊಳ್ಳಿ ಅಂತಾರೆ. ಅರೆ ನನ್ನ ಹ್ಯಾಂಡ್ ರೈಟಿಂಗೇ ನನ್ನ ಐಡೆಂಟಿಟಿ, ಗೊತ್ತಾಗ್ಬಿಡತ್ತೆ ಇವಾಗ, ನಾನು ಯಾಕೆ ಹೆಸರು ಹಾಕೋಬೇಕು ಅಂತ. ಸೊ ತುಂಬಾ ಜನ ನನ್ನ ಹ್ಯಾಂಡ್ ರೈಟಿಂಗ್ಗೆ ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ. ತುಂಬಾ ಜನ ಪೆನ್ಗಳೆಲ್ಲ ಕಳಿಸಿದ್ದಾರೆ ಗಿಫ್ಟ್ ಆಗಿ, ಈ ಪೆನ್ನಲ್ಲಿ ಬರೀರಿ ಅಂತೆಲ್ಲ. ಸೊ ಹ್ಯಾಂಡ್ ರೈಟಿಂಗ್ಗೆ ಎಷ್ಟು ಒಂದು ಶಕ್ತಿ ಇದೆ ಅಂತ ನಾನು ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು. ತುಂಬ ಜನ ಟ್ರೈ ಮಾಡ್ತಿದ್ದಾರೆ, ತುಂಬ ಜನ ಬರೀತಿದ್ದಾರೆ ಇವಾಗ. ಅವರು ಪೆನ್ನಲ್ಲಿ ಬರೆದು ಅವರು ಹಾಕಕ್ಕೆ ಶುರು ಮಾಡಿದ್ದಾರೆ. ತುಂಬ ಜನ ನನ್ನ ಫ್ರೆಂಡ್ಸು ನನಗೆ ಕಳಿಸ್ತಾರೆ, ನೋಡಿ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಅಂತ. ಆಮೇಲೆ ನನಗೆಲ್ಲ ಹೇಳ್ತಾರೆ, ನಿಮ್ಮದು ವಿಶ್ವೇಶ್ವರ ಭಟ್ರ ಥರ ಇದೆ ಹ್ಯಾಂಡ್ ರೈಟಿಂಗು ಅಂತಾರೆ. ಸೊ ಹ್ಯಾಂಡ್ ರೈಟಿಂಗ್ ಪೆನ್ನಲ್ಲಿ ಬರಿಬೇಕು, ಅದ್ರ ಮಜಾನೇ ಮಜಾ. ಆಮೇಲೆ ಬರೀತಾ ಹೋಗ್ತಿದ್ರೆ ನಿಮ್ಗೆ ಬೇರೆ ಬೇರೆ ಏನೇನೋ ಥಾಟ್ಸ್ ಬರುತ್ತೆ ಗೊತ್ತಾ, ತುಂಬ ಬರುತ್ತೆ. ನಾವು ಓದೋದಕ್ಕಿಂತ ನಾವು ಬರೀತೀವಲ್ಲ ಅದು ಮಜಾ ಇರುತ್ತೆ. ತುಂಬಾ ಜನರದ್ದು ತಗೊಳ್ತೀನಿ ನಾನು. ಯಾರೋ ಎಲ್ಲೋ ಒಂದು ಯಾವುದೋ ಚೆನ್ನಾಗಿ ಕಂಡ್ರೆ, ಎಲ್ಲ ಒಂದು ಬಸ್ಸಲ್ಲಿ ಒಂದು ಹೋಟೆಲ್ ಹತ್ರ ಬರ್ದ ಅದನ್ನೇ ಬರಿತೀನಿ. ಎಲ್ಲವೂ ನಂದೇ ಅಂತೇನೇನಿಲ್ಲ, ಎಲ್ಲವೂ ನಂದಾಗಿರಲ್ಲ, ನಂದಿಲ್ಲ ಎಲ್ಲವೂ. ಸೊ ಈಗ ಇಷ್ಟೆಲ್ಲದ್ರ ಮಧ್ಯೆ ನಿಮ್ಮ ತಂದೆ ತಾಯಿನ ನೀವು ನೆನೆಸ್ಕೊಂಡ್ರೆ, ಸೊ ನಿಮ್ಮ ಒಂದು ಥ್ರೂ ಔಟ್ ಜರ್ನಿ ಅವ್ರು ನೋಡಿದ್ದಾರೆ. ನೀವು ಪತ್ರಿಕೋದ್ಯಮ ಸೇರಿದಾಗ ಅಲ್ಲಿ ಪಟ್ಟಂತಹ ಸ್ಟ್ರಗಲ್ಲು, ರಾತ್ರಿ ಒಬ್ರೊಬ್ಬರೇ ಓಡಾಡಬೇಕು, ಪ್ರತಿಯೊಂದನ್ನು ನಿಮ್ಮ ತಂದೆ ತಾಯಿ ನೋಡಿರ್ತಾರೆ. ಸೊ ಇವಾಗ ಇಷ್ಟು ಒಳ್ಳೆ ಹುದ್ದೆಗೆ ನೀವು ಜಾಯಿನ್ ಆಗ್ತೀರಿ, ಈ ಟೈಮಲ್ಲಿ ಅವ್ರನ್ನ ಯಾವ ಥರ ನೆನಪಿಸ್ಕೊಳ್ತೀರಾ? ಅವ್ರು ಯಾವ ಥರ ನಿಮಗೆ ಸಪೋರ್ಟಿವ್ ಆಗಿದ್ರು? ನಿಮ್ಮ ಹಸ್ಬೆಂಡ್ ಬರೋದಕ್ಕೂ ಮುಂಚೆ ಅವ್ರು ಯಾವ ಥರ ಸಪೋರ್ಟಿವ್? ನಮ್ಮ ತಂದೆಗೆ ಹೆಣ್ಮಕ್ಳು ಓದಬೇಕು ಅನ್ನೋದು ತುಂಬ ಆಸೆ ಇತ್ತು. ತುಂಬ ಆಸೆ. ನಾವು 4 ಜನ ಹೆಣ್ಮಕ್ಳು, ಓದಿದ್ದು ನಾನೊಬ್ಳೆ. ಓಕೆ, ಹೌದಾ? ಹೈಯೆಸ್ಟ್. ನನ್ನ ಇನ್ನೊಬ್ಳು ಚಿಕ್ಕ ತಂಗಿನೂ ಓದಿದ್ಲು, ಆದರೆ ಇಬ್ಬರು ಅಷ್ಟು ಓದಲಿಲ್ಲ. ಅಂದರೆ ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಹೆಣ್ಮಕ್ಳು ಓದಬೇಕು ಭಾರಿ ಇಷ್ಟ ಇತ್ತು ಅವರಿಗೆ. ಸೊ ನಾನು ಓದೋಕೆ ಶುರು ಮಾಡಿದ್ಮೇಲೆ ನಮ್ಮ ಅಪ್ಪನಿಗೆ ಏನೋ ಒಂದು ನಂಬಿಕೆ ಬಂದಿವಳು, ಏನೋ ಓದ್ತಾಳೆ, ಏನೋ ಬರೀತಾಳಲ್ಲ, ಇಷ್ಟೊಂದು ಓದ್ತಾಳಲ್ಲ ಅಂತ. ನಾನು ಕೇಳೋದು ಪುಸ್ತಕ ತಂದುಕೊಡೋರು, ನಾನು ಕೇಳೋದು ಮ್ಯಾಗ್ಝಿನ್ ತಂದುಕೊಡೋರು, ಪೆನ್ ತಂದುಕೊಡೋರು, ಪೆನ್ ಹುಚ್ಚು ನನಗೆ, ಪೆನ್ ತಂದುಕೊಡೋರು, ಏನೋ ಬರೀತಾಳೆ. ಕೇಳ್ತಿರ್ಲಿಲ್ಲ ಏನು ಬರೀತಿದ್ಯಾ, ಏನು ಓದ್ತಿದ್ಯಾ ಅಂತ. ನಮ್ಮಮ್ಮ ಸ್ವಲ್ಪ ಅಮ್ಮಂದಿರು ಗೊತ್ತಲ್ಲ, ಈ ಮಿಡ್ಲ್ ಕ್ಲಾಸ್. ನಮ್ಮಪ್ಪ ಪೊಲೀಸ್ ಆಗಿದ್ರು. ಸೊ ಹಂಗಾಗಿ ನಮ್ಮಪ್ಪ ತುಂಬ ಸಪೋರ್ಟಿವ್. ಕೇಳ್ತಿರ್ಲಿಲ್ಲ ಏನು ಮಾಡ್ತಿದ್ಯಾ, ಏನು ಮಾಡ್ತಿ. ನಮ್ಮಮ್ಮಂಗೆ ನಾನು ಡಿಗ್ರಿ ಮುಗಿಸಿದ್ಮೇ PUC ಆದಮೇಲೆ ನಮ್ಮಮ್ಮಂಗೆ ನಂಬಿಕೆ ಬಂತು, ಇವಳು ಓದ್ತಾಳೆ ಅಂತ. ಅದಕ್ಕೆ ಮುಂಚೆ ಮದುವೆ ಮಾಡಿಬಿಡ್ಬೇಕು, ದೊಡ್ಡವಳು ಅನ್ನೋದಿತ್ತು. ನಾನು ಡಿಗ್ರಿ ಎಲ್ಲ ಹೋದ್ಮೇಲೆ ನಮ್ಮಮ್ಮಂಗೂ ನಂಬಿಕೆ ಬಂತು. ಸೊ ನನ್ನ ಈ ಧೈರ್ಯ, ಈ ಗಟ್ಟಿತನ ಎಲ್ಲ ನಮ್ಮಮ್ಮನ ಕೊಡುಗೆ. ನಮ್ಮಮ್ಮ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಲೇಡಿ, ಹಿಟ್ಲರ್ ಥರ ಶಿಸ್ತು ಎಲ್ಲ ಕಲಿಸಿದ್ದೆ ನಮ್ಮಮ್ಮ. ನಮ್ಮಪ್ಪ ಸಾಫ್ಟ್, ತುಂಬ ಸಾಫ್ಟು. ಆದರೆ ಏನು ಓದ್ತೀಯ ಓದು. ಅವ್ರಿಗೆ ಏನು ಓದಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ನನಗೆ ದಾರಿ ತೋರಿಸೋಷ್ಟು ನಾಲೆಡ್ಜ್ ಅವ್ರಿಗಿರಲಿಲ್ಲ. ಆದರೆ ಓದಬೇಕು ಅನ್ನೋದಷ್ಟೇ ಗೊತ್ತಿತ್ತು ಅವರಿಗೆ. ಓದಿದರೆ ನಿಮ್ಮ ಬದುಕು, ನಿನ್ನ ಬದುಕು ನಿನ್ನ ಕೈಯಲ್ಲಿ ಅಷ್ಟೇ, ಅದು ಅವರ ವೇದವಾಕ್ಯ. ಆಮೇಲೆ ಓದ್ತೀನಿ ಅಂತ ತೀರ್ಮಾನ ಮಾಡಿದ್ಮೇಲೆ ವಾಪಸ್ ಹಿಂದಕ್ಕೆ ಬರಬೇಡ, ಅರ್ಧಕ್ಕೆ ನಿಲ್ಲಿಸೋದು, ಫೇಲ್ ಆದೆ ಅನ್ನೋದು ಅದು ಯಾವುದೂ ಇರಕೂಡ್ದು. ನೀನು ಓದ್ತೀನಿ ಅಂತ ತೀರ್ಮಾನ ಮಾಡಿದ್ಯಾ, ಓದು, ನಿಲ್ಲಿಸ್ಬೇಡ. ಇದೇ ನಮ್ಮಪ್ಪ ನನ್ನ ಲೈಫಲ್ಲಿ ಹೇಳ್ಕೊಟ್ಟಿದ್ದು ಒಂದೇ ಒಂದು. ನೀನೇನು ತೀರ್ಮಾನ ಮಾಡಿ ಈ ರೋಡಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ, ಆ ರೋಡ್ ಮುಗಿಯೋ ತನಕ ನಡ್ಕೊಂಡೇ ಹೋಗ್ಬೇಕು ಅಂತ ತೀರ್ಮಾನ ನಡ್ಕೊಂಡೇ ಹೋಗು. ಮಧ್ಯದಲ್ಲಿ ಆಟೋ ಹತ್ತೀನಿ, ಕಾಲು ನೋವು ಬಂತು, ಬಸ್ ಹತ್ತೀನಿ ಅಂತ ಯಾವ ಕಾರಣಕ್ಕೂ ಆ ನಿರ್ಧಾರದಿಂದ ಹಿಂದೆ ಸರಿಬೇಡ. ನಂಗೆ ಹೌದಲ್ವಾ, ನಮ್ಮಪ್ಪ ನನ್ನ ಜೀವನದಲ್ಲಿ ನಂಗೆ ಅದೊಂದೇ ನನಗೆ ಹೇಳ್ಕೊಟ್ಟಿತ್ತು. ಏನು ತೀರ್ಮಾನ ಮಾಡಿದ್ಯಾ ಆ ತೀರ್ಮಾನದಿಂದ ಹಿಂದೆ ಸರಿಬೇಡ, ಅದೆಷ್ಟೇ ಕಷ್ಟ ಆದರೂ ಸರಿ ಅಂತ. ಸೊ ಹಂಗಾಗಿ ನಾನು ತೀರ್ಮಾನ ಮಾಡಿದ್ರೆ ಮುಗೀತು. ಏನೇ ಮಧ್ಯೆ ಎಷ್ಟೇ ಅಡೆತಡೆ ಬರಲಿ ನಾನು ಅಲ್ಲಿ ತನಕ ಹೋಗ್ತೀನಿ. ಸೊ ಓದಿದೆ. ಜರ್ನಲಿಸಮ್ ಅಂದರೆ ಏನು ಅಂತಲೂ ನಮ್ಮ ತಂದೆ ತಾಯಿಗೆ ಗೊತ್ತಿರಲಿಲ್ಲ. ನಾನೇ ಹೇಳಿದೆ ಜರ್ನಲಿಸಮ್ ಸೇರ್ಕೋದು. ನಮ್ಮಪ್ಪ ಕೇಳಿದೊಂದೇ ಪ್ರಶ್ನೆ, ಕೆಲಸ ಸಿಗುತ್ತಾ? ಸಿಗುತ್ತೆ ಕಣಪ್ಪ. ಎಷ್ಟು ಇನ್ನೋಸೆಂಟ್, ಅಷ್ಟು ಇನ್ನೋಸೆಂಟ್. ನಮ್ಮಪ್ಪ ತುಂಬ ಓದ್ತಾ ಇದ್ರು. ಇಡೀ ಪತ್ರಿಕೆನ ಕೊನೆ ಪಬ್ಲಿಷರ್ ಹೆಸರು ತನಕ ಓದ್ತೀಯೇನಪ್ಪ ಅಂತ ರೇಗಿಸ್ತಿದ್ದೆ ನಾನು. ಅಲ್ಲಿ ತನಕ ಓದೋರು, ಅಷ್ಟು ಓದೋ ಹುಚ್ಚು. ಸೊ ನಮ್ಮಪ್ಪನಿಂದ, ನಮ್ಮ ಭಾವನಿಂದ ನನಗೆ ಬಂದಿದ್ದು. ಸೊ ಬಹುಶಃ ಅವರು ನಾನು ಇಲ್ಲಿ ಲೆವೆಲ್ ತನಕ ಅವ್ರು ನೋಡಬೇಕಿತ್ತು.
ಅವರಿಲ್ಲ ಅಷ್ಟೇ. ನಮ್ಮ ತಂದೆ ಇನ್ನೂ ಬೇಗ, ನಾನು ಸುವರ್ಣ ಬಂದಾಗಲೇ ತೀರ್ಕೊಂಡ್ಬಿಟ್ರು. ನಮ್ಮ ತಾಯಿಗೆ 2 ವರ್ಷದಿಂದ. ನಮ್ಮ ತಾಯಿಗೆ ಇದೆಲ್ಲ ಸಂತೋಷ ಪಟ್ಟಿದ್ರು ಅವರು. ಪ್ರಶಸ್ತಿಗಳು ಅದು ಇದೆಲ್ಲ ಬಂದಾಗ ತುಂಬ ಖುಷಿ ಪಟ್ಟಿದ್ರು. ಆದರೆ ಅವರೆಲ್ಲ ತುಂಬ ಇನ್ನೋಸೆಂಟ್. ಅಂದರೆ ಇದೊಂದು ಸಾಧನೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. ನನ್ನ ಮಗಳೇನೋ, ಅವ್ರಿಗೆಲ್ಲ ಏನಿದ್ದು ಒಳ್ಳೆ ಹೆಸರು ತಗೋಬೇಕು, ಹೆಸರು ಕೆಡಿಸ್ಕೋಬಾರ್ದು ಅಷ್ಟೇ. ಅದೆಷ್ಟು ಇಂಪಾರ್ಟೆಂಟ್ ಅಲ್ವಾ. ನಾವು ಹೆಸರು ತಗೋಬೇಕು, ಹೆಸರು ಕೆಡಿಸ್ಕೋಬಾರ್ದು, ಅದೊಂದು ಸಮಾಧಾನ ಇದೆ. ಹೆಸರು ಗಳಿಸಿದ್ದೀನಿ, ಹೆಸರು ಕೆಡಿಸ್ಕೊಂಡಿಲ್ಲ. ಅವ್ರು ಹೇಳ್ತಿದ್ದದ್ದು 2. ಈ ಸಾಧನೆ ಅದೆಲ್ಲ ನಂತರದ್ದು. ಆ ಹೆಸರು ಕೆಡಿಸ್ಕೊಳ್ಳದೆ ಇರೋದ್ರಿಂದನೇ ಇಲ್ಲಿ ತನಕ ಬಂದಿದ್ದೇನೆ ಅಂತ ಅನಿಸುತ್ತೆ. ಅದು ನಮ್ಮಮ್ಮ ಹೇಳ್ಕೊಟ್ಟಿದ್ದು, ಹೆಸರು ಕೆಡಿಸ್ಕೋಬಾರ್ದು, ಹೆಸರು ಗಳಿಸ್ಬೇಕು. ಸೊ ಬಹುಶಃ ಅವ್ರು ಇದ್ದಿದ್ರೆ ಸಂತೋಷ 100%. ಅಷ್ಟು ಇನ್ನೋಸೆಂಟ್ ಇದ್ರು ಅವರು. ನಮ್ಮ ತಂದೆಗಂತೂ ಗೊತ್ತಿಲ್ಲ ನಾನು ಈ ಲೆವೆಲ್ಗೆ ಹೋಗ್ತೀನಿ ಅಂತ ಅವ್ರ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಆದರೆ ಏನೋ ಕೆಲಸ ಸೇರ್ಕೊಂಡಿದ್ದಾಳೆ, ಮಾಡ್ತಿದ್ದಾಳೆ, ಏನೋ ಮಾಡ್ತಿದ್ದಾಳೆ, ತುಂಬ ಇಂಡಿಪೆಂಡೆಂಟ್ ಆಗಿದ್ದಾಳೆ. ನಮ್ಮಮ್ಮ ಇಂಡಿಪೆಂಡೆಂಟಾಗಿ ಇರೋ ಥರ ಮಾಡಿದ್ದು ನಮ್ಮಮ್ಮ. ನಾನು ಬೆಂಗಳೂರಿಗೆ ಬಂದರೂ ನಮ್ಮಮ್ಮ ಬರ್ತಿರ್ಲಿಲ್ಲ. ಒಬ್ಬಳೇ ಇರಬೇಕು, ಒಬ್ಬಳೇ ಎದುರಿಸ್ಬೇಕು ಎಲ್ಲನೂ. ಯಾರು ಬರ್ತಾರೆ ನಿನ್ನ ನೆರವಿಗೆ? ವಾರಕ್ಕೊಂದಿನ ಬರೋರು, ಹೋಗೋರು ಅಷ್ಟೇ. ಸೊ ಆ ಧೈರ್ಯ, ಒಬ್ಬಳೇ ಇರೋವಂಥ ಧೈರ್ಯ ಕಲಿಸಿದ್ದು ನಮ್ಮಮ್ಮ. ಸೊ ಎಲ್ಲವೂ ಸೇರಿದೆ ನನ್ನ ಇದರಿಂದ. ಅವರೆಲ್ಲ ಏನೇನೋ ಒಂದೊಂದು ಕಲಿಸ್ಕೊಟ್ಟೋಗಿದ್ದಾರೆ. ಅದೆಲ್ಲ ಅದನ್ನೇ ನಾನು ಅಳವಡಿಸ್ಕೊಂಡಿದ್ದೀನಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಿಲ್ಲ. ಸೊ ಇದು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು, ನಾನು ಒಂದು ನಿಮ್ಮದು FB ಪೋಸ್ಟ್ ನೋಡಿದ್ದೆ. ಆ್ಯಕ್ಟರ್ದು ನೀವು ಒಂದು ಹಾಕ್ಕೊಂಡಿದ್ರಿ, ಕಮಲ್ ಹಾಸನ್ ಸರ್. ನಿಮ್ಮ ತುಂಬ ಇಷ್ಟಪಟ್ಟು ಫೋಟೋ ತೆಗೆಸ್ಕೊಂಡಿರೋದು ಅಂತ ಅದನ್ನ ನಾನು ನೋಡಿದ್ದೆ. ನಂಗೆ ಇನ್ನೂ ನೆನಪಿದೆ. ಬಟ್ ಸರ್ ಕೂಡ ಅಲ್ಲಿ ಜೊತೆಗೆ ಇದ್ರು. ಸೊ ಇವಾಗ ನಾನು ಏನು ಕೇಳೋದಂತಂದ್ರೆ, ಇವಾಗ ಆಬ್ವಿಯಸ್ಲಿ ನಾವು ಜರ್ನಲಿಸ್ಟ್, ನಾವು ತುಂಬ ನ್ಯೂಟ್ರಲ್ ಆಗಿರಬೇಕು, ನಮ್ಮ ಅದೇನು ಇಷ್ಟನೋ ಅದನ್ನ ಎಕ್ಸ್ಪ್ರೆಸ್ ಮಾಡಬಾರ್ದು ಅಂತ ನನಗೂ ತುಂಬ ಜನ ಹೇಳಿದ್ದಾರೆ. ನೀನು ಬಯಾಸ್ಡ್ ಆಗ್ಬಿಡ್ತೀಯಾ, ಹಂಗೆ ಹಿಂಗೆ, ನಿನ್ಗೆ ಯಾರೋ ಫೇವ್ರೇಟ್ ಇರ್ಬೋದು, ಅವ್ರು ನೀನು ಎಕ್ಸ್ಪ್ರೆಸ್ ಮಾಡಿಬಿಡ್ಬಾರ್ದು, ನ್ಯೂಟ್ರಲ್ ಆಗಿರಬೇಕು ಅಂತಂದು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಇಷ್ಟಪಟ್ಟವರು ನಮ್ಮ ಜೊತೆ ಇದ್ದಾರೆ, ನಮ್ಮ ಕಣ್ಮುಂದೆ ಇದ್ದಾರೆ ಅಂತಂದ್ರೆ ಅದು ನಾವು ಎಕ್ಸ್ಪ್ರೆಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇದು ಎಷ್ಟು ಮಟ್ಟಿಗೆ ತಪ್ಪಾಗ್ಬಿಡತ್ತೆ ಅಂತ ಜರ್ನಲಿಸ್ಟ್ ತಮ್ಮ ಒಂದು ಅಭಿಪ್ರಾಯನ, ತಮ್ಮ ಒಂದು ಲೈಕಿಂಗ್ಸ್ನ ಹೇಳ್ಕೊಳ್ಳೋದು, ಅದನ್ನು ತೋರಿಸ್ಪಡಿಸ್ಕೊಳ್ಳೋದು, ಎಕ್ಸ್ಪ್ರೆಸ್ ಮಾಡೋದು, ಅದೆಲ್ಲ ಎಷ್ಟು ಮಟ್ಟಿಗೆ ತಪ್ಪು ಅಂತ ಅನ್ಸುತ್ತೆ ನಿಮಗೆ? ಈಗ ನಾವು ಅದರಲ್ಲಿ ನನ್ನ ಪ್ರಕಾರ ಈಗ ನ್ಯೂಟ್ರಲ್ ಆಗಿರಬೇಕು, ರೈಟ್ ಸರಿ ತಪ್ಪು ಅಲ್ಲ, ನೀವು ತಪ್ಪುನ ತಪ್ಪು ಅಂತಾನೆ ಹೇಳಬೇಕು, ಸರಿ ಅಂತಾನೆ ಹೇಳಬೇಕಲ್ವಾ. ಅದರಲ್ಲಿ ಏನು ನ್ಯೂಟ್ರಲ್ ಇದೆ? ತಪ್ಪು ಅನ್ನೋದನ್ನ ಅದರಲ್ಲಿ ನ್ಯೂಟ್ರಲ್ಲೇ ಹೆಂಗಿರ್ತೀರಾ ನೀವು? ಸರಿ ಅನ್ನೋದನ್ನ ಹೆಂಗೆ ನ್ಯೂಟ್ರಲ್ ಇರ್ತೀರಾ? ಸರಿನೇ, ಸತ್ಯನೇ. ಆದರೆ ಆ ಸತ್ಯ ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣ್ಬೋದು ಅಲ್ವಾ. ಸತ್ಯನ ಅನಲೈಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸತ್ಯ ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣುತ್ತೆ, ಕುರುಡ ಆನೆ ಮುಟ್ಟದಂಗೆ ಅಲ್ವಾ. ಸತ್ಯ ಯಾವತ್ತಿದ್ರೂ ಸತ್ಯ. ಈಗ ನಾನು ಸತ್ಯ ಹೇಳ್ತೀನಿ ಅಂತ ಅಂದಾಗ ಯಾರಿಗೂ ಅದು ಅಪ್ರಿಯ ಆದವರು ವಿರೋಧ ಮಾಡೇ ಮಾಡ್ತಾರೆ. ಹಂಗಂತ ನಾನು ಸತ್ಯ ಹೇಳ್ದೆ ಇರೋಕ್ಕಾಗುತ್ತಾ? ನನಗೆ ಕಮಲ್ ಹಾಸನ್ ಇಷ್ಟ, ಅದು ಸತ್ಯ. ನಾನು ಅದನ್ನ ಸತ್ಯನ ನಾನು ಹೆಂಗ್ ನ್ಯೂಟ್ರಲ್ ಆಗಿ ಹೆಂಗ್ ಬರೆಯೋದು ನಂದು ಅದೇ. ಇವಾಗ ನನಗೆ ಕಮಲ್ ಹಾಸನ್ ಇಷ್ಟ, ನಾನು ಕಮಲ್ ಹಾಸನ್ ಸಿನಿಮಾ ಪ್ರೇಮಿ ಅಂದ್ರೆ ನೀನು ಕಮಲ್ ಹಾಸನ್ ಇಷ್ಟಪಡ್ತೀವಿ ಅಂತಾನೆ ಅರ್ಥ. ಹೌದಪ್ಪ, ನಾನು ಕಮಲ್ ಹಾಸನ್ ಇಷ್ಟಪಡ್ತಿದ್ದೀನಿ ಅಷ್ಟೇ. ಯಾಕೆ ಇಷ್ಟಪಡ್ತಿದೀಯ ಅಂದ್ರೆ ಅದಕ್ಕೆ ಬೇರೆ ಕಾರಣ ಹೇಳ್ಬೋದು. ಅವ್ರ ಸಿನಿಮಾಗಳು, ಅವ್ರು ಒಳ್ಳೆ ಅದ್ಭುತ ನಟ, ಚೆನ್ನಾಗಿ ಮಾಡ್ತಾರೆ. ಇಷ್ಟಪಡೋದೇ ತಪ್ಪು, ನೀನು ಇಷ್ಟಪಟ್ಟೆ ಅಂತ ಹೇಳೋದೇ ತಪ್ಪು ಅಂದರೆ ನಾನು ಇಷ್ಟಪಟ್ಟೆ, ನನಗೆ ಯಾಕೆ ಇಷ್ಟಪಟ್ಟೆ ಅಂತ ಹೇಳ್ಕೊಳ್ಳೋಕೆ ನನ್ನಲ್ಲಿ ಸಮರ್ಥನೆಗಳಿದ್ದಾವೆ. ಸೊ ನೀನು ನನ್ನ ಇಷ್ಟನ ಗೌರವಿಸು, ನಿನ್ಗೆ ಇಷ್ಟ ಇಲ್ಲ ಸುಮ್ಮನೆ ಇದ್ಬಿಡು. ಸೊ ನಿನಗೆ ಅಪ್ರಿಯ ಅಂತ ಹೇಳ್ಬಿಟ್ಟು ನಾನು ಸತ್ಯ ಹೇಳ್ದೆ ಇರೋಕ್ಕಾಗಲ್ಲ, ಅಥವಾ ನ್ಯೂಟ್ರಲ್ ಮಾಡಿ ಹೇಳ್ತೀನಿ, ಅದೆಲ್ಲ ಸರ್ಕಸ್ ಬೇಡ. ಸರಿ ಅಂದರೆ ಸ್ಟ್ರೈಟ್, ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು. ಅದು ಯಾವತ್ತೂ ನ್ಯೂಟ್ರಲ್ ಮಾಡೋಕ್ಕಾಗಲ್ಲ ಸರಿ ತಪ್ಪುಗಳನ್ನು. ಸತ್ಯನೂ ಅಷ್ಟೇ ನ್ಯೂಟ್ರಲ್ ಆಗಿ ಹೇಳೋಕ್ಕಾಗಲ್ಲ. ಏನಿದೆ ಅದು ಹೇಳಲೇಬೇಕು. ಅದೇ ಕುರುಡ ಆನೆ ಮುಟ್ಟದಂಗೆ. ಅವ್ರವ್ರು ಹೇಗೆ ಸತ್ಯ ಕಂಡಿಟ್ಕೋತಾರೋ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಓಕೆ. ಸೊ ಅರ್ಣಬ್ ಗೋಸ್ವಾಮಿ ಅವ್ರ ಬಗ್ಗೆ ಮಾತಾಡಲೇಬೇಕು, ಬಿಕಾಸ್ ಎಲ್ರಿಗೂ ಗೊತ್ತು ಅವ್ರು ನಮ್ಮ ಭಾರತದ ಫೈರ್ ಬ್ರ್ಯಾಂಡ್. ಸೊ ನಿಮ್ಮ ಪ್ರಕಾರ, ನಿಮ್ಮ ಕಲ್ಪನೆಯಲ್ಲಿ ಅರ್ಣಬ್ ಗೋಸ್ವಾಮಿ ಅವ್ರು ಹೇಗೆ, ಅವ್ರ ಬಗ್ಗೆ ನೀವೇನು ಅಂದ್ಕೊಂಡಿದ್ದೀರಾ? ಆಮೇಲೆ ಅವ್ರ ಜೊತೆ ಇವಾಗ ನೀವು ಕೆಲಸ ಮಾಡುವಂತಹ ಒಂದು ಎಕ್ಸ್ಪೀರಿಯನ್ಸ್ ನೀವು ಇನ್ನೊಂದು ಸ್ವಲ್ಪ ದಿನದಲ್ಲೇ ನೀವು ಪಡ್ಕೊಳ್ತೀರಾ. ಸೊ ಅದ್ರ ಬಗ್ಗೆ ಎಲ್ಲ ಓವರಾಲ್ ಆಗಿ ಹೇಳೋದಾದ್ರೆ, ನಾನು ಯಾವತ್ತೂ ಅರ್ಣಬ್ ಜೊತೆ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಂದ್ಕೊಳ್ಳದೇನೆ ನನ್ನ ಜೀವನದಲ್ಲಿ ತುಂಬ ನಡೆದಿದೆ. ಇದು ಹಾಗೇನೇನೆ
ಸೊ ಅವರಿಂದ ಆಫರ್ ಬಂದಾಗ ನಂಗೆ ನಿಜವಾಗ್ಲೂ ಒಂದು ಕಡೆ ಶಾಕು, ಒಂದು ಕಡೆ ಖುಷಿ, ಎಲ್ಲ ಒಂಥರ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇತ್ತು ನನಗೆ. ಮತ್ತು ಇದೊಂದು ಅನಿರೀಕ್ಷಿತ, ನನ್ನ ಈ ಪೋಸ್ಟಿಗೆ ಕರೀತಾರೆ, ಅದು ಅರ್ನಾಬು ಫೈರ್ ಬ್ರ್ಯಾಂಡು. ಆದರೆ ನಾನು ಒಂದೇ ದಿನದಲ್ಲಿ ನಾನು ಡಿಸೈಡ್ ಮಾಡಿದೆ ನಾನು ಹೋಗಬೇಕು. ಹೌದಾ ನಾನು ಹೋಗಬೇಕು ಅಂತ 24 ಅವರ್ಸಲ್ಲಿ ನಾನು ಡಿಸೈಡ್ 24 ಅವರ್ಸಲ್ಲಿ ನಾನು ಅಪಾಯಿಂಟ್ ಆಗಿಬಿಟ್ಟಿದ್ದೆ. ನನಗೆ ಅದೊಂದು ಕ್ಯೂರಿಯಾಸಿಟಿ ಇದೆ, ಅವ್ರು ನಿಮ್ಮನ್ನು ಹೆಂಗೆ ಅಪ್ರೋಚ್ ಮಾಡಿದ್ರು, ನಿಮ್ಗೆ ಹೆಂಗೆ ಆಫರ್ ಬಂತು ಹೇಳಿದರು, ಯೋಚನೆ ಮಾಡಿ ಹೇಳಿ ನನಗೆ ಅಂದರು. ನಾನು ಯೋಚನೆ ಮಾಡೋಕ್ಕೆ ಟೈಮೇ ತಗೊಳ್ಳಿಲ್ಲ. ಅಂದರೆ ಅದರ ಸಾಧಕ ಬಾಧಕಗಳು, ಅದರ ಇದೆಲ್ಲ ಗೊತ್ತಿತ್ತು ನನಗೆ, ಅದೇನು ಸುಲಭದ ಕೆಲಸ ಅಲ್ಲ ಅಂತ ಗೊತ್ತಿತ್ತು. ಆದರೆ ನಾನು ತುಂಬ ದಿನದಿಂದ ಈ ಥರದೊಂದು ಆಪರ್ಚುನಿಟಿ ಕಾಯ್ತಿದ್ದೆ. ಅಂದರೆ ಒಂದೇ ಥರ ಕೆಲಸ, ನಾನೊಂದು ಎಂಥ ಝೋನು ಹೇಳ್ತಾರಲ್ಲ, ಕಂಫರ್ಟ್ ಝೋನಲ್ಲಿ ಇದ್ಬಿಟ್ಟಿದ್ದೆ. ನಾನು ಇದರಿಂದ ಆಚೆ ಬರಬೇಕು ಅಂತ ನಾನು ತುಂಬ ಅನ್ಕೋತಾ ಇದ್ದೆ. ಸಾಕು, ಈ ಕಂಫರ್ಟ್ ಝೋನ್ ಸಾಕು ನನಗೆ. ಯಾಕಂದರೆ ನನಗೆ ಅದೇ ನೀರು ಕುಡಿದಷ್ಟು ಸಲೀಸು ಅಂತಾರಲ್ಲ, ಹಂಗೆ ಆಗ್ಬಿಟ್ಟಿತ್ತು ನನಗೆ ಇವಾಗ ಕೆಲಸ. ಒಂಚೂರು ಚಾಲೆಂಜಸ್, ಸ್ವಲ್ಪ ಏನೋ ಬೇಕು, ಫೈರ್ ಅನ್ನಿಸ್ತಾ ಇತ್ತು. ದಿನ ಬೆಳಗ್ಗೆ ಹೋಗು, ಬ್ರೇಕಿಂಗ್ ಹಾಕು, ನ್ಯೂಸ್ ಹೋಗು, ಎಲ್ಲ ಟೀಮ್ ಮಾಡೋ ಸಾಕು, ಇನ್ನೇನೋ ಬೇಕು ಅಂತಿತ್ತು. ಟೈಮಲ್ಲಿ ಪಟ್ಟಂತ ಸಿಕ್ತು. ಸೊ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ನಾನು ಎಸ್ ಅಂತ ಹೇಳಿದೆ. ಅರ್ನಾಬ್ ಅವರು ಸಹ ನಾನು ಎಸ್ ಅಂತ ಹೇಳಿದ 15 ನಿಮಿಷಕ್ಕೆ ನಾನು ಮೀಟ್ ಮಾಡಿದ್ರು ಅವರು. 15 ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ನನ್ನ ಡಿಸಿಷನ್ ಎಷ್ಟು ಸ್ಪೀಡಾಗಿತ್ತು, ಅವ್ರ ಡಿಸಿಷನ್ನು ಅಷ್ಟೇ ಸ್ಪೀಡಾಗಿತ್ತು. ಸೊ ಅವರಿಗೆ ನನಗನ್ಸಿದ್ದು, ನನ್ನ ಜೊತೆ ಒಂದು 45 ಮಿನಿಟ್ಸು ಝೂಮ್ ಕಾಲಲ್ಲಿ ಇಂಟ್ರಡಕ್ಷನ್ ಮಾಡಿದರು. ನನಗನ್ಸಿದ್ದು ಅವರು ಒಬ್ಬ ವ್ಯಕ್ತಿನ ಅಳೆಯುವಷ್ಟು ಸಾಮರ್ಥ್ಯ ಅರ್ನಾಬ್ಗಿದೆ. ಬಹುಶಃ ಅವ್ರ ಎಕ್ಸ್ಪೀರಿಯನ್ಸು, ಈ ವ್ಯಕ್ತಿ ಹೆಂಗೆ, ಇವನು ನಾನು ಕೇಳ್ತಾ ಇರೋ ಪೋಸ್ಟ್ಗೆ ಇವನು ಸರಿ ಇದ್ದಾನ, ಸಾಮರ್ಥ್ಯ ಇದೆಯಾ ಇವನಿಗೆ, ಇವನಿಗೆ ಝೀಲ್ ಇದೆಯಾ ಅನ್ನೋದನ್ನು ಅಳತೆ ಮಾಡೋಷ್ಟೊಂದು ಶಕ್ತಿ ಅವರಿಗಿದೆ ಅನ್ನಿಸ್ತು ನನಗೆ. ಯಾಕಂದರೆ ನನ್ನನ್ನು ಅವರು ಅನಲೈಸ್ ಮಾಡಿ 45 ಮಿನಿಟ್ಸ್ ಯು ಆರ್ ಮೈ ಎಡಿಟರ್ ಅಂದರು. ಓಕೆ, ಎಷ್ಟು ಹ್ಯಾಪಿ ಮೂಮೆಂಟ್ ಅಲ್ಲ ಅದು. ನನಗೆ ಶಾಕ್ ಆಗೋಯ್ತು. ಯು ಆರ್ ಮೈ ಎಡಿಟರ್ ಅಂದರು, ಕಮ್ ಟು ಡೆಲ್ಲಿ ಅಂದರು. ಓಕೆ, ಅಷ್ಟೇ 45 ಮಿನಿಟ್ಸ್ ಮಾತಾಡಿದ್ರು. ಆ 45 ಮಿನಿಟ್ಸಲ್ಲಿ ಅವ್ರು ನೀನು ಇಷ್ಟೊತ್ತು ಇಂಟರ್ವ್ಯೂ ಮಾಡಿದ್ಯಲ್ಲ ಅದನ್ನ ಅವ್ರು 45 ಮಿನಿಟ್ಸಲ್ಲಿ ಮಾಡಿದರು. 45 ಮಿನಿಟ್ಸಲ್ಲಿ ನಾನು 18 ಇಯರ್ಸ್ ಸುವರ್ಣ ನ್ಯೂಸಲ್ಲಿ ಇದ್ದೀನಿ ಅನ್ನೋದೇ ಅವರಿಗೊಂದು ಆಶ್ಚರ್ಯದ ವಿಷಯ ಆಗ್ಬಿಡ್ತು. ಅವರಿಗೆ ಹೆಂಗಿದ್ದೆ ನೀನು ಅಂತ. ಸೊ ನನಗೂ ಇದೊಂಥರ ಹೇಳಕ್ಕೆ, ಅರ್ನಾಬ್ ನನ್ನನ್ನು ಇದು ಮಾಡಿಬಿಟ್ರ, ನಾನು ಅರ್ನಾಬ್ ಜೊತೆ ಕೆಲಸ ಮಾಡ್ತೀನ. ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಅವ್ರ ಜೊತೆ ಇದ್ದೆ. 5 ಅವರ್ಸ್ ನನ್ನ ಜೊತೆ ಸ್ಪೆಂಡ್ ಮಾಡಿದರು, ಎಲ್ಲ ಮಾತಾಡಿದರು, ಅವರ ನಿಲುವು ಹೇಳಿದ್ರು. ನಿಮ್ಗೆ ಗೊತ್ತು, ಇಂಡಿಯಾದಲ್ಲೇ ಇಸ್ ದ ಬಿಗ್ ನೇಮ್, ಅರ್ನಾಬ್ ಅಂದರೆ ಬಿಗ್ ನೇಮ್. ಇಡೀ ಜರ್ನಲಿಸಮ್ಗೆ ಒಂದು ಡೈವರ್ಷನ್ ಕೊಟ್ಟವರು. ಎಲ್ಲ ಎಷ್ಟೊಂದು ಜನ ರೋಲ್ ಮಾಡೆಲ್ ಅಂತಲೂ ಅನ್ಕೊಳ್ತಾರೆ. ಹೌದು, ಅಲ್ಲ ಇಡೀ ಜರ್ನಲಿಸಮ್ ಹೆಂಗೆ ನಿಂತ ನೀರಾಗಿತ್ತಲ್ಲ, ಅದಕ್ಕೊಂದು ಬ್ರೇಕ್ ಮಾಡಿದವರು. ಆ ಒಂದು ಸಾಂಪ್ರದಾಯಿಕ ಅದೆಲ್ಲ ಇತ್ತಲ್ಲ, ಜರ್ನಲಿಸಮ್, ಪತ್ರಿಕೋದ್ಯಮದ ಇದನ್ನೆಲ್ಲ ನೋಡ್ತಾ ಇದ್ರೆ ಫುಲ್ ಓಡಾಡ್ಕೊಂಡು, ಫುಲ್ ಹಾರಾಡ್ಕೊಂಡು, ಅಲ್ಲ ಎಲ್ಲದರಲ್ಲೂ ನ್ಯೂಸ್ ಸೆನ್ಸು, ನ್ಯೂಸ್ ಸ್ಟೈಲು, ಪ್ರೆಸೆಂಟೇಷನ್ನು, ಎಲ್ಲದರಲ್ಲೂ ಅವರು ಆ ಸಂಪ್ರದಾಯ ಇತ್ತಲ್ಲ ಅದನ್ನು ಮುರಿದಿದ್ದು ಅರ್ನಾಬು. ಅದರಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಸೊ ನನಗೆ ಅಂಥವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು, ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ನಲ್ಲ ಅದೇ ಸಿಕ್ಕಿದ್ದು ನನಗೀಗ. ಮತ್ತೆ ನಾನು 25 ಇಯರ್ಸ್ ಹಿಂದಕ್ಕೆ ಹೋಗಿ ಹೊಸದಾಗಿ ಇನ್ನೊಂದು ಜರ್ನಲಿಸಮ್ ಕಲಿಯೋ ಥರ ಅನ್ನಿಸ್ತಾ ಇದೆ ಇವಾಗ. ಸೊ ಅವ್ರು ನನ್ನನ್ನು ತುಂಬ ಚೆನ್ನಾಗಿ ಜಡ್ಜ್ ಮಾಡಿದ್ರು. ನನ್ನ ಪಾಸಿಟಿವ್ ನೆಗೆಟಿವ್ಸ್ ಎಲ್ಲ ಅವ್ರಿಗೆ ಅರ್ಥ ಆಯಿತು, ಗೊತ್ತಾಯಿತು ಅವರಿಗೆ. ಸೊ ನನ್ನ ಸಾಮರ್ಥ್ಯನೂ ಅವ್ರಿಗೆ ಗೊತ್ತಾಯಿತು, ಜಡ್ಜ್ ಮಾಡಿದರು. ಯು ಕ್ಯಾನ್ ಡೂ ಇಟ್, ಯು ವಿಲ್ ಡೂ ಇಟ್ ಅಂತ ನನ್ನನ್ನು ಮೋಟಿವೇಟ್ ಮಾಡಿದರು. ಟೇಕ್ ಇಟ್ ಆ್ಯಸ್ ಎ ಚಾಲೆಂಜ್ ಅಂತ ಹೇಳಿದರು. ತುಂಬ ಸಪೋರ್ಟಿವ್ ಮಾಡಿದರು. ನಾನು ಅರ್ನಾಬ್ ಸ್ಕ್ರೀನ್ ಮೇಲೆ ನೋಡಿದ್ದ ಅರ್ನಾಬ್ ಅಲ್ಲ ಅವರು. ಆಫ್ ಸ್ಕ್ರೀನ್ ಈಸ್ ವೆರಿ ಡೌನ್ ಟು ಅರ್ತ್, ವೆರಿ ಡೌನ್ ಟು ಅರ್ತ್. ತುಂಬ ಮೋಟಿವ್ ಮಾಡಿದ್ರು. ಸ್ಟ್ರೆಸ್ ಮಾಡ್ಕೋಬೇಡ, ಟೆನ್ಷನ್ ಮಾಡ್ಕೋಬೇಡ, ಏನೂ ತಲೆ ಕೆಡ್ಸ್ಕೋಬೇಡ, ನಿನ್ನ ಗಟ್ಸ್ ಏನು ಹೇಳುತ್ತೆ, ನಿನ್ನ ಮನಸ್ಸು ಏನು ಹೇಳುತ್ತೆ ಅದನ್ನು ಮಾಡು ಅಂದರು. ನಾನು ಯಾವಾಗಲೂ ಹಾಗೆ ಮಾಡೋದು. ಅದು ನಂಗೆ ತುಂಬ ಇಷ್ಟ ಆಯಿತು. ನಿನ್ನ ಗಟ್ಸ್ ಏನು ಹೇಳುತ್ತೆ ಅದನ್ನೇ ನೀನು ಮಾಡು, ಬೇರೆ ಏನೂ ಮಾಡಬೇಡ, ನನ್ನನ್ನು ಕೇಳಬೇಡ ನೀನು ಅಂತ. ಸೊ ನಾನು ಇಷ್ಟು ವರ್ಷ ಮಾಡ್ಕೊಂಬಂದಿದ್ದೆ ಅದನ್ನು. ಸೊ ಅದನ್ನು ಅವ್ರು ಹೇಳಿದಾಗ ನನಗೆ ಭಾರಿ ಖುಷಿ ಆಯ್ತಾರೆ, ಇಬ್ರಿಗೂ ಮ್ಯಾಚ್ ಆಗ್ತಿದ್ದೇವೆ ಇಲ್ಲ ಅಂತ ಅನ್ನಿಸ್ತು. ಸೊ ಅರ್ನಾಬ್ ಅನ್ನೋ ದೊಡ್ಡ ಶಕ್ತಿ ಈಗ ನನಗೆ ಸಿಕ್ಕಿದೆ, ನನ್ನ ಬೆನ್ನೆಲುಬಾಗಿರ್ತಾರೆ ಅಂತಲೂ ಅಂದ್ಕೊಂಡಿದ್ದೀನಿ ನಾನು. ಸೊ ನಾನು ಏನೇ ಸಕ್ಸಸ್ ಇದ್ರೂ
ಅದಕ್ಕೆ ಅವ್ರ ಪಾಲುದಾರರು 100%. ಸೊ ಅವರ ಸಪೋರ್ಟಿಂದನೇ ನಾನು ಈ ಚಾಲೆಂಜ್ ಅವ್ರ ಜೊತೆ ಮಾತಾಡಿದ್ಮೇಲೆ ನನಗಿನ್ನೂ ಕಾನ್ಫಿಡೆನ್ಸ್ ಬಂತು. ನಾನು ಎಡಿಟರ್ ಆಗಿ ಮಾಡಬಲ್ಲೆ, ಇವರೇ ಇಷ್ಟು ಇದು ಸಪೋರ್ಟ್ ಮಾಡ್ತಿದ್ದಾರಲ್ಲ, ಐ ಕ್ಯಾನ್ ಅಂತ ಅನ್ನಿಸ್ಬಿಡ್ತು. ಅಷ್ಟು ಕಾನ್ಫಿಡೆನ್ಸ್ ತುಂಬಿದ್ರು ಅವ್ರು. ಆ್ಯಕ್ಚುಲಿ ಅವ್ರು ಒಂದು ಕ್ಷಣನೂ ಹಿಂದೆ ಮುಂದೆ ನೋಡಲಿಲ್ಲ. ಹುಡುಗಿ ಫಸ್ಟ್ ಎಡಿಟರು ಹೆಂಗೆ ಮಾಡ್ತಾಳೋ ಏನು ಮಾಡ್ತಾಳೋ ಅಂತ ಒಂದು ಕ್ಷಣನೂ ಅವ್ರ ಥಾಟ್ ಬರಲಿಲ್ಲ. ನಾನು ಇಡೀ ಕಾನ್ವರ್ಸೇಷನ್ ಮುಗಿದ ತಕ್ಷಣ ಯುವರ್ ಮೈ ಎಡಿಟರ್ ಅಂತಂದು. ಅರೆ ನಿನ್ನಲ್ಲೇನೋ ಒಂದು ಫೈರ್ ಇದೆ, ನಂಗೆ ಗೊತ್ತಾಗ್ತಿದೆ, ನೀನು ಮಾಡ್ತೀಯಾ. ಅಷ್ಟು ಮಟ್ಟಿಗೆ ಅವ್ರು ಜಡ್ಜ್ ಮಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರೋದು, ನ್ಯಾಷನಲ್ ವೈಡ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ನಾನೆಲ್ಲೋ ಕರ್ನಾಟಕದ ಯಾವುದೋ ಮೂಲೆಯಲ್ಲಿರೋಳನ್ನು ಅವರು ಜಡ್ಜ್ ಮಾಡಿ ನನಗೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರೋ ಕೆಲಸ ಕೊಟ್ಟಿದ್ದಾರೆ. ಅದೇ ಚಾಲೆಂಜಿಂಗ್ ಈಗ. ಸೊ ಮ್ಯಾಮ್, ಈಗ ಒಂದು ಕಡೆ ಉನ್ನತ ಹುದ್ದೆ ಹೋಗ್ತಾ ಇರೋದು, ಎಡಿಟರ್ ಆಗಿ ಹೋಗ್ತಾ ಇರೋದು, ಇನ್ನೊಂದು ಕಡೆ TRP. ಈಗಿನ ಒಂದು ಸಮಯದಲ್ಲಿ ಟಿ ವಿ ಚಾನಲ್ಗಳ TRPಯಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅಂತಂದು ನಿಮಗೆ ಗೊತ್ತಿದೆ. ಸೊ ಈ TRPಗಳ ಗೋಜಿನ ಮಧ್ಯೆ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಸ್ಯಾಟಲೈಟ್ ಚಾನೆಲ್ಗಳು TRP ಕುಸಿತಾ ಇದೆ ಅವುಗಳದ್ದು. ಸೋಷಿಯಲ್ ಮೀಡಿಯಾ ಬಂದ ನಂತರ ಅದು ಜಾಸ್ತಿ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ನೀವು ಇವಾಗ ಹೋದ್ಮೇಲೆ TRPನ ಮತ್ತೆ ಜಾಸ್ತಿ ಮಾಡಬೇಕು ಅಂತಂದರೆ ಏನೇನೆಲ್ಲ ಮಾಡಬೇಕಾಗತ್ತೆ, ಎಷ್ಟು ಎಫರ್ಟ್ಸ್ ಇದೆ, ಮತ್ತೆ ಮೇಲೆ ಬರುತ್ತಾ ಸ್ಯಾಟಲೈಟ್ ಚಾನೆಲ್ಗಳು TRPಲಿ ಅಂತ ನನಗದೊಂದು ಡೌಟ್ ಇದೆ. ಇಲ್ಲ, ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಕೈಯಲ್ಲೇ ಇದೆ. ನ್ಯೂಸು TV ನೇ ನೋಡಬೇಕಂತ ಯಾರಿಗೂ ಇದಿಲ್ಲ. ಯಾರೋ ನೋಡ್ತಾನೆ, ಕಟ್ ಮಾಡ್ತಾನೆ, ಫೇಸ್ಬುಕ್ಕಿಗೋ ಯೂಟ್ಯೂಬಿಗೋ ಹಾಕ್ತಾನೆ, ನಿಮ್ಮ ಮೊಬೈಲಿಗೆ ಬಂದು ಬೀಳುತ್ತೆ. ಸೊ ಅಲ್ಲೇ ನೋಡ್ಕೋತಿದ್ದಾರೆ ಪ್ರತಿದಿನ. 100 ಯೂಟ್ಯೂಬ್ಗಳು, 100 ಫೇಸ್ಬುಕ್ ಇದುಗಳು, ವಾಟ್ಸಪ್ ಗ್ರೂಪ್ಗಳಲ್ಲೇ ನಿಮಗೆ ನ್ಯೂಸ್ ಬಂದ್ಬಿಡತ್ತೆ. ಸೊ ಅವರನ್ನು TV ಸೆಳ್ಕೊಂಬರೋದಿದೆಯಲ್ಲ, ಅದು ಇವತ್ತಿನ ಚಾಲೆಂಜಿಂಗು. ಆಮೇಲೆ ಎಲ್ಲ ಹೇಳ್ತಾರೆ TV ಮುಗೀತು. ನನಗೇನು ಮುಗೀತು ಅಂತ ಅನಿಸಲ್ಲ. ಸೊ TV ಬಂದಾಗ ಹೇಳ್ತಿದ್ರು ಪೇಪರ್ ಮುಗೀತು, ಪೇಪರ್ ಮುಗಿದಿಲ್ಲ. ಇವತ್ತಿದೆ, ಪೇಪರು ಇದೆ, ಇನ್ನೂ ಇರುತ್ತೆ. ಯಾಕಂದರೆ ನಿಜವಾದ ಓದುಗರಿದ್ದಾರಲ್ಲ, ಕ್ರೆಡಿಬಿಲಿಟಿ ಇದೆಯಲ್ಲ, ಆ ಅವರು ಕ್ರೆಡಿಬಿಲಿಟಿಗೋಸ್ಕರ ಪೇಪರ್ನ ಓದ್ತಾರೆ, TVನ ನೋಡ್ತಾರೆ. ನಮಗೆ ಅವರೇ ನಿಜವಾದ ಪ್ರೇಕ್ಷಕರು, ಓದುಗರು. ಅವರ ವಿಶ್ವಾಸ ಗಳಿಸ್ಕೊಂಡಷ್ಟು ದಿನ TVಗಳಿಗೆ, ಪತ್ರಿಕೆಗಳಿಗೆ ಯಾವತ್ತೂ ಸಾವಿಲ್ಲ. ಸೊ ಅಂಥ ಓದುಗರು ಅಥವಾ ಅಂಥ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳೋ ಅಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಅಫ್ಕೋರ್ಸ್ ನಾವು TRPಗೆ ಬಿದ್ದು ಒಂದಷ್ಟು ಸುದ್ದಿಗಳ ಹಿಂದೆ ಹೋಗಲೇಬೇಕು. ಈಗ ಜಗತ್ತೇ ಹಂಗಿದೆ, ನೀವು ಓಡ್ತಾ ಇದ್ದೀರಾ, ನೀವು ಸ್ವಲ್ಪ ಸ್ಲೋ ಆದ್ರೂ ಇನ್ನೊಬ್ಬ ಯಾರೋ ಬಂದು ನಿಮ್ಮನ್ನ ಹಿಂದಕ್ಕೆ ಓಡೋಗ್ಬಿಡ್ತಾನೆ. ಸೊ ನೀವು ಎಲ್ಲಿ ಸ್ಲೋ ಆಗ್ತೀರಾ ಅಲ್ಲಿ TRP ಕಡಿಮೆ ಆಗುತ್ತೆ. ಸೊ ನೀವು ಓಡ್ತಾ ಇರಬೇಕು. ಈ ದಿನನಿತ್ಯದ ರೇಸ್. ಮೆಟ್ರೋ ಹಿಡಿಬೇಕು ಅಥವಾ KSRT ಬಸ್, BMTC ಬಸ್ ಹಿಡಿಬೇಕು, ಆಟೋ ಹಿಡಿಬೇಕು. ನಾವು ಅಷ್ಟೇ, ಇವತ್ತು ಮಳೆ, ಇವತ್ತು ಯುದ್ಧ, ಇವತ್ತೇನೋ ಕೊರೋನಾ, ಆ ಸುದ್ದಿ ಹಿಂದೆ. ಅದು ಬರೀ ಸುದ್ದಿ ಅಲ್ಲ, ನಿಮ್ಗೆ ಇನ್ಫಾರ್ಮೇಷನ್ ಇರುತ್ತೆ. ನೀವು ಆ ಇನ್ಫಾರ್ಮೇಷನ್ಗೋಸ್ಕರ ನೀವು TVಗೆ ಬಂದೇ ಬರ್ತೀರಾ. ನಿಮ್ಗೆ ಎಲ್ಲಿ ಸಿಗುತ್ತೆ? ಆಮೇಲೆ ಇವಾಗ ನಿಮಗೆ ಫೇಕ್ ನ್ಯೂಸ್ ಜಾಸ್ತಿ ಆಗಿದೆ. ನೀವು ಮೊಬೈಲ್ ನೋಡಿದ್ದೆಲ್ಲ ನಿಜ ಅಲ್ಲ, ನೀವು ವಾಟ್ಸಪ್ಪಲ್ಲಿ ಬಂದಿದ್ದೆಲ್ಲ ನಿಜ ಅಲ್ಲ, ನೀವು ಯೂಟ್ಯೂಬಲ್ಲಿ ನೋಡಿದ್ದೆಲ್ಲ ನಿಜ ಅಲ್ಲ, ನೀವು TVಲಿ ನೋಡಿದ್ದು ಮಾತ್ರ ನಿಜ. ಆದರೆ ಯಾವ TVಲಿ ನೋಡ್ತೀರಾ ನೀವು ಅನ್ನೋದು ಇಂಪಾರ್ಟೆಂಟ್. ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ, ಅದು ಡಿಪೆಂಡ್ ಆಗುತ್ತೆ. ಸೊ ನಮ್ಮನ್ನು ಯಾರೋ ನೋಡ್ತಾ ಇದ್ದಾರೆ ಸೀರಿಯಸ್ ಆಗಿ ಅಂತಂದರೆ ನಾವು ಅವ್ರನ್ನ ಉಳಿಸ್ಕೊಳ್ಳೋ ಅಷ್ಟು ಜವಾಬ್ದಾರಿ ನಮ್ದಿದೆ. ಸೊ ಈ ಫೇಕ್ ಸುದ್ದಿಗಳ ಮಧ್ಯದಲ್ಲಿ ನಮ್ಮ ಕ್ರೆಡಿಬಿಲಿಟಿನ ಉಳ್ಕೊಂಡು ಬ್ರೇಕಿಂಗ್ ನ್ಯೂಸು ಆಗಿ, ಇನ್ಫಾರ್ಮೇಟಿವ್ ಆಗಿ, ನಿಮಗೆ ಬೇಕಾದ ಸುದ್ದಿ ಕೊಡೋ ಅಂತ ಚಾಲೆಂಜಿಂಗ್ನ ದಿನ ಎದುರಿಸ್ತಾ ಇದ್ದೀವಿ ನಾವು. ಸುಮ್ಮನೆ ಯಾರೂ ನ್ಯೂಸ್ ಮಾಡ್ತಿಲ್ಲ. ಯಾಕಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಡಿಸೈಡ್ ಮಾಡಿಬಿಡ್ತೀರಾ, ಈ ಚಾನಲ್ಲ ಇದು ಹಿಂಗೆ, ಈ ಚಾನಲ್ಲ ಇದು ಹಿಂಗೆ ಅಂತ ಮಾಡಿಬಿಡ್ತೀರಾ. ಜನ ಭಾರಿ ಬುದ್ಧಿವಂತರಿದ್ದಾರೆ. ಹಾಗಾಗಿ ಅವರ ನಿಲುವನ್ನು ಅರ್ಥ ಮಾಡಿಕೊಂಡು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಸುದ್ದಿನ ಕೊಡೋದೇ ನಮಗೆ ಪ್ರತಿದಿನದ ಒಂದು ಸವಾಲು ಇರುತ್ತೆ. TV ಇರುತ್ತೆ. ಈ ಸೋಷಿಯಲ್ ಮೀಡಿಯಾ ಎಷ್ಟು ದೊಡ್ಡದು. ಯಾಕಂದರೆ ಸೋಷಿಯಲ್ ಮೀಡಿಯಾದ ಬಗ್ಗೆನೇ ಜನರಿಗೆ ಈಗ ಬೇಸರ ಬಂದ್ಬಿಟ್ಟಿದೆ. ಫೇಕ್ ನ್ಯೂಸ್ ಅಂತೆ. ಆ ಫೇಕ್ಸ್ನ ಸತ್ಯನ ಇಲ್ವಾ ಫೇಕ್ ನ್ಯೂಸ್ ಅನ್ನೋದಕ್ಕೆ TV ಬರ್ತಾರೆ. ಸೊ ನಿಮ್ಗೆ ಅಲ್ಲಿ ಸತ್ಯ ಸುದ್ದಿ ಗೊತ್ತಾಗುತ್ತೆ, ನಿಜ ಸುದ್ದಿ ಗೊತ್ತಾಗುತ್ತೆ. ಸೊ ಸತ್ಯದ ಪರವಾಗಿ ನಾವು ಇರೋ ಅಷ್ಟು ದಿನನೂ TVಗಳಿಗೆ ಸಾವಿಲ್ಲ. ಬಹುಶಃ ಸೋಷಿಯಲ್ ಮೀಡಿಯಾಗಳಿಂದ ಜನ ಆಗಲೇ ಬೇಸತ್ಬಿಟ್ಟಿದ್ದಾರೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಂಟೆಂಟೇ ಬೇರೆ, TVನಲ್ಲಿ ಆ ಕಂಟೆಂಟ್ ಬರಲ್ಲ ನಿಮಗೆ. ಆದರೆ ಆ ಕಂಟೆಂಟ್ ನೋಡೋಕ್ಕೆ ಅಂತಲೇ ತುಂಬ ಜನ ಫೇಸ್ಬುಕ್ಕಿಗೆ ಹೋಗ್ತಾರೆ ಅಲ್ವಾ? ಸೊ ನಿಮಗೆ ತಿಳಿಸಾರು ಮಾಡೋದು ಹೇಗೆ ಅನ್ನೋದನ್ನು 1 ಮಿಲಿಯನ್ ಜನ ನೋಡ್ತಾರೆ ಅಂತಂದರೆ ತಿಳಿಸಾರು ಮಾಡೋದು ಹೇಗೆ ಅಲ್ವಾ?
ಸೊ ಹಂಗಾಗಿ ನನ್ನ ಸುದ್ದಿ ಯಾವ್ದು ಬೇಕು, ನಾನು ಏನು ತಿಳ್ಕೊಬೇಕು ಅಂತ ಬಂದೇ ಬರ್ತಾರೆ ಜನ. ಅವ್ರಿಗೆ ಟಿ ವಿ ಇದ್ದೇ ಇದೆ ಯಾವತ್ತೂ. ಟಿ ವಿ ಅವ್ರನ್ನ ಬಿಟ್ಟಿಲ್ಲ, ಅವರು ಟಿ ವಿನ ಬಿಟ್ಟಿಲ್ಲ. ಸೊ ಟಿ ವಿ ಇರುತ್ತೆ, ಅದು ಯಾವತ್ತೂ ಅಪಾಯಕ್ಕೆ ಸಿಲುಕಲ್ಲ. ಯಾಕಂದರೆ ಜನ ಸೋಷಿಯಲ್ ಮೀಡಿಯಾದಿಂದ ವಿಮುಖರಾಗ್ಬೋದು. ಯಾಕಂದರೆ ಸೋಷಿಯಲ್ ಮೀಡಿಯಾ ಕೊಡ್ತಾ ಇರೋ ಸುಳ್ಳು ಸುದ್ದಿಗಳು ಅಥವಾ ಒಂಥರ ರಂಗಿನ ಸುದ್ದಿಗಳು, ಅದ್ರ ಬಗ್ಗೆ ಅವ್ರು ಬೇಗ ಬೇಜಾರಾಗ್ಬಿಡ್ತಾರೆ. ನೀವು ಅವ್ರ ಕ್ಲಿಕ್ಗೋಸ್ಕರ ಮಾಡ್ತಿರ್ತಾರೆ. ಸೊ ಆ ಕ್ಲಿಕ್ ಮಾಡಿ ಅವನು ಸುದ್ದಿ ನೋಡಿದಾಗ ಅಯ್ಯೋ ಇಲ್ಲೇನು ಇಲ್ವಲ್ಲ, ಅಯ್ಯೋ ಇದ್ರೊಳಗಡೆ ಏನು ಸುದ್ದಿನೇ ಇಲ್ವಲ್ಲ ಅಂತ ಅವನು ವಾಪಸ್ ಟಿ ವಿಗೆ ಬರ್ತಾನೆ. ಆದರೆ ಟಿ ವಿಲಿ ಏನು ಬರ್ತಾ ಇರತ್ತೆ ಅದು ನಿಜಾನೇ ಆಗಿರುತ್ತೆ, ಸತ್ಯನೇ ಆಗಿರುತ್ತೆ. ಸೊ ಟಿವಿ ಭವಿಷ್ಯಕ್ಕೆ ಏನೂ ಆಗಲ್ಲ. ಇದು ಮೇನ್ ಇರೋದಂದ್ರೆ TRP ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಅದು ಹಾಗೇ ಆಗುತ್ತೆ, ಅಫ್ಕೋರ್ಸ್ ಹಾಗೇ ಆಗುತ್ತೆ. ಯಾಕಂದರೆ ಇವಾಗ ಜನರಿಗೆ 108 ಚಾನಲ್ಗಳಿದ್ದಾವೆ, OTT ಇದೆ, ಅವ್ರಿಗೆ ಬೇಕಾದವ್ರ ಕೈಗೆ ಸಿಗ್ತಾ ಇದೆ ನೋಡೋಕ್ಕೆ. ಟಿ ವಿಲೇ ನೋಡಬೇಕು, ಸಿನಿಮಾನು 24 hours ಚಾನಲ್ಲೇ ನೋಡಬೇಕು ಅನ್ನೋದೇನಿಲ್ಲ. ಆಯ್ಕೆಗಳು ತುಂಬ ಇದೆ ಅವರಿಗೆ. 5 ನಿಮಿಷ ನೋಡ್ತಾರೆ, ಒಂದು ಸಿನಿಮಾ ನೋಡ್ತಾರೆ. ಸಿನಿಮಾದಲ್ಲೂ ನಿಮ್ಗೆ ಎಲ್ಲ ಭಾಷೆನೂ ಇದೆ. ಸೊ ಆಯ್ಕೆಗಳು ಜಾಸ್ತಿ ಇದ್ದಾಗ ಅಫ್ಕೋರ್ಸ್ ನಿಮಗೆ TRP ಕಡಿಮೆ ಆಗೇ ಆಗುತ್ತೆ. ಆದರೆ ಅದನ್ನ ಸಸ್ಟೈನ್ ಆಗಿ ಉಳಿಸ್ಕೊಳ್ಳೋದು ನಮ್ಮ ಚಾಲೆಂಜಿಂಗು. ಕೊನೆಯದಾಗಿ ಇವತ್ತಿನ ಒಂದು ಜನ್ರೇಷನ್ ಅದರಲ್ಲೂ ಪತ್ರಕರ್ತೆಯರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ಎಡಿಟರ್ ಆಗಿ ನೀವು ಹೋಗ್ತಾ ಇರೋದು ಮೊದಲ ಮಹಿಳಾ ಎಡಿಟರ್ ಆಗಿ ನೀವು ಸೇರ್ಕೊಳ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಜರ್ನಿ ಇನ್ಸ್ಪೈರ್ ಆಗಬೇಕು ಮಹಿಳಾ ಪತ್ರಕರ್ತರಿಗೂ ಕೂಡ. ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇನಾಗಿ ಅವರು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕಾಗತ್ತೆ, ಏನು ಅವರು ಡಿಸಿಷನ್ ಯಾವ ಥರ ತೊಗೋಬೇಕಾಗತ್ತೆ ಈ ಒಂದು ಪತ್ರಿಕೋದ್ಯಮದಲ್ಲಿ ಜಾಸ್ತಿ ವರ್ಷಗಳ ಕಾಲ ಉಳಿಬೇಕು ಅಂತಂದರೆ? ಸೊ ಅದ್ರ ಬಗ್ಗೆ ನನಗೆ ಹೇಳೋದಾದರೆ, ನಾನು ಈಗ ಜನ್ರೇಷನ್ ನೋಡ್ತಾ ಇರೋದು ಎಲ್ಲರೂ ಆ್ಯಂಕರ್ ಆಗಬೇಕು, ನಾನು ಟಿ ವಿ ಬರಬೇಕು, ನಾನು ಪರ್ದೆನಲ್ಲಿ ಕಾಣಿಸ್ಕೋಬೇಕು, ಅದೊಂದೇ ಅವ್ರ ಗೋಲ್ ಆಗಿಬಿಟ್ಟಿದೆ. ಆದರೆ ಅದಕ್ಕೆ ಸಿದ್ಧತೆ ಮಾಡ್ಕೋತಿಲ್ಲ ಅವರು. ಅದಕ್ಕೆ ರೆಡಿ ಆಗಬೇಕಲ್ಲ. ನಾನು ಆ್ಯಂಕರ್ ಆಗಬೇಕಂದ್ರೆ ಓದಬೇಕು, ಭಾಷೆ ಚೆನ್ನಾಗಿ ಮಾಡ್ಕೋಬೇಕು, ಅದನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡೋ ಒಂದು ಅಚ್ಚುಕಟ್ಟುತನ ಬೆಳೆಸ್ಕೋಬೇಕು, ಅದಕ್ಕೊಂದು ಝೀಲ್ ಬೇಕು, ಅದಕ್ಕೊಂದು ಡೆಡಿಕೇಶನ್ ಬೇಕು. ಎಲ್ಲವೂ ಸುಲಭವಾಗಿ ಬರಲ್ಲ. ಅದಕ್ಕೋಸ್ಕರ ನೀನು ಇಡೀ ಲೈಫ್ನ ಸಮರ್ಪಿಸ್ಕೋಬೇಕು. ಆ ಸಮರ್ಪಣೆ ಇದ್ದಾಗ ಮಾತ್ರ ನಿನಗದು ಒಲಿಯುತ್ತೆ. ಯಾರೇ ಆದರೂ ಒಬ್ಬ ಸಂಗೀತಗಾರ ಎಷ್ಟು ಅಭ್ಯಾಸ ಮಾಡಬೇಕಲ್ಲ, ಅಭ್ಯಾಸ ಮಾಡಿದ್ಮೇಲೆ ಒಲಿಯೋದಲ್ವಾ. ಪತ್ರಿಕೋದ್ಯಮನೂ ಹಾಗೆ, ಜರ್ನಲಿಸಮು ಹಾಗೆ, ರಿಪೋರ್ಟ್ರ್ ಆಗಿ ಹಾರ್ಡ್ ವರ್ಕ್ ಮಾಡಬೇಕು. ಇವತ್ತು ಕ್ಲಿಕ್ ಆಗಲ್ಲ, ನಾಳೆ ಕ್ಲಿಕ್ ಆಗ್ಬೋದು, ನಾಡಿದ್ದು ಕ್ಲಿಕ್ ಆಗ್ಬೋದು. ಅಲ್ಲಿ ತನಕ ಉತ್ಸಾಹ ಬಿಡಬಾರ್ದು. ನಾನು ನೋಡಿದಾಗೆ ಬೇಗ ಉತ್ಸಾಹ ಕಳ್ಕೊಂಡ್ಬಿಡ್ತಾರೆ. ಅವಕಾಶ ಸಿಕ್ಕಿಲ್ಲ ಅಂದರೆ ಕಾಯೋ ಅಷ್ಟು ತಾಳ್ಮೆ ಇಲ್ಲ. ನಾಳೆನೇ ನಾನು ಸ್ಕ್ರೀನಲ್ಲಿ ಬಂದುಬಿಡಬೇಕು, ನನಗೊಂದು ಅವಕಾಶ ಕೊಡಿ, ನಾನು ಮಾಡ್ತೀನಿ. ಆಮೇಲೆ ಹೊಸತನ ಕಾಣಿಸ್ತಿಲ್ಲ ಈಗಿನ ಹೆಣ್ಮಕ್ಳ ಹತ್ರ. ಯಾರೋ ಮಾಡೋದನ್ನ ಫಾಲೋಅಪ್ ಮಾಡ್ತಾರೆ, ಯಾರೋ ಮಾಡೋದನ್ನೇ ಇಮಿಟೇಟ್ ಮಾಡ್ತಾರೆ. ಅದು ಬಿಟ್ಟು ತನ್ನ ಹೊಸತನನ ರೂಢಿಸ್ಕೋಬೇಕು. ತನ್ನ ಸ್ಟೈಲು, ನಾನು ಹಿಂಗೆ ಮಾತಾಡಬೇಕು, ನನ್ನ ಬಾಡಿ ಲ್ಯಾಂಗ್ವೇಜ್ ಹಿಂಗಿರಬೇಕು, ನಾನು ಏನೇ ಚಾಲೆಂಜ್ ಕೊಟ್ಟರು, ಯಾವುದೇ ಹೊಸದು ಕೊಟ್ಟರು, ಟಾಸ್ಕ್ ಕೊಟ್ಟರು ಅದನ್ನು ಬಿಡದೇನೆ ನಾನು ಮಾಡಬೇಕು ಅನ್ನೋ ಝೀಲನ್ನು ಬೆಳೆಸ್ಕೊತಾ ಇಲ್ಲ ಅವರು. ಅವ್ರಿಗೇನೋ ಕ್ಷಣ, ಇವತ್ತು ನಾನು ಸ್ಕ್ರೀನ್ ಮೇಲೆ ಬಂದುಬಿಡ್ಬೇಕು, ನಾನು ಮೇಕಪ್ ಹಾಕ್ಕೊಬೇಕು, ನಾನು ನೋಡ್ಬಿಡ್ಬೇಕು, ನನಗೆ ಗುರ್ತಿಸ್ಬಿಡ್ಬೇಕು. ಹಂಗಲ್ಲ, ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ತುಂಬ ಕೇಳುತ್ತೆ, ತುಂಬ ನಿಮ್ಮ ಡೆಡಿಕೇಶನ್ ಕೇಳುತ್ತೆ, ನಿಮ್ಮ ಶ್ರಮ ಕೇಳುತ್ತೆ, ನಿಮ್ಮ ಹೋಮ್ವರ್ಕ್ ಕೇಳುತ್ತೆ. ಅದೇನು ಮಾಡ್ದೇನೆ ಬಂದರೆ ನಿಮ್ಮ ಸಕ್ಸಸ್ ಆಗಲ್ಲ. ಪತ್ರಿಕೋದ್ಯಮ ಅಂದರೆ ತುಂಬ ತ್ಯಾಗಗಳನ್ನ ಬಯಸುತ್ತೆ. ತುಂಬ ತ್ಯಾಗ ಮಾಡಿದ್ರೆ ಮಾತ್ರ ನೀವಿಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಅಥವಾ ಬ್ಯಾಲೆನ್ಸಿಂಗ್ ಆ್ಯಕ್ಟ್, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಫ್ಯಾಮಿಲಿ ಮಾಡ್ಕೊಂಡಾದರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಾ. ತುಂಬ ಜನ ಯಾಕೆ ಅಂತಂದರೆ ಮಧ್ಯದಲ್ಲೇ ಉಳ್ಕೊಂಡ್ಬಿಡ್ತಾರೆ. ಫ್ಯಾಮಿಲಿ ನೋಡ್ಕೊಂಡು ಕೆಲಸ ಮಾಡಿಕೊಂಡು ಎಲೆ ಮರೆಕಾಯಿ ಥರ ಇದ್ಬಿಡ್ತಾರೆ. ಅವ್ರಿಗೆ ಮೇಲ್ ಬರೋಕ್ಕಾಗಲ್ಲ. ಮೇಲ್ ಬರಬೇಕಾದ್ರೆ ಅವ್ರು ಡೆಡಿಕೇಶನ್ ಕೇಳುತ್ತೆ, ಹೋಮ್ವರ್ಕ್ ಕೇಳುತ್ತೆ. ಅವ್ರಿಗಿಲ್ಲಿ ಟೈಮ್ ಸಾಕಾಗಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲೋ ಮೂಲೆಯಲ್ಲಿ ಸಬ್ ಎಡಿಟ್ರ್ ಆಗಿನೋ, ಕಾಪಿ ಎಡಿಟ್ರ್ ಆಗಿನೋ ಒಂದು ಮೂಲೆಯಲ್ಲಿ ಉಳ್ಕೊಂಡ್ಬಿಡ್ತಾರೆ. ಇನ್ನೊಂದು ಚೂರು ಶ್ರಮ ಹಾಕಿದ್ರೆ ನೀವು ಮೇಲೂ ಬರ್ತೀರಾ. ಈಗ ಮಾಡ್ತಿರೋ ಕೆಲಸದ ಜೊತೆಗೆ ಇನ್ನೊಂದೇನೋ ಒಂದು ಮಾಡ್ಬೋದು. ನೀವು ಒಂದು ಆ್ಯಂಕರಿಂಗ್ ಮಾಡ್ಬೋದು, ಒಂದು ಯಾರ್ದೋ ಒಂದು ಇಂಟರ್ವ್ಯೂ ಮಾಡ್ಕೊಂಬರ್ಬೋದು. ಅವಕಾಶ ಇರುತ್ತೆ, ಆದರೆ ಅವಕಾಶನ ಅವ್ರು ತಗೊಳ್ತಾ ಇಲ್ಲ. ನನಗಂತೂ ತುಂಬ ಅವಕಾಶ ಇದೆ ಹೆಣ್ಮಕ್ಳಿಗೆ. ಯಾಕಂದರೆ ನಾನೇ ಇದೇ ಅವಕಾಶ ಇದೆ ಬನ್ರಮ್ಮ ಅಂತ ಕರಿತಾ ಇದ್ದೀನಿ. ಅವಕಾಶ ತುಂಬ ಇದೆ, ಹೆಣ್ಮಕ್ಳಿಗೆ ಅವಕಾಶ ಇಲ್ಲ ಅಂತಿಲ್ಲ. ಆ್ಯಕ್ಚುಲಿ ಹೆಣ್ಮಕ್ಳೇ ತುಂಬ ಡೆಡಿಕೇಟೆಡ್ ಆಗಿ ಅಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ಅವರ ಇಡೀ ಶಿಫ್ಟನ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡೋದು ಹೆಣ್ಮಕ್ಳೇನೇನೆ. ಕದಲಲ್ಲ, ತಮ್ಮ ಕೊಟ್ಟು ಕೆಲಸ ನೀಟಾಗಿ ಮುಗಿಸ್ತಾರೆ. ಆದರೆ ಅವ್ರಿಗೆಲ್ಲೋ ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಅಥವಾ ಅದಕ್ಕಿನ್ನಷ್ಟು ಶ್ರಮ ಹಾಕೋಕ್ಕೆ ಗೊತ್ತಾಗ್ತಾ ಇಲ್ಲ, ಅವಕಾಶನ ಕಿತ್ಕೊಳ್ಳೋದು ಗೊತ್ತಾಗ್ತಿಲ್ಲ, ಅಥವಾ ಬಂದ ಅವಕಾಶನ ಬಳಸ್ಕೊಳಕ್ಕೆ ಬರ್ತಾ ಇಲ್ಲ.
ಅವಕಾಶ ಏನು ಕೇಳ್ತಾ ಇದೆ ಅನ್ನೋದು ಅವ್ರಿಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅವರು. ಈ ಅವಕಾಶಕ್ಕೆ ಈಗ ನನಗೆ ಸಿಕ್ಕಿದೆ, ಇದನ್ನು ನಾನು ಹೆಂಗೆ ಬಳಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡೋಕ್ಕಾಗ್ತಿಲ್ಲ ಅವರಿಗೆ. ಅಂದರೆ ಫೋಕಸ್ಡ್ ಆಗಿಲ್ಲ ಈಗಿನ ಜನ್ರೇಷನ್ ಹೆಣ್ಮಕ್ಳು ಅನಿಸ್ತಿದೆ. ಅವಕಾಶ ತುಂಬ ಇದೆ, ಫೋಕಸ್ಡ್ ಆಗಿಲ್ಲ. ಫೋಕಸ್ಡ್ ಆಗಿಬಿಟ್ರೆ ಏನು ಬೇಕಾದರೂ ಮಾಡ್ಬೋದು. ನನಗಿದು ಬೇಕು, ಆ್ಯಂಕರ್ ಬೇಕು ಅಂತ ನೀನು ಫೋಕಸ್ಡ್ ಆದರೆ ಅದಕ್ಕೆ ಬೇಕಾದ ತಯಾರಿ ಮಾಡ್ಕೋತೀಯ. ಆ ಫೋಕಸ್ಡೇ ಇಲ್ಲ ಅಂದ್ಬಿಟ್ರೆ ಅರ್ಧಕ್ಕೆ ಫೇಲ್ಯೂರ್ ಆಗಿಬಿಡ್ತಾರೆ. ಆಮೇಲೆ ತುಂಬ ಜನ ಹೆಣ್ಮಕ್ಳು ತಾಳ್ಮೆ ಇಲ್ಲ, ಕಾಯಲ್ಲ. ನನ್ನ ಟೈಮ್ ಅಂತ ಒಂದು ಬರಬೇಕಲ್ವಾ, ಆ ಟೈಮ್ಗೋಸ್ಕರ ಕಾಯಬೇಕು, ತಾಳ್ಮೆ ಬೇಕು. ಸಿಕ್ಕ ಅವಕಾಶನ ಬಳಸ್ಕೋಬೇಕು. ತುಂಬ ಅವಕಾಶ ಇದೆ, ಅವಕಾಶ ಇಲ್ಲ ಅಂತಿಲ್ಲ, ಅದಕ್ಕೆ ಸಿದ್ಧತೆ ಬೇಕು. ಸಿದ್ಧತೆ ಮಾಡ್ಕೊಳ್ಳಲ್ಲ. ಓಕೆ ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆ ತುಂಬ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರಿ. ಹಾಗೆ ನನಗೂ ತುಂಬ ಆಸೆ ಇತ್ತು ನಿಮ್ಮ ಜೊತೆಗೆ ಇಷ್ಟು ಸುದೀರ್ಘವಾಗಿ ಮಾತಾಡಬೇಕು ಅಂತ, ಆಗಿರಲಿಲ್ಲ. ಬಟ್ ಇವತ್ತು ಅದು ಆಪರ್ಚುನಿಟಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ನೆಕ್ಸ್ಟ್ ಏನು ನೀವು ಹುದ್ದೆ ಅಲಂಕರಿಸ್ತೀವಿ ಅದು ಕೂಡ ನಿಮಗೆ ಇಷ್ಟೇ ಸಕ್ಸಸ್ ತಂದ್ಕೊಡ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿ ನಾನೇ ರೀಕಾಲ್ ಮಾಡ್ಕೊಂಡಾಗೈತಿ. 26 ವರ್ಷದ ಹೋಗಿ ಎಲ್ಲನೂ ರೀಕಾಲ್ ಮಾಡ್ಕೊಂಡೆ ನಾನು. ತುಂಬ ಚೆನ್ನಾಗಾಯಿತು ಇಂಟರ್ವ್ಯೂ. ನನ್ನ ನೆನಪುಗಳನ್ನು ಕೆದರಿಸಿದ್ವಿ. ತುಂಬ ನನಗೆ ಹೇಳ್ಕೊಳಕ್ಕಾಗಿಲ್ಲ, ಹೇಳ್ಕೊಳ್ಳಬಾರ್ದು. ತುಂಬ ಅಂದರೆ ಇದೇನು ದೊಡ್ಡ ಸಾಧನೆ ಅಂತ ನನ್ನನ್ನು ನಾನು ಬೆನ್ನು ತಟ್ಕೋಬಾರ್ದು. ಮಾಡೋಕ್ಕೆ ತುಂಬ ಇನ್ನೂ ಇರೋದ್ರಿಂದ ಮತ್ತೆ ನೀವೇನು ಗಮನಿಸ್ತೀರಾ ನಾನು ಏನು ಮಾಡ್ತಿದ್ದೀನಿ ಅಂತ. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ. ನಾನೆಲ್ಲೂ ತುಂಬ ಹೇಳ್ಕೊಂಡಿಲ್ಲ. ಫಸ್ಟ್ ಟೈಮ್ ನಾನು ಈ ಥರ ಒಂದು ಇಂಟರ್ವ್ಯೂ ಕೊಡ್ತಾ ಇರೋದು. ಸೊ ಇದು ನನ್ನ ಮೊದಲ ಅವಕಾಶ. ಇದರಲ್ಲೂ ನಾನೇ ಫಸ್ಟು, ಎಲ್ಲದರಲ್ಲೂ ನಾನೇ ಫಸ್ಟು ಅಂತ ಖುಷಿ ಆಗ್ತಿದೆ. ಸೊ ಹೇಗೆ ಮಾತಾಡಿದ್ದೀನಿ ಗೊತ್ತಿಲ್ಲ. ಸೊ ನನ್ನ ಸಣ್ಣ ಅನುಭವಗಳು ದೊಡ್ಡ ಸಾಧನೆ ಏನಲ್ಲ. ಈ ಸಣ್ಣ ಸಾಧನೆ ಗುರುತಿಸಿದ ವಿಶ್ವವಾಣಿ ವಿಶ್ವೇಶ್ವರ ಭಟ್ರಿಗೆ, ರಮೇಶ್ ಕುಮಾರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಶೋಭಾ ಮ್ಯಾಮ್ ಅವರ ಮಾತು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.